ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ ಸಾರಥಿ ಕ್ಲಾಸಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾವು ಏನೇನನ್ನ ಅಭ್ಯಾಸ ಮಾಡ್ತಾ ಇದೀವಿ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ನಾವು ಈ ಒಂದು ತರಗತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ SSC GD ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನ ಬಿಡ್ತಾ ಇದ್ದೀವಿ. ಹಾಗಿದ್ರೆ ಈ ಯಾವುದೋ ಒಂದು ಡೇಟ್ ಅಪ್ಪ ಅಂದ್ರೆ 10 ಜನವರಿ 2023 ಒಂದು ಪ್ರಶ್ನೆ ಪತ್ರಿಕೆ. ಶಿಫ್ಟ್ ಯಾವುದು ಅಂದ್ರೆ 4ನೇ ಶಿಫ್ಟ್. ಹಾಗಿದ್ರೆ ಇನ್ನು 3 ಶಿಫ್ಟ್ಗಳನ್ನ ಈ ಹಿಂದಿನ ತರಗತಿಯಲ್ಲಿ ನಾವು ಈಗಾಗಲೇ ಆ ಒಂದು ಕ್ಲಾಸ್ಗಳನ್ನ ಮಾಡಿದ್ವಿ. ಹಾಗಿದ್ರೆ ಫಾರ್ ಒಂದು ಗ್ಲಾನ್ಸ್ ಆಗಿ ಏನು ಟೋಟಲ್ ಆಗಿ SSC ಅವ್ರು ಏನೇನು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಟೋಟಲ್ ಆಫ್ ಔಟ್ ಆಫ್ ಮಾರ್ಕ್ಸ್ ಎಷ್ಟು ಅನ್ನೋದನ್ನ ನೋಡ್ಕೊಳ್ಳೋದಾದ್ರೆ ಎಷ್ಟಪ್ಪ ಅಷ್ಟು ನಮ್ದು SSC ಇದು 80 ಮಾರ್ಕ್ಸ್ ಅಂತ ಇದೆ. ಇದು SSC GD ಕಾನ್ಸ್ಟೇಬಲ್ ಓನ್ಲಿ 80 ಕ್ವಶನ್ಸ್ ಇದೆ. ಇವಾಗ ಇದರಲ್ಲಿ ನಮ್ಗೆ 4 ಪಾರ್ಟ್ ಅಂತ ಡಿವೈಡ್ ಮಾಡ್ತಾರೆ. ಒಂದು A, B ಮತ್ತೆ C, D ಅಂತ. ಇವಾಗ A ರೀಸನಿಂಗ್ ಇದೆ, B ಜನರಲ್ ನಾಲೆಜ್ ಇದೆ, C ಏನಿದೆ ಮ್ಯಾಥಮೆಟಿಕ್ಸ್ ಇದೆ, ಇದೇನಾ? ಮತ್ತೆ D ಏನಿದೆ ಇಂಗ್ಲಿಷ್ ಆರ್ ಹಿಂದಿ ಗ್ರಾಮರ್ ಅಂತ ಇದೆ. ನಮ್ಗೇನ್ ಬೇಕಾಗಿದೆ ಇಲ್ಲಿ ಮ್ಯಾಥಮೆಟಿಕ್ಸ್. ಈ ಮ್ಯಾಥಮೆಟಿಕ್ಸ್ ಎಷ್ಟು ಕ್ವಶನ್ಸ್ ಅನ್ನ ಹೊಂದಿರುತ್ತೆ ಹೇಳ್ರಿ? 20 ಕ್ವಶನ್ಸ್. ಹಾಗಿದ್ರೆ ಪ್ರತಿಯೊಂದು ಕ್ವಶನ್ಗೂ ಎಷ್ಟು ಮಾರ್ಕ್ಸ್ ಆಗುತ್ತಾ? 2 ಮಾರ್ಕ್ಸ್. ಹಾಗಿದ್ದಾಗ ಟೋಟಲ್ ಎಷ್ಟು ಮಾರ್ಕ್ಸಿನ ಪೇಪರ್ ಇದು? 40 ಮಾರ್ಕ್ಸಿನ ಪೇಪರ್ ಆಗಿರುತ್ತೆ ಇದು. ಹಾಗಿದ್ರೆ ಈ ಒಂದು ಮಾನಸಿಕ ಸಾಮರ್ಥ್ಯದಲ್ಲಿ ಅಂದ್ರೆ ನಾವು ಕರಿತೀವಲ್ಲ ಮೆಂಟಲ್ ಅಬಿಲಿಟಿಯಲ್ಲಿ ಈ 40 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಯಾವ ಟಾಪಿಕ್ ನಿಂದ ಹೆಚ್ಚಾಗಿ ಕ್ವಶನ್ ಕೇಳ್ತದೆ? ನಾವು ಮಿನಿಮಮ್ ಎಷ್ಟಂತ ನೋಡ್ತೀವಿ? 25 ಅಬೋ ಟಾಪಿಕ್ಸ್ ಅನ್ನು ನೋಡ್ತೀವಿ. ಈ ಒಂದು ಏನಂತಾರೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ 18 to 20 ಟಾಪಿಕ್ ಅನ್ನ ನಾವು ಅಧ್ಯಯನ ಮಾಡಬೇಕು. ಹಾಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಇವತ್ತು ನಾವು ಬಿಡಿಸ್ತಿದೀವಲ್ಲ 10 ಜನವರಿ 2023 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಯಾವ ಒಂದು ಟಾಪಿಕ್ ನಿಂದ ಎಷ್ಟು ಕ್ವಶನ್ ಗಳನ್ನ ಕೇಳಲಾಗಿದೆ ಅದನ್ನ ಒಂದು ನೋಡ್ರಿ. ಇಲ್ಲಿ ಫಸ್ಟ್ ಸರಳ ಬಡ್ಡಿ ಏನಂತಾರೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ 3 ಕ್ವಶನ್ ಗಳನ್ನ ಕೇಳಿದ್ದಾರೆ. ಅದೇ ರೀತಿಯಾಗಿ ಲಾಭ ಮತ್ತು ನಷ್ಟ ಇದ್ರ ಮೇಲೆ 4 ಕ್ವಶನ್ ಗಳನ್ನ ಕೇಳಿದ್ದಾರೆ. ಅದೇ ರೀತಿಯಾಗಿ ಲಸ ಮೇಲೆ 1 ಕ್ವಶನ್ ಕೇಳಿದ್ದಾರೆ. ಮತ್ತೆ ಸರಾಸರಿ ವೇಗ ಅದ್ರೊಳಗೆ ಸ್ವಲ್ಪ ಏನಾಗುತ್ತಾ ಸರಾಸರಿ ವೇಗದಲ್ಲಿ ಡಿಫ್ರೆಂಟ್ ಆಗಿ ಕೇಳ್ತಾರೆ. ಟೈಮ್ ಕೊಟ್ಟು ಅದು ಕೇಳ್ತಾರ, ಟೋಟಲ್ ಡಿಸ್ಟೆನ್ಸ್ ಅನ್ನು ಕೊಡ್ತಾರ, ಟೋಟಲ್ ಡಿಸ್ಟೆನ್ಸ್ ಕೊಟ್ಟು ಟೋಟಲ್ ಟೈಮ್ ಅನ್ನ ಕೇಳ್ತಾರ, ಹೀಗ ಕೇಳ್ತಾರ. ಇವಾಗ ಮತ್ತೆ ಯಾವ್ದು ಉಳಿದು ಲಾಭ ನಷ್ಟ ಆಗಿದೆ ಶೇಕಡಾ, ಮತ್ತೆ ಶೇಕಡಾದ ಮೇಲೆ ಕೇಳಿದಾರೆ ಒಂದು ಪ್ರಶ್ನೆಯನ್ನು. ಮತ್ತೆ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್, ಈ ನಂಬರ್ ಸಿಸ್ಟಮ್ ಮೇಲೆ ಒಂದು ಪ್ರಶ್ನೆಯನ್ನ ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗತ್ತ. ಇವಾಗ ಹೀಗೆ ಏನಂತಾರೆ ಇನ್ನೂ ಟಾಪಿಕ್ಗಳು ಹೆಚ್ಚಾಗಿದಾವೆ ಹೇಳ್ಕೊತಾ ಹೋದ್ರೆ ಹೆಚ್ಚಾಗುತ್ತಾ ಹೋಗ್ತಾವ. ಅಂದ್ರೆ ಟೋಟಲ್ ಆಗಿ ಈ ಎಲ್ಲಾ ಒಂದು ಟಾಪಿಕ್ ನಿಂದ ಎಷ್ಟು ಬಂದಿದಾವೆ ಅಂದ್ರೆ 20 ಕ್ವಶನ್ಸ್ ಅನ್ನ ಬಂದಿದ್ದಾವೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಬನ್ನಿ ಯಾವ ರೀತಿಯಾಗಿದೆ. ನೀವೆಲ್ಲರೂ ರೆಡಿ ಇದ್ದೀರಾ? ಹಾಗಿದ್ರೆ ಬನ್ರಿ, ಇಲ್ಲಿ ನೋಡ್ರಿ ಏನಿದೆ ಫಸ್ಟ್ ಕ್ವಶನ್. ಎ ಬ್ಯಾಟ್ಸ್ಮನ್ ಮೇಕ್ ಅ ಸ್ಕೋರ್ ಆಫ್ 97 ರನ್ಸ್ ಇನ್ ಅ 15th inning ಅಂತ. 97 runs in a 15th inning, thus increase his average by 5. ಇಲ್ಲಿ ಈ ಒಂದು ಕ್ವಶನ್ ಅನ್ನ ಫಸ್ಟ್ ಓದೋದಕ್ಕಿಂತ ಮುಂಚೆ ದೂರಿಂದ ಅಬ್ಸರ್ವ್ ಮಾಡ್ರಿ. ಏನೋ ಒಂದ್ ಕೇಳಿದಾರೆ, ಏನೋ ಒಂದ್ ಫೈಂಡ್ ಔಟ್ ಮಾಡಂತ ಕೇಳಿರ್ತಾರ. ಹಾಗಿದ್ರೆ ಫಸ್ಟ್ ಈಗ ನೋಡ್ದಾಗ ಒಮ್ಮೆಲೆ ಅನ್ಸ್ಬಿಡ್ಬೇಕು ನಮ್ಗೆ ಏನ್ ಕೇಳಿದಾರಪ್ಪ. ಈ ಎಲ್ಲಾ ಪ್ರತಿಯೊಂದು ಪ್ರಶ್ನೆದಾಗ್ನು ಬ್ಯಾಟ್ಸ್ಮನ್ ಅಂತ ಕೇಳ್ಬೋದು, ಸ್ಕೋರ್ ಕೇಳ್ಬೋದು, ರನ್ ಕೇಳ್ಬೋದು, 97 ನಂಬರ್ ಏನ್ ಬೇಕಾದ್ರೂ ಕೇಳ್ಬೋದು. ಬಟ್ ಪ್ರತಿಯೊಂದು ಪ್ರಶ್ನೆಯಲ್ಲೂ ಕೂಡ ಏನ್ ಕೇಳಕ್ಕಾಗಲ್ಲ, ಎವರೇಜ್ ಅಂತ ಕೇಳಕ್ಕಾಗಲ್ಲ, ಯಾಕಂದ್ರೆ ಬೇರೆ ಬೇರೆನ ಕೇಳ್ತಾರಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನಪ್ಪ ಕೇಳಿದ್ದಾರೆ ಅಂದ್ರೆ ನಮ್ಗೆ ಎವರೇಜ್ ಸರಾಸರಿ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸರಾಸರಿ ಮೇಲೆ ನಮ್ಗೆ ಎಷ್ಟು ಪ್ರಶ್ನೆ ಬಂದಿದ್ದಾವೆ ಅಂದ್ರೆ 2ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಬಂದಿದ್ದಾವೆ. ಅಂದ್ರೆ ಸುಮಾರು 3 ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ಬೋದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈಗ ಸರಾಸರಿ ಏನಂತಾರೆ ಸರಾಸರಿ ಟಾಪಿಕ್ ಮೇಲೆ ಅನ್ನೋದು ಗೊತ್ತಾಯ್ತಾ ಪ್ರಶ್ನೆ. ಇವಾಗ ಓದ್ಕೊಳ್ಳೋಣ ಬನ್ನಿ. A batsman makes a score of 97 runs in a 15th inning, thus increase his average by 5, then find his average after 15th inning ಅಂತ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಒಬ್ಬ ಬ್ಯಾಟ್ಸ್ಮನ್ 15ನೇ ಇನ್ನಿಂಗ್ಸ್ ನಲ್ಲಿ 97 ರನ್ ಗಳಿಸ್ತಾನಂತೆ. ಮತ್ತೆ ಹೀಗೆ ಅವನ ಸರಾಸರಿಯನ್ನ ಎಷ್ಟು 5ರಷ್ಟು ಅಂದ್ರೆ ಎವರೇಜ್ ಎಷ್ಟಿರುತ್ತಾ 5ರಷ್ಟು ಹೆಚ್ಚಿಗೆ ಮಾಡ್ತಾನ. ಇವಾಗ 15ನೇ ಇನ್ನಿಂಗ್ಸ್ ನ ನಂತರ ಅವರ ಸರಾಸರಿ ಎಷ್ಟು ಅವ್ರು ಏನ್ ಕೇಳಿದ್ದಾರೆ 15ನೇ ಇನ್ನಿಂಗ್ಸ್ ಆದ್ಮೇಲೆ ಅಂತ ಕೇಳಿದ್ದಾರೆ. ಅವಾಗಿಂದು ಎವರೇಜ್ ಎಷ್ಟು ಅಂತ ಇಲ್ಲಿ ನೋಡ್ರಿ. 15 ಇನ್ನಿಂಗ್ಸ್ ಆದ್ಮೇಲಿಂದು ಫಸ್ಟ್ ಏನ್ ಕೊಟ್ಟಿದ್ದಾರೆ ನಮ್ದು 15ನೇ ಇನ್ನಿಂಗ್ಸ್ ರನ್ ಎಷ್ಟು ಕೊಟ್ಟಿದ್ದಾರೆ 97 ಅಂತ ಕೊಟ್ಟಿದ್ದಾರೆ. ಇವಾಗ 15ನೇ ಇನ್ನಿಂಗ್ ಆದ್ಮೇಲಿಂದ ಎವರೇಜ್ ಎಷ್ಟು ಅಂತ ಕಂಡುಹಿಡಿದಾರೆ. ಇವಾಗ ಇದು ಗೊತ್ತಿಲ್ಲ, ಫಸ್ಟ್ ಮೊದ್ಲೇನ್ ಮಾಡ್ಬೇಕು ಇದ್ರ ಹಿಂದಿಂದನ ಕಂಡುಹಿಡ್ಕೋಬೇಕು. ಅಂದ್ರೆ 15ರ ಹಿಂದೆ ಯಾವ್ದು ಬರುತ್ತೆ 14. ಈ 14ನೇ ಇನ್ನಿಂಗ್ದು ರನ್ಸ್ ಎಷ್ಟಿದಾವೆ ನಮ್ಗೆ ಗೊತ್ತಿದ್ದಾನ, ಇಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ.
ಇದಕ್ಕ ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗುತ್ತಾ 14x. ಇವಾಗ ಅಂದ್ರೆ ಇದು 14th ಇನ್ನಿಂಗ್ ಆಯ್ತು, ಇದೇನಿದೆ 15th, ಅಂದ್ರೆ ಟೋಟಲ್ ಆಗಿ ಎಷ್ಟು 15th ಇನ್ನಿಂಗ್ಸ್ ಆಯ್ತು. ಇವಾಗ ಏನ್ ಕೇಳಿದಾರ ಅವರು ಈಕ್ವಲ್ ಟು, ಅಂದ್ರೆ ಇದು 14th ಇನ್ನಿಂಗ್, ಇದು 15th ಇನ್ನಿಂಗ್ ರನ್ಸ್ ಇದಾವೆ. ದೆನ್ 15th ಆದ್ಮೇಲೆ ಅಂತ ಕೇಳಿದಾರೆ ಅಂದಾಗ ನಾವೇನ್ ಮಾಡ್ಕೋಣ, 15 ಅಪಾನ್ ಎಷ್ಟಾಗಿದೆ 15th ಇನ್ನಿಂಗ್ ಆದ್ಮೇಲೆ ಎವರೇಜ್ ಎಷ್ಟಾಗಿದೆ 5 ಅಂತ ಆಗಿದೆ, ಅಂದ್ರೆ +5. ಹೆಚ್ಚಾಗಿದೆ ಅಂದ್ರೆ ಆಲ್ವೇಸ್ ಏನಾಗಿರುತ್ತ +5. ಅಂದ್ರೆ ಇಲ್ಲಿ ಏನೋ ಒಂದು ಎಷ್ಟೋ ಒಂದು ಎಕ್ಸ್ ಅಂತ ಬಂದ್ ವ್ಯಾಲ್ಯೂ ಅನ್ನ ತಗೊಳ್ಳೋಣ, ಯಾಕಂದ್ರೆ ಎಷ್ಟೋ ಒಂದು ಹೆಚ್ಚಾಗಿರುತ್ತ ಬಟ್ ವ್ಯಾಲ್ಯೂ ಗೊತ್ತಿಲ್ಲ ನಮಗ, ಅದಕ್ಕೆ 5 ಹೆಚ್ಚಾಗ್ಯದ ಅಂತ, ಅಂದ್ರೆ ಎಕ್ಸ್ ಅಂತ ಆಯ್ತು. ಇವಾಗ ಇಲ್ಲಿ ನೋಡಿ 14x ಇದೆ, 97 ಇದೆ. ಇವಾಗ ಏನ್ ಮಾಡೋಣ, ಫಸ್ಟ್ ಇದನ್ನ ಬಿಡಿಸ್ಕೊಳಕ ಟ್ರೈ ಮಾಡ್ಕೊಳ್ಳೋಣ. ಎಷ್ಟಿದೆ ನೋಡ್ರಿ 15x + 5 ಅಂತ ಇದೆ. ಹಾಗಿದ್ರೆ ಇದನ್ನ ಬಿಡಿಸ್ಕೊಳ್ಳೋಣ ನೋಡಿ, ಎಷ್ಟು ಬರುತ್ತಾ, ಈ ಒಂದು ಹೊರಗಿನ ಸಂಖ್ಯೆಯನ್ನ ಈ ಎರಡು ಒಳಗಿನ ಸಂಖ್ಯೆಯಿಂದ ಗುಣಿಸ್ಕೋಬೇಕು. ಅಂದ್ರೆ ಎಷ್ಟಾಗತ್ತ 15x + 15 ಎಷ್ಟು 75 ಆಯ್ತಾ. ಹಾಗಿದ್ದಾಗ ನೋಡ್ರಿ ಈ 14x ಇದೆ, ಅದನ್ನ ಆಸ್ ಇಟ್ ಇಸ್ ಬರ್ಕೊಂಡ್ವಿ 97. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈ 14x ಇದೆ, ಇಲ್ಲಿ x ಇದೆ, ಇಲ್ಲಿ ಅಕಸ್ಮಾತ್ ಎ ಅಥವಾ ಬಿ ಅಂತಿತ್ತು ಅಥವಾ ಎಕ್ಸ್ ಅಂತ ಆಯ್ತು ಅಂದ್ರೆ ಇವೆರಡು ಮೈನಸ್ ಆಗಲ್ಲ. ಬಟ್ ಇಲ್ಲಿ ಸೇಮ್ ಇದಾವ, ಸೇಮ್ ಕ್ಷರಾಕ್ಷರ ಅದಾವ, ಹಾಗಾಗಿ ಸೇಮ್ ವ್ಯಾಲ್ಯೂ ಇರೋದ್ರಿಂದ ಈ ಒಂದು ಸಂಖ್ಯೆ ಒಳಗ ಮೈನಸ್ ಮಾಡ್ಕೊಳ್ಳೋಣ. ಹಾಗಿದ್ರೆ ಹೆಂಗ್ ಬರುತ್ತಾ, ಇಲ್ಲಿ ಪ್ಲಸ್ ಇದೆನಾ, ಈ ಸೈಡ್ ಬಂದ್ರೆ ಏನಾಗುತ್ತಾ ಮೈನಸ್ ಅಂತ. ಹಾಗಾದ್ರೆ ಎಷ್ಟು ಬಂತು ವ್ಯಾಲ್ಯೂ, ಎಕ್ಸ್ ಅಂತ ಬಂತು. 15ರೊಳಗ 14 ಕಳೀರಿ, ಎಕ್ಸ್ ಅಂತ ಬರುತ್ತಾ. ಇವಾಗ 97 ಇಲ್ಲಿ ಪ್ಲಸ್ ಇದೆ, ಈ ಸೈಡ್ ಬಂದಾಗ ಏನಾಗುತ್ತಾ ಮೈನಸ್ ಅಂತ ಆಗುತ್ತಾ. ಅಂದ್ರೆ ಆನ್ಸರ್ ಎಷ್ಟು ಬಂತು, ಇಲ್ಲಿ 22 ಅಂತ ಬಂತು. ಅಂದ್ರೆ ಈ 15th ಇನ್ನಿಂಗ್ ಅದ್ರದ್ದು ರನ್ ಎಷ್ಟಿದಾವೆ ಅಂದ್ರೆ 22. ಈ 22ಕ್ಕ ಎಷ್ಟು ಹೆಚ್ಚಾಗಿದಾವೆ ಅಂದಾರ ಅವರು, ಎಷ್ಟು ಹೆಚ್ಚಾಗಿದಾವೆ ಅಂದಾರ 5. ಅಂದ್ರೆ 5 ಪ್ಲಸ್ ಮಾಡ್ರಿ, ಇದಕ್ಕ ಎಷ್ಟಾಗುತ್ತೆ ನೋಡ್ರಿ 27 ಅಂತ ಆಯ್ತು. ಅಂದ್ರೆ 15th ಇನ್ನಿಂಗ್ಸ್ ಆದ್ಮೇಲೆ ಅವರೇಜ್ ಎಷ್ಟಿದೆ 27. ಓಕೆನಾ, ಇದು ಕ್ಲಿಯರ್ ಇದೆನಾ, ಬಹಳ ಈಸಿ ಇದೆ, ಹಂಗೇನಿಲ್ಲ. ನಾವೇನು ಏನಂತಾರ ಮೈಂಡ್ ಕ್ಯಾಲ್ಕುಲೇಟೇ ಮಾಡ್ಬೋದು ಬಿಡ್ಬೋದು, ಬಟ್ ಒಬ್ರೊಬ್ರಿಗೆ ಗೊತ್ತಾಗಲ್ಲ ಹೆಂಗ್ ಬಂತು ಏನಿಲ್ಲ ಅನ್ನ, ಹಾಗಾಗಿ ಈ ರೀತಿಯಾಗಿ ಬಿಡಿಸೋದು. ಓಕೆನಾ, ಯಾವ್ದಿದೆ ನೋಡ್ರಿ ಆಪ್ಷನ್ 3 ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ, ಓಕೆನಾ. ಮುಂದಿನ ಹೋಗೋಣ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ನೋಡ್ರಿ ಇಲ್ಲಿ ಏನಿದೆ ಸೆಕೆಂಡ್ ಕ್ವಶನ್, ದ ಪಾಪ್ಯುಲೇಷನ್ ಆಫ್ ಅ ಟೌನ್ ಇನ್ಕ್ರೀಸ್ಡ್ ಫ್ರಮ್ 1,45,000 to 2 lakh ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ಪಟ್ಟಣದ ಜನಸಂಖ್ಯೆ ಎಷ್ಟಾಗಿದೆ 1,45,000ದಿಂದ 2 ಲಕ್ಷ ಅಂತ ಆಗಿದೆ. ಯಾವಾಗ, ಇನ್ನ ಡಿಕೇಡ್ ಅಂತ. ಮೊದಲನೇದಾಗಿ ಡಿಕೇಡ್ ಅಂದ್ರೆ ಏನ್ರಿ ಹೇಳ್ರಿ ನೋಡಮ್. ಡಿಕೇಡ್ ಅಂದ್ರೆ ಏನು, ನಾವು ಕನ್ನಡದೊಳಗೆ ಏನಂತ ಕರಿತೀವಿ ದಶಕ. ಆ ವರ್ಡ್ ಕೊಟ್ಟಿದ್ದಾರೆ ನೋಡ್ರಿ, ಕೊಟ್ಟಿದ್ದಾರೆ. ಹೀಗಾದ್ರೆ ಆ ದಶಕ ಅಂದ್ರೆ ಏನು ಮೀನಿಂಗ್, 10 years ಅಂತ ಅರ್ಥ. ಅರ್ಥ ಆಯ್ತಾ ಇದು. ಹಾಗಾದ್ರೆ ನೋಡ್ರಿ ಇಲ್ಲಿ ಮುಂದೇನ್ ಕೊಟ್ಟಿದ್ದಾರೆ, ವಾಟ್ ವಿಲ್ ಬಿ ದ ಸಿಂಪಲ್ ಗ್ರೋತ್ ರೇಟ್ % ಆಫ್ ಪಾಪ್ಯುಲೇಷನ್ ಪರ್ ಆನಮ್ ಅಂತ. ಇದು ಏನ್ ಕೇಳಿದಾರೆ ನೋಡ್ರಿ, ಪರ್ಸೆಂಟ್ ಅನ್ನ ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ. ಅಂದ್ರೆ ಒಂದು ಊರಲ್ಲಿ ಇಷ್ಟು ಜನಸಂಖ್ಯೆ ಇರುತ್ತಾ, ಸಮ್ ಇಯರ್ಸ್ ಬಾದ್ ಏನಂತಾರ ಸ್ವಲ್ಪ ಕೆಲವು ವರ್ಷಗಳ ನಂತರ ಏನಾಗುತ್ತಾ ಇಷ್ಟು ಜನಸಂಖ್ಯೆ ಹೆಚ್ಚಿಗೆ ಆಗುತ್ತ. ಇವಾಗ ಆದ್ಮೇಲೆ 10 ವರ್ಷಕ್ಕೆ ಎಷ್ಟು, ದಶಕಕ್ಕೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಿದ್ದಾಗ ಬನ್ನಿ ಇಲ್ಲಿ ನೋಡೋಣ, 1,45,000 ಇದು ಮೊದಲಿನ ಜನಸಂಖ್ಯೆ. ಇವಾಗ ನಾವು ಜನಗಣತಿ ಕೂಡ ಮಾಡ್ತೀವಿ, ಅಂದ್ರೆ 2011 ಜನಗಣತಿಗೆ ಕಡಿಮೆ ಇತ್ತು ಜನಸಂಖ್ಯೆ, ಇವಾಗ ಕಂಪೇರ್ ಮಾಡ್ರಿ 2023 ಹೆಚ್ಚಾಗಿದೆನಲ್ಲ, ಆ ರೀತಿಯಾಗಿ ಇದು. ಹಾಗಿದ್ದಾಗ ಇವಾಗ 2 ಲಕ್ಷ ಇದೆನಾ, ಈ 2 ಲಕ್ಷ 1,45,000 ಇವಾಗ ನೋಡಿದಾಗ ಅನಿಸ್ತದ ನಮ್ಗ ಇನ್ಕ್ರೀಸ್ ಆಗ್ಯದ ಅಂತ. ಬಟ್ ಎಷ್ಟು ಇನ್ಕ್ರೀಸ್ ಆಗ್ಯದ, ನಮ್ಗೆ ಯಾವತ್ತು ಮ್ಯಾಥ್ಸ್ ಒಳಗೆ ನಾವ್ ಏನಂತ ಹೇಳ್ತೀವಿ, ಇನ್ಕ್ರೀಸ್ ಆಗ್ಯದ ಬಿಡ್ತದ ಗೊತ್ತಿಲ್ಲ, ಬಟ್ ನಾವು ಏನ್ ಮಾಡ್ಕೋಬೇಕು, ಈ ಅಂಶಗಳನ್ನ ನಾವು ಕರೆಕ್ಟ್ ಆಗಿ ಇಟ್ಕೋಬೇಕು. ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗ್ಯದ ಹೇಳ್ರಿ, ಇಲ್ಲಿ 1,45,000 ಒಳಗ 50,000 ಒಳಗೆ ಇಲ್ಲಿ 5,000 ಇನ್ನು ಉಳಿದಿದೆ. ಇನ್ನು ಎಷ್ಟು ಉಳಿದಿದೆ, ಇನ್ನು ಹಿಂದೆ 50,000 ಅಂತ ಉಳಿದಿದೆ. ಹಾಗಾಗಿ ಎಷ್ಟು ಅಂತ ಆಯ್ತು 55,000 ಅಂತ ಆಯ್ತಾ. ಇದಕ್ಕೆ ಎಷ್ಟಿದೆ ಡಿಫ್ರೆನ್ಸ್, 55,000 ಅಂತ ಆಯ್ತು. ಈ 50,000 ಎಷ್ಟಕ್ಕ, 10 ವರ್ಷಕ್ಕ. ಎಷ್ಟಿದೆ 10 ವರ್ಷಕ್ಕ. ಅಂದ್ರೆ ಇಕ್ಕ ಕ್ಯಾನ್ಸಲ್ ಮಾಡ್ಕೊಳ್ರಿ ನೋಡಮ್ ಎಷ್ಟಾಗುತ್ತ, 10 ಒಂದ್ಲೆ ಈ 0 ಕ್ಯಾನ್ಸಲ್ ನೋಡಿ. ಅಂದ್ರೆ ಎಷ್ಟು ಬಂತು 5,500 ಅಂತ ಬಂತು. ಈ 5,500 ಎಷ್ಟಕ್ಕೆ ಹೆಚ್ಚಾಗ್ಯದ, 1,45,000 ಹೆಚ್ಚಾಗ್ಯದ. ಅಂದ್ರೆ ಅಪಾನ್ 1,45,000 ಇಂಟು ನಮ್ಗೆ ಏನ್ ಕಂಡಿಡಿ ಅಂದಾರ, ಪರ್ಸೆಂಟ್ ಅನ್ನ ಕಂಡಿಡಿ ಅಂದಾರ. ಸಿಂಪಲ್ ಗ್ರೋತ್ ರೇಟ್ ಪರ್ಸೆಂಟ್ ಅಂದ್ರೆ ವಾರ್ಷಿಕ ದರ ಎಷ್ಟು ಅಂತ. ಹಾಗಿದ್ದಾಗ ಇಲ್ಲಿ 100 ಅನ್ನ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋರಿ, ಏನಾಗತ್ತ ನೋಡ್ರಿ, ಇಲ್ಲಿ ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್ ಅಂತ ಆಯ್ತು. ದೆನ್ ಈ 0
ಈ 0 ಕ್ಯಾನ್ಸಲ್. ಮೇಲೇನು ಉಳಿದಿದೆ 55, ಕೆಳಗ 145 ಇಂಟು 10 ಅಂತ ಉಳಿದಿದೆ. ಇವಾಗ ನೋಡ್ರಿ 5 11 5 2 10 4 ಉಳಿತು, 5 9 ಎಷ್ಟಾಯ್ತು 45 ಅಂತ ಆಯ್ತು. ಇವಾಗ ಎರಡು ಸಂಖ್ಯೆಗಳು ಬಾಗ್ ಹೋಗೋಲ್ಲ, ಹಾಗಾಗಿ ಮಲ್ಟಿಪ್ಲೈ ಮಾಡ್ಕೋರಿ ಎಷ್ಟಾಗುತ್ತೆ ನೋಡ್ರಿ 110 ಡಿವೈಡೆಡ್ ಬೈ ಎಷ್ಟಂತಾಯ್ತು 29. ಇವಾಗ ಈ ರೀತಿಯಾಗಿ ಇಲ್ಲಿ ಏನ್ರ ಕೊಟ್ಟಾರ ಏನ್ ನೋಡ್ರಿ, ಇಲ್ಲಿ ಏನ್ ಕೇಳಿದ್ರೆ ಪರ್ಸೆಂಟ್ ಒಳಗೆ ಕೇಳಿದಾರೆ, ಹಾಗಾಗಿ ಅದನ್ನ ಡೆಸಿಮಲ್ ಪಾಯಿಂಟ್ ಒಳಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡಮ್. ಅಂದ್ರೆ ಎಷ್ಟಾಗುತ್ತಾ ಇಲ್ಲಿ ನೋಡ್ರಿ, ಭಾಗಾಕಾರ ಮಾಡಿದಾಗ ಎಷ್ಟಲ್ಲಿ ಹೋಗುತ್ತೆ ಇದು 19 3 87 ಸಮೀಪ ಸಂಖ್ಯೆ ಇದೆ, ಅದಕ್ಕೆ 87 ಇದೆ. ಅಂದ್ರೆ ಇದು ಮೈನಸ್ ಮಾಡ್ಕೋರೆ ಎಷ್ಟು ಬಂತು 10 7 3 11 9 2 ಅಂತ ಆಯ್ತು. ಇವಾಗ ಮತ್ತೆ 29 23 ಹೋಗಲ್ಲ, ಹಾಗಾಗಿ ಮತ್ತೆ ಪಾಯಿಂಟ್ ಕೊಟ್ಟು 0 ಅನ್ನ ತಗೋತೀವಿ. ಇವಾಗ ಒಂದು ನಂಬರ್ ಬಂದಿದೆ, ಈ ನಂಬರು ಈ ಆಪ್ಷನ್ ಒಳಗೆ ಅದ ಏನಿಲ್ಲ ನೋಡ್ರಿ, 4 ಇಲ್ಲ, 5 ಇಲ್ಲ, ಮತ್ತೆ 3 ಇದೆನಾ, ಮತ್ತೆ 2 ಅಂತ ಇಲ್ಲ. ಹಾಗಾದ್ರೆ ನಮ್ದು ಯಾವ್ದು ಆಪ್ಷನ್ ಕರೆಕ್ಟ್ ಅಪ್ಪ ಅಂದ್ರೆ 3.793%. ಅಂದ್ರೆ ಪರ್ ಇಯರ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ 3.7. ಓಕೆನಾ, ಕ್ಲಿಯರ್ ಇದೆನಾ? ಇದು ಇಲ್ಲಿ ಏನ್ ಕೇಳಿಲ್ಲ ಅಂತ ಪರಿ, ಇಲ್ಲಿ ಏನ್ ಕೇಳ್ಯಾರ ನೋಡ್ರಿ, ಸಿಂಪಲ್ ಆಗ್ಯದ. ಓನ್ಲಿ ಒಂದು ಊರಾಗ ಎಷ್ಟು ಜನಸಂಖ್ಯೆ ಅದ, ಕೆಲವು ವರ್ಷಗಳ ಬಾದ ಸ್ವಲ್ಪ ಹೆಚ್ಚು ಇನ್ಕ್ರೀಸ್ ಆಗ್ಯದ. ಅವಾಗ ಎಷ್ಟಾಗಿದೆ 55,000. 55,000 ಎಷ್ಟು ವರ್ಷಕ್ಕಾಗಿದ ಅದು ಮೇನ್ ಆಗಿ ನಾವು ತಲೆಗೆ ಇಟ್ಕೋಬೇಕು. ಅಂದ್ರೆ ಎಷ್ಟಾಗಿದೆ 10 ವರ್ಷಕ್ಕೆ. ಅದನ್ನ ಡಿವೈಡ್ ಮಾಡ್ಕೊಳ್ರಿ. ಡಿವೈಡ್ ಮಾಡ್ಕೊಂಡಾಗ ಬಂದಂತ ಆನ್ಸರ್ ಅನ್ನ ನಾವು ಎಷ್ಟಕ್ಕೆ ಮಾಡ್ತೀವಿ, ಮೂಲವಾಗಿ ಎಷ್ಟು ಇರುತ್ತಲ್ಲ ಅದಕ್ಕೆ ಡಿವೈಡೆಡ್ ಬೈ ಮಾಡ್ಕೊಂಡು ಮಾಡ್ತೀವಿ. ಓಕೆ, ಕ್ಲಿಯರ್ ಇದೆನಾ? ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ ಹೋಗೋಣ ನೋಡ್ರಿ. ಇಲ್ಲಿ ಏನಿದೆ, ಎ ಕ್ಯಾನ್ ಪೇಂಟ್ 7 chairs in an hour and B can paint 4 chairs in an hour. Then determine how much time they will require to paint 55 chairs when they work together ಅಂತ. ಈ ಒಂದು ಪ್ರಶ್ನೆ ಕೆಲಸ ಮತ್ತು ದಿನಗಳು ಟಾಪಿಕ್ ನಿಂದ ಬಂದಿದೆ. ವರ್ಕ್ ಕೇಳಿದ್ದಾರೆ, ಅದ್ರ ದಿನಗಳು ಕೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಏನಿದೆ ನೋಡ್ರಿ, ಎ 1 ಗಂಟೆಯಲ್ಲಿ 7 ಕುರ್ಚಿಗಳಿಗೆ, ಎ 1 ಗಂಟೆಯಲ್ಲಿ 7 ಕುರ್ಚಿಗಳಿಗೆ ಏನ್ ಮಾಡ್ತದಂತೆ, ಪೇಂಟ್ ಮಾಡ್ತದ, ಬಣ್ಣ ಹಚ್ಚವಲ್ಲದು. ಅದೇ ರೀತಿಯಾಗಿ ಬಿ 1 ಗಂಟೆಯಲ್ಲಿ ಎಷ್ಟು ಕುರ್ಚಿಗಳಿಗೆ, 4 ಕುರ್ಚಿಗಳಿಗೆ, 4 ಕುರ್ಚಿಗಳಿಗೆ ಬಣ್ಣ ಹಚ್ಚಬಲ್ಲದು. ಅವರು ಒಟ್ಟಿಗೆ ಕೆಲಸ ಮಾಡುವಾಗ 55 ಕುರ್ಚಿಗಳಿಗೆ ಬಣ್ಣ ಹಚ್ಚಲು ಎಷ್ಟು ಸಮಯ ಬೇಕಾಗ್ತದಂತ. ಅವ್ರು ಏನ್ ಕೇಳ್ಯಾರಿಲ್ಲ ನಮ್ಗ, 55ಕ್ಕ ಎಷ್ಟಾಗುತ್ತಾ ಟೈಮ್ ಅಂತ. ಅಂದ್ರೆ ಫಸ್ಟ್ ಈ ಇಬ್ಬರದು ಕೆಪಾಸಿಟಿ ಕಂಡು ಹಿಡ್ಕೋಬೇಕು ನಾವು. ಹಾಗಿದ್ರೆ ಏನ್ ಮಾಡ್ತೀವಿ, ಕೆಪಾಸಿಟಿ ಕಂಡು ಹಿಡ್ಕೊಳಕ ಫಸ್ಟ್ LCM ತಗೋರಿ. ಅಂದ್ರೆ ಎಷ್ಟು ಬಂತು, 7 4 ಎಷ್ಟಾಗುತ್ತಾ 28. ಈ ಒಂದು ಸಂಖ್ಯೆ ಇದೆ ಅಲ್ಲ, 7 4 ಇವೆರಡರ ಲಸ 28 ಅಂತ ಬಂತು. ಹಾಗಿದ್ದಾಗ ಈ ಸಂಖ್ಯೆಯಿಂದ ಈ ಒಂದು ಸಂಖ್ಯೆಯಿಂದ ಎಷ್ಟಲ್ಲೇ ಹೋಗುತ್ತೆ ಭಾಗ ಇದು, 7 4 28, 4 7 28 ಅಂತ. ಹಾಗಿದ್ರೆ ಎ ಮತ್ತು ಬಿ ದ ಕೆಪಾಸಿಟಿ ಎಷ್ಟಿದೆ, 4 ಮತ್ತು 7. ಇವು ಎರಡುಗಳನ್ನ ಪ್ಲಸ್ ಮಾಡ್ಕೊಳ್ರಿ, ಎಷ್ಟು ಬಂತು 11 ಅಂತ ಬಂತು. ಈಗ ಎಷ್ಟು ಕೆಲಸ ಆಗ್ಬೇಕಾಗಿದೆ ಅಂದ್ರೆ ಎಷ್ಟು ಕುರ್ಚಿಗಳಿಗೆ ನಾವು ಪೇಂಟ್ ಮಾಡ್ಬೇಕಾಗಿದೆ ಡಿವೈಡೆಡ್ ಬೈ ಅವ್ರ ಕೆಪಾಸಿಟಿ ಎಷ್ಟು ಅಂತ ಮಾಡ್ಕೊಂಡಾಗ ಆನ್ಸರ್ ಎಷ್ಟು ಬರುತ್ತೆ ನಮಗ, 11 11 55. ಅಂದ್ರೆ 5 hours ನಮ್ಗೆ ಟೈಮ್ ಹಿಡಿತದ. ಅರ್ಥ ಆಯ್ತಾ? ಇದು ಏನಿಲ್ಲ, ಇಲ್ಲಿ ಲೋನ್ ಕೊಟ್ಟಿದಾರೆ ನೋಡ್ರಿ. ಎದು 7 ದಿನ ಕೆಲಸ ಮಾಡ್ತಾರ, ಬಿ 4 ದಿನ ಕೆಲಸ ಮಾಡ್ತಾರ, ಟೋಟಲ್ ಆಗಿ 22 ದಿನ. ಇವಾಗ ನಮ್ಗೆ ಇದು ಕೇಳಿಲ್ಲ, ಇದು ಓನ್ಲಿ ಕೆಪಾಸಿಟಿ ಕಂಡು ಹಿಡ್ಕೋಬೇಕು. ಹಾಗಿದ್ರೆ ನಮ್ಗೆ ಏನ್ ಕೇಳಿದಾರೆ ಇಲ್ಲಿ ಕ್ವಶನ್ ನೋಡ್ರಿ ಕಂಪ್ಲೀಟ್ ಆಗಿ, 55 ಕುರ್ಚಿಗೆ ಎಷ್ಟು ಅಂದ್ರೆ ಇವ್ರ ಕೆಪಾಸಿಟಿ ಎಷ್ಟಿದೆ ಅದ್ರ ಮೇಲೆ ಅವ್ರದ್ದು ಕೆಲಸ ಡಿಪೆಂಡ್ ಆಗುತ್ತಾ, ಅಂದ್ರೆ ಟೈಮ್ ಎಷ್ಟು ಹೋಗುತ್ತಾ ಅನ್ನೋದು ಗೊತ್ತಾಗುತ್ತಾ. ಓಕೆನಾ, ಕ್ಲಿಯರ್ ಇದೆನಾ? ನೋಡ್ರಿ ಮತ್ತೆ ಮುಂದಿನ ಕ್ವಶನ್ ಏನಿದೆ. ಈ ಒಂದು ಕ್ವಶನ್ ನೋಡ್ರಿ ಯಾವ್ದಿದೆ ಅಂದ್ರೆ ಕಾಂಪೌಂಡ್ ಇಯರ್ಲಿ, ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಬೇಸಿಸ್ ಮೇಲೆ ಕೇಳಂತ ಪ್ರಶ್ನೆ ಇದು. ಇವಾಗ ನೋಡ್ರಿ ಏನಿದೆ, ಸಮ್ ಆಫ್ RS 1875 at 4% per annum increase to RS 2028 in a certain time ಅಂತ ಕೇಳಿದ್ದಾರೆ. ಇಫ್ ಇಂಟ್ರೆಸ್ಟ್ ಇಸ್ ಕಂಪೌಂಡ್ ಇಯರ್ಲಿ ದೆನ್ ವಾಟ್ ಈಸ್ ದ ಟೈಮ್ ಪೀರಿಯಡ್ ಅಂತ. ನೋಡ್ರಿ ಏನಿದೆ ಒಂದ್ಸತ ಕ್ವಶನ್ ಓದ್ರಿ. ನೋಡ್ರಿ ಇಲ್ಲಿ ಏನಿದೆ ಕ್ವಶನ್, ವಾರ್ಷಿಕ 4% ದರದಲ್ಲಿ 1875 ಮೊತ್ತವು ನಿರ್ದಿಷ್ಟ ಸಮಯದಲ್ಲಿ 2028ಕ್ಕೆ ಏರಿತು. ಅಂದ್ರೆ ಫಸ್ಟ್ ನಮ್ಮಲ್ಲಿ ಇಂತಿಷ್ಟು ಅಂತ ಅಮೌಂಟ್ ಇರುತ್ತೆ, ಅದು ಸ್ವಲ್ಪ ಇಯರ್ ಅಥವಾ ಸ್ವಲ್ಪ ಪರ್ಸೆಂಟ್ ಆದ್ಮೇಲೆ ಇಂತಿಷ್ಟು ರೂಪಾಯಿ ಏರಿಕೆ ಆಗ್ಯದ. ಆ ಬಡ್ಡಿಯನ್ನ ವಾರ್ಷಿಕವಾಗಿ ಸಂಯೋಜಿಸಿದರೆ ಸಮಯ ಎಷ್ಟು ಅಂತ ಇಲ್ಲಿ ಏನ್ ಕೇಳಿದಾರೆ, ಟೈಮ್ ಎಷ್ಟು, ಡ್ಯೂರೇಷನ್ ಎಷ್ಟು ಅಂತ. ಹಾಗಿದ್ರೆ ಬನ್ನಿ ಮೊದಲನೇದಾಗಿ ಏನೇನ್ ಕೊಟ್ಟಾರ, 4% ಅಂತ. ಈ 4% ಅನ್ನ ಹೆಂಗ್ ಬರ್ಕೋತೀವಿ ನಾವು ಹೇಳ್ರಿ, ಇಲ್ಲಿ 4/100 ಅಂತ, 4 1 4 25 1/25 ಅಂತ ಬಂತು. ಇವಾಗ ಇದನ್ನ ಇಷ್ಟೇ ಬಿಡ್ರಿ. ಇವಾಗ ಏನ್ ಕೊಟ್ಟಿದ್ದಾರೆ,
1875, 2028 ಇವೆರಡನ್ನ ರೇಷಿಯೋ ಆಗಿ ತಗೋಬೇಕಪ್ಪ ಅಂದ್ರೆ ಯಾವಾಗ್ಲೂ ಕೂಡ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯಲ್ಲಿ ಏನಂತಾರೆ ಪ್ರಿನ್ಸಿಪಲ್ ಮತ್ತು ಅಮೌಂಟ್ ಕೊಟ್ಟಾಗ ನಾವು ಏನ್ ಮಾಡ್ಕೋಬೇಕು, ಆಲ್ವೇಸ್ ರೇಷಿಯೋ ತಗೋಬೇಕು. ನೆನ್ಪಿಟ್ಕೊಳ್ರಿ, ಇದು ಪಾಯಿಂಟ್. ಆಲ್ವೇಸ್ ಏನ್ ಮಾಡ್ಕೋಬೇಕು, ರೇಷಿಯೋನ ತಗೋಬೇಕು. ಹಾಗಿದ್ರೆ ಬನ್ನಿ, ಯಾವ ಒಂದು ಸಂಖ್ಯೆಯಿಂದ ಭಾಗ ಹೋಗುತ್ತಾ ನೋಡ್ಕೊಳ್ರಿ. ಎಲ್ಲ ಮಗಿ ಬರ್ತಾ ನಿಮ್ಗೆಲ್ಲರಿಗೂ? ಹಾಗಿದ್ರೆ ನೋಡ್ರಿ ಯಾವ ಮಗಿ ಹೋಗ್ತದೆ ಹೇಳ್ರಿ. ಇವಾಗ ಇಲ್ಲಿ ನೋಡ್ರಿ 5 ಇದೆ, 8 ಇದೆ. ಕೊನೆ ಸಂಖ್ಯೆಯಿಂದ ನಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಸಂಖ್ಯೆಯಿಂದ ಭಾಗ ಹೋಗುತ್ತಾ ಅನ್ನೋದು. 5 ಇದೆ ಅಂದ್ರೆ 8 ಇದೆ ಅಂದ್ರೆ 2 ಮಗ್ಗೆಗೆ ಇದು ಹೋಗುತ್ತಾ, ಬಟ್ 2 ಮಗ್ಗೆ 5 ಹೋಗೋದಿಲ್ಲ. ಮತ್ ನೋಡ್ರಿ 5 ಮಗ್ಗೆಗೂ ಹೋಗೋದಿಲ್ಲ, 5 ಇದೆ, ಅದು 8 ಇದೆ. ಇವಾಗ 3 ಮಗ್ಗೆ ಟ್ರೈ ಮಾಡ್ರಿ, ಎಷ್ಟಾಗತ್ತಾ? 3 6 18, 2 ಉಳಿತು, 3 7 21, 3 6 18 ಅಂತ ಆಯ್ತು. ಅರ್ಥ ಆಯ್ತಾ ಇದು? ಇವಾಗ ನೋಡ್ರಿ ಈ ಕಡೆ 3 6 18, 3 2 6, 3 5 15 ಅಂತ. ಅಂದ್ರೆ 625 ರೇಷಿಯೋ 676 ಅಂತ ಬಂದಿದೆ. ಅಂದ್ರೆ ಇಲ್ಲಿ ಏನ್ ಕೇಳಿದಾರೆ ಅವರು, 1ಕ್ಕೆ 25 ಅಂದ್ರೆ 25ಕ್ಕೆ 1 ಕಡಿಮೆ ಆಗಿದೆ ರೇಷಿಯೋ. ಅಂದ್ರೆ ಎಷ್ಟು ಬಂತು? ಸಾರಿ, 25ಕ್ಕೆ 1 ಇನ್ಕ್ರೀಸ್ ಮಾಡ್ಕೊಂಡೇವಿ ನಾವು. ಅಂದ್ರೆ ಪರ್ ಇಯರ್ ಏನಾಗಿದೆ, 4% ಇನ್ಕ್ರೀಸ್ ಆಗಿದೆ. ಹಾಗಿದ್ದಾಗ ನಾವು 4/100 ಮಾಡ್ಕೊಂಡಾಗ ಎಷ್ಟು ಬಂತು? 26/25 ಅಂತ. ಹಾಗಿದ್ರೆ ಇದನ್ನ ಯಾವ ರೀತಿಯಾಗಿ ಬರ್ಕೊಳ್ಳೋಣ? ಇದಕ್ಕೆ ಏನ್ ಡಿಫ್ರೆನ್ಸ್, ಇದಕ್ಕೆ ಏನ್ ಸಂಬಂಧ ಅಂದ್ರೆ, ಇಲ್ಲಿ 25 ಇದೆ, ಇಲ್ಲಿ ಇದು ಪ್ಲಸ್ ಮಾಡ್ಕೊಂಡ್ರೆ ಎಷ್ಟಾಯ್ತು? 26 ಆಯ್ತಾಯ್ತು. ನೆನ್ಪಿಟ್ಕೊಳ್ರಿ, ಇದು ಯಾವುದೋ ಒಂದು ವರ್ಗ ಅದ, 625 ಮತ್ತು 626. ನಮ್ಗೆ ಯಾವ್ದಂತ ಗೊತ್ತಿಲ್ಲ, ಬಟ್ ಇಲ್ಲೊಂದು ನಮ್ಗೆ ಕ್ಲೂ ಸಿಕ್ಕಿದೆ, 25 ಮತ್ತು 26 ಅಂತ. ಹಾಗಾಗಿ ನೋಡ್ಕೊಳ್ರಿ, ಇಲ್ಲಿ 25 ಸ್ಕ್ವೇರ್ ಅಂತ ಮಾಡ್ಕೊಳ್ರಿ, 26 ಸ್ಕ್ವೇರ್ ಅಂತ ಮಾಡ್ಕೊಳ್ರಿ. ಎಷ್ಟು ಬಂತು ಇಲ್ಲಿ? 25 25 ಗುಣಾಕಾರ ಮಾಡ್ಕೊರಿ, 26 26 ಗುಣಾಕಾರ ಮಾಡ್ಕೊಳ್ರಿ, ಎಷ್ಟು ಬರುತ್ತಾ ಆನ್ಸರ್? ಎಷ್ಟು ಬರುತ್ತಾ? ಬಟ್ ಇಲ್ಲಿ ಏನ್ ಕೇಳಿದಾರೆ, ಅವಧಿ ಎಷ್ಟು ಅಂದ್ರೆ ನಮ್ಗೆ ಎಷ್ಟು ಬಂತ ಟೈಮ್? 2 years ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದು? ಹಾಗಿದ್ರೆ ಆಪ್ಷನ್ ಯಾವ್ದೇ ನೋಡ್ರಿ, ಇಲ್ಲಿ ಆಪ್ಷನ್ 4 ಇಸ್ ಎ ಕರೆಕ್ಟ್ ಆನ್ಸರ್. ಓಕೆನಾ? ಕ್ಲಿಯರ್ ಇದೆನಾ? ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಿಲ್ಲ, ಇಲ್ಲಿ ಆಲ್ವೇಸ್ ಏನ್ ಹೇಳಿದ್ದೆ ನಾನು, ಪ್ರಿನ್ಸಿಪಲ್ ಮತ್ತು ಅಮೌಂಟ್ ಕೊಟ್ಟಾಗ ಅದನ್ನ ರೇಷಿಯೋ ಕಂಡು ಹಿಡ್ಕೋಬೇಕು ಅಷ್ಟೇ. ಸಿಂಪಲ್ ಆಗಿದೆ, ಫಂಡಮೆಂಟಲ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇವಾಗ ನೋಡಿ ಏನಿದೆ ಮುಂದಿನ ಕ್ವಶನ್ ನೋಡಿ. 37 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 55 ಅಂತ. ಏನ್ ಕೇಳಿದಾರೆ ನೋಡ್ರಿ, ಯಾವ ಪ್ರಶ್ನೆಯಿಂದ? ಶೇಕಡದ ಮೇಲೆ ಕೇಳಿದಾರೆ ಈ ಪ್ರಶ್ನೆ. ಹಾಗಿದ್ರೆ 37ಕ್ಕೆ 55 ಆದ್ರೆ 100ಕ್ಕೆ ಎಷ್ಟು ಅಂದಂಗೆ ಶೇಕಡಾಕ? ಇಲ್ಲಿ ನೋಡ್ರಿ, 37ಕ್ಕೆ 55 ಆದ್ರೆ 100ಕ್ಕೆ ಎಷ್ಟು? ಇಷ್ಟೇ ಬಿಡಿಸ್ಬೇಕೀಗ. ಬಿಡಿಸೋದು ಅದ್ರೊಳಗೆ ಏನಿಲ್ಲ. 5 1 5, 5 2 10 ಆಯ್ತಾ? ಮತ್ತೆಲ್ರು ಹೋಗ್ತಾವೇನು? 11 37 20 ಹೋಗೋದಿಲ್ಲ. ಹಾಗಾಗಿ ಇದಕ್ಕ ಮಲ್ಟಿಪ್ಲೈ ಮಾಡ್ಕೊರಿ. 2 7 ಎಷ್ಟಾಗುತ್ತಾ? 14 ಅಂತ ಆಯ್ತು. 2 3 6 1 7, 740. 0ಕ್ಕೆ ಆಸ್ ಇಟ್ ಇಸ್. ದೆನ್ ಈ 11ಅನ್ನ ಕೆಳಗೆ ಇಟ್ಕೊಂಡಿವಿ. ಇವಾಗ ಇದನ್ನ ಭಾಗಾಕಾರ ಮಾಡ್ರಿ, ಎಷ್ಟಾಗುತ್ತಾ? 11/740 ಅಂತ. 11 7 77 ಬರ್ತದೇನ್ರಿ ಇದಕ್ಕ? ಬರಲ್ಲ. ಅದಕ್ಕಿಂತ ಸಮೀಪ ಯಾವ್ದಪ್ಪ? ಸಮೀಪ ಸಂಖ್ಯೆ ಯಾವ್ದು? 11 6 ಎಷ್ಟು? 11 6 66. 14 6 ಕಳೆದ್ರೆ ಎಷ್ಟು ಬರುತ್ತಾ? 8 ಅಂತ ಬರುತ್ತಾ? ಇಲ್ಲಿ 7 ಹೇಳ್ಕೋದ್ರೆ 0. ಹಾಗಿದ್ರೆ ಫಸ್ಟ್ ಆಪ್ಷನ್ ಯಾವ್ದೇ ನೋಡ್ರಿ, ಇಲ್ಲಿ 666 ಅಂತ ಇದೆ. ಎಲ್ಲಾನು ಕೂಡ 666 ಅಂತ ಇದೆ. ಇವಾಗ ಇದು ಕಂಪೇರ್ ಮಾಡ್ರಿ, ಎಷ್ಟು ಬರುತ್ತಾ? 11 6 66 ಅಂತ ಇತ್ತು. ಇದು 80 ಅಂತ ಬಂತಾ? ಈಗ 80 ಬಂದಿದ್ದಾನೆ, ನಾವೇನ್ ಮಾಡ್ಕೋಬೇಕು? ಮತ್ತ 11ರಿಂದ ಭಾಗ ಹೊಡ್ಸ್ಕೋಬೇಕು. ಅಂದ್ರೆ ಎಷ್ಟಾಗುತ್ತಾ? 11 7 77 ಅಂತ ಆಯ್ತಾ? ನೋಡ್ರಿ ಕರೆಕ್ಟ್ ಇದೆನಾ? 10 7 ಕಳೆದ್ರೆ 3 0 ಅಂತ ಬಂತು ಪಾಯಿಂಟ್. ಇವಾಗ 8 ಕಳೆದ್ರೆ 0 ಅಂತ ಬಂದಿದೆ, 3 ಅಂತ ಕೊಂಡಿದೀವಿ. ಇವಾಗ 11 3 ಹೋಗೋದಿಲ್ಲ, ಹಾಗಾಗಿ ಏನ್ ಮಾಡ್ತೀವಿ? ಪಾಯಿಂಟ್ ಕೊಟ್ಟು 0 ತಗೋತೀವಿ. 11 2 22 ಅಂತ ಬಂದಿದೆ. ಹಾಗಿದ್ರೆ 67.2 ಎಲ್ಲಿದೆ ನೋಡ್ರಿ ಆನ್ಸರ್? ಆಪ್ಷನ್ದಾಗ ಎಲ್ಲಿದೆ? ಹಾಗಿದ್ರೆ ಫಸ್ಟ್ ಆಪ್ಷನ್ ಇದೇನಾ? 67.27 ಅಂದ್ರೆ ಆನ್ಸರ್ ಎಷ್ಟು ಬಂತು? ಇದಕ್ಕ ಡಿವೈಡೆಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಆನ್ಸರ್ ಮುಗಿದು ಹೋಯ್ತು. ಅಂದ್ರೆ 35ಕ್ಕೆ 37ಕ್ಕೆ 55 ಆದ್ರೆ 100ಕ್ಕೆ ಎಷ್ಟು? ಶೇಕಡ ಅಷ್ಟೇ. 100ಕ್ಕೆ ಎಷ್ಟು ಅಂತ ಶೇಕಡ, ಹೆಚ್ಚಿಗೆ ಏನು ಕೆಲಸ ಇರಲ್ಲ ಶೇಕಡದ, ಓನ್ಲಿ 100ಕ್ಕೆ ಎಷ್ಟು ಅನ್ನೋದು. ಕ್ಲಿಯರ್ ಇದೆನಾ ಇದು? ಏನು ಡೌಟ್ ಇಲ್ವಾ? ನೋಡ್ರಿ ಇಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಮ್ ಇನ್ ಅ cm³ ಆಫ್ ದ ಸಿಲಿಂಡರ್ ಹ್ಯಾವಿಂಗ್ ಹೈಟ್ 20 ಸೆಂಟಿಮೀಟರ್ ಅಂಡ್ ಬೇಸ್ ರೇಡಿಯಸ್ ಇಸ್ 14 ಸೆಂಟಿಮೀಟರ್. ಈ ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಈ ಬೇಸಿಸ್ ಮೇಲೆ ಏನ್ ಬರ್ತಾವ ಅಂದ್ರೆ ಸುಮಾರು ಏನ್ ಕೇಳ್ತಾರ ನಮ್ಗ
ಮೂರು ಕ್ವೆಶನ್ಗಳನ್ನ ಅಂದ್ರೆ ಮೂರು ಅಥವಾ ಎರಡು ಅಥವಾ ಮೂರು ಕ್ವಶನ್ಗಳನ್ನ ಕೇಳ್ತಾರೆ. ಒಂದು ಘನಫಲ, ಸಿಲಿಂಡರ್, ಗೋನ, ಈ ಕೋನದ ವ್ಯಾಲ್ಯೂಮ್ ಏನು, ಕೋನದ್ದು ಕರ್ಡ್ ಸರ್ಫೇಸ್ ಏನು ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಏನು, ಟೋಟಲ್ ಸರ್ಫೇಸ್ ಏರಿಯಾ ಏನು, ಸಿಲಿಂಡರ್ ಏನು, ಘನಫಲ ಏನು, ಮತ್ತೆ ಆಯತದ ಘನಫಲ, ಹಿಂಗೆ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ನಾವು ಏನ್ ಹಿಂದಿನ ತರಗತಿಯಲ್ಲಿ ಮಾಡಿದ್ವಲ್ಲ, ಆ ರೀತಿಯಾಗಿ ಈ ಏನಂತಾರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಮೇಲೆ ಸುಮಾರು 2 ಪ್ರಶ್ನೆಗಳು ನಮ್ಗೆ ಬರ್ತಾ ಇರ್ತಾವ. ಅವು ಏನು ಯಾವಾಗ್ಲೂ ಕೂಡ ಫಾರ್ಮುಲಾ ಬೇಸ್ಡ್ ಆಗಿರ್ತಾವ. ಹಾಗಾದ್ರೆ ಇದಿಷ್ಟು ಅರ್ಥ ಆಯ್ತಾ? ಹಾಗಿದ್ರೆ ಹೇಳಿದೀನಿ ಅಂದ್ರೆ ಈ ಟಾಪಿಕ್ ಇಂಪಾರ್ಟೆಂಟ್ ಇರುತ್ತಾ ಅಂತ, ಈ ಟಾಪಿಕ್ ಮೇಲೆ ವರ್ಕ್ ಮಾಡ್ಬೇಕು ನಾವೆಲ್ಲ. ಹಾಗಿದ್ರೆ ನೋಡಿ ಈ ಕ್ವಶನ್ ಏನಿದೆ, ಇಲ್ಲಿ ಏನ್ ಕಂಡಿಡಿ ಅಂದ್ರೆ ನಮ್ಗ ಸಿಲಿಂಡರ್ ನ ಒಂದು ಪರಿಮಾಣ ಅಂದ್ರೆ ವ್ಯಾಲ್ಯೂಮ್ ಎಷ್ಟು ಅಂದ್ರೆ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಈಕ್ವಲ್ ಟು ಎಷ್ಟಿದೆ ನೋಡ್ರಿ ಫಾರ್ಮುಲಾ ಪೈ ಆರ್ ಸ್ಕ್ವಯರ್ ಎಚ್. ಮ್ಯಾಥ್ಸ್ ಒಳಗೆ ಏನೇನ್ ಬರ್ತಾವ ಹೆಚ್ಚಿಗೆ ಹೇಳ್ರಿ? ಫಾರ್ಮುಲಾ ಬರ್ತಾವ, ಮಗ್ಗಿ ಬರ್ತಾವ, ಅದು ಬಿಟ್ರ ಪ್ಲಸ್ ಮೈನಸ್ ಇಂಟು ಡಿವಿಷನ್, ಇವ್ 4 ಬಿಟ್ರೆ ಮ್ಯಾಥ್ಸ್ ಒಳಗೆ ಏನು ಇರೋದಿಲ್ಲ. ಆಯ್ತು, ಒಂದ್ ಸ್ವಲ್ಪ ನಡು ಹಂಗ ಹಿಂಗ ಏನಂತಾರ ಫಾರ್ಮುಲಾಗಳು ಬಂದ್ ಹೋಗ್ತಾವ. ಪೈ ಆರ್ ಅನ್ ಆಗಿರ್ಬೋದು, ಪೈ ಆರ್ ಸ್ಕ್ವೇರ್ ಎಚ್ ಆಗಿರ್ಬೋದು, 4/3 ಪೈ ಆರ್ ಕ್ಯೂಬ್ ಅಂತ ಆಗಿರ್ಬೋದು, ಈ ರೀತಿಯಾಗಿ ಬಂದ್ ಹೋಗ್ತಾವ. ಇವಾಗ ಪೈ ಆರ್ ಸ್ಕ್ವೇರ್ ಎಚ್ ಅವ್ರು ಕೊಟ್ಟಿರ್ತಾರಿ ಸರ್, ಆ ಕೊಟ್ಟಂತದೇನೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಮತ್ತೇನ್ ಹೊಸದಾಗಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳಂಗಿಲ್ಲ ನಾವು. ಅಂದ್ರೆ ಪೈ ಎಷ್ಟು ಕೊಟ್ಟಿರ್ತಾರೆ? 22/7 ಅಂತ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದ್ರೂ ಕೂಡ ನಾವ್ ಏನಂತ ಇಟ್ಕೋಬೇಕು? 22/7 ಅಂತಾನೆ ಇಟ್ಕೋಬೇಕು. ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? 20 ಸೆಂಟಿಮೀಟರ್ ಹೈಟ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ 14 ಸೆಂಟಿಮೀಟರ್ ತ್ರಿಜ್ಯ. 14 ಸೆಂಟಿಮೀಟರ್ ಅಂದ್ರೆ ತ್ರಿಜ್ಯ ಅಂತ ಆಯ್ತು. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಆರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಏನಂತ ಬರ್ಕೊಂಡು 14 ಇಂಟು 14 ಅಂತ ಆಯ್ತು. ಇವಾಗ ಹೈಟ್ ಎಷ್ಟಿದೆ? 20 ಅಂತ. ಇವಾಗ ಕರೆಕ್ಟ್ ಆಗಿ ಛೇದ ಹೊಡ್ಕೊಳ್ಳಿ. ಮೇನ್ ಇಲ್ಲಿ ಇರೋದ್ ಕೆಲಸ. ಇಲ್ಲಿ ಎಲ್ಲ ಬರ್ಕೊಂಡಾದ್ಮೇಲೆ ಛೇದ ಹೊಡ್ಕೊಳ್ಳೋದ್ರಾಗೆ ಆನ್ಸರ್ ಬರುತ್ತ. 7 ಒಂದೇ 7, 7 2 14 ಅಂತ ಆಯ್ತು. ಇವಾಗ ಈ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತ? 22 7 ಎಷ್ಟು? 44 ಇಂಟು 14 ಇಂಟು 2 ಎಷ್ಟಾಗತ್ತ? 28. 0 0 ಆಸ್ ಇಟ್ ಈಸ್. ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ ಈ ಕಡೆ ನೋಡ್ರಿ ಎಷ್ಟಾಗುತ್ತ? 280 ಇಂಟು 44. 4 0 0 8 4 ಎಷ್ಟು? 32. 4 7 8 9 10 11 ಅಂದ್ರೆ ಇಷ್ಟಂತ ಬಂತು. ಇವಾಗ ಇನ್ನೊಂದ್ಸತ ಮಲ್ಟಿಪ್ಲೈ ಮಾಡ್ಬೇಕಾ? 0 2 1 1 ಅಂತ 0 2 3 2 2 ಅಂದ್ರೆ ಎಷ್ಟು ಬಂತು? 12,320 ಅಂತ. ಯಾವ್ದಿದೆ ನೋಡಿ ಆಪ್ಷನ್? 12,320. ಆಪ್ಷನ್ ನಂಬರ್ 3 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು? ಮಲ್ಟಿಪ್ಲೈ ಮಾಡ್ಕೋರಿ, ಆನ್ಸರ್ ಎಷ್ಟು ಬರುತ್ತಾ? ಆಪ್ಷನ್ ನಂಬರ್ 3. ಏನಿಲ್ಲ ರೀ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಓನ್ಲಿ ಫಾರ್ಮುಲಾ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದ್ರೆ ಏನು ಅದ್ರ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಪೈ ಆರ್ ಸ್ಕ್ವೇರ್ ಅಂತ ಅದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋರಿ, ಇಂಟು ಮಾಡ್ಕೊಂಡ್ಬಿಡ್ರಿ, ಕೆಲಸ ಮುಗಿತಿದ್ರು. ಇದೇನದ ಫಂಡಮೆಂಟಲ್ ಆಗಿರುತ್ತೆ ಈ ಒಂದು ಫಾರ್ಮುಲಾದಲ್ಲಿ. ಅಂದ್ರೆ ಮೇನ್ ನಮ್ಗೆ ಏನ್ SSC GD ಫುಲ್ ಒಳಗಿಂದೆಲ್ಲ ಕೇಳಲ್ಲ. ಯಾಕಂದ್ರೆ ಈ ಟಾಪಿಕ್ ಮೇಲೆ ಹೇಳೋದಾದ್ರೆ ಒಳಗಿಂದೇನು ಕೇಳಲ್ಲ. ಏನು ಸಿಲಿಂಡರ್ ಘನಫಲ ಏನು, ಮತ್ತೆ ವ್ಯಾಲ್ಯೂಮ್ ಎಷ್ಟು, ಅದ್ರದ್ದು ಟೋಟಲ್ ಸರ್ಫೇಸ್ ಏನು, ಕರ್ಡ್ ಸರ್ಫೇಸ್ ಏರಿಯಾ ಕೊಟ್ಟು ಟೋಟಲ್ ಸರ್ಫೇಸ್ ಏರಿಯಾನ ಕೇಳ್ತಾರೆ. ಹಾಗಾಗಿ ಸ್ವಲ್ಪ ಫಾರ್ಮುಲಾ ಮೇಲೆ ಫೋಕಸ್ ಮಾಡ್ರಿ. ಓಕೆನಾ? ಅರ್ಥ ಆಯ್ತಾ? ನೋಡ್ರಿ ಮತ್ತೆ ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ, ಈ ಒಂದು ಟಾಪಿಕ್ ಯಾವ್ದ್ ಮೇಲೆ ಬಂದಿದೆ? ಸೇಮ್ ಏನ್ ಬಂದಿದೆ? ಆ ಒಂದು ಪರ್ಸೆಂಟ್ ಮೇಲೆ ಬಂದಿದೆ ಅಂತ ಅನ್ಕೊಳ್ತೀನಿ. ನೋಡ್ರಿ, ದ ಕರೆಂಟ್ ಪಾಪ್ಯುಲೇಷನ್ ಆಫ್ ಅ ಸಿಟಿ ಈಸ್ 1,25,000 ಇಫ್ ದ ಪಾಪ್ಯುಲೇಷನ್ ಗ್ರೋಸ್ ಅಟ್ ದ ರೇಟ್ ಆಫ್ 2% per year. ವಾಟ್ ವಿಲ್ ಬಿ ದ ಪಾಪ್ಯುಲೇಷನ್ ಆಫ್ ದ ಸಿಟಿ ಆಫ್ಟರ್ 3 years ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಒಂದು ನಗರದ ಪ್ರಸ್ತುತ ಜನಸಂಖ್ಯೆ ಎಷ್ಟಿದೆ? 1,25,000 ಅಂತಿದೆ. ಇವಾಗ ಜನಸಂಖ್ಯೆಯು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ಲತ್ತದ? 2%. ದೆನ್ 3 ವರ್ಷಕ್ಕೆ ಎಷ್ಟು ಅಂತ ಇಲ್ಲಿ ಏನ್ ಕೇಳಿದಾರೆ ನೋಡ್ರಿ, ಫಸ್ಟ್ ಕ್ಲಿಯರ್ ಮಾಡ್ಕೊಳ್ರಿ. 1.5 ಲಕ್ಷ 1,25,000 ಜನಸಂಖ್ಯೆ ಕೊಟ್ಟಾರ. ಇದಕ್ಕ ಪರ್ ಇಯರ್ 2% ಅಂದ್ರೆ 100ಕ್ಕೆ 2% ಇನ್ಕ್ರೀಸ್ ಆಗ್ಲತ್ತದ. ಅಂದ್ರೆ ಎಷ್ಟಂತ ಆಯ್ತು? 102 ಡಿವೈಡೆಡ್ ಬೈ 100. ಹೀಗೆ 2% ದರದಲ್ಲಿ 3 ವರ್ಷಕ್ಕೆ ಎಷ್ಟಾಗುತ್ತಾ ಅಂತ. ಇದೇ 3 ವರ್ಷಕ್ಕೆ ಎಷ್ಟು ಅಂದ್ರೆ ಇದನ್ನ 3 ಬಾರಿ ಬರ್ಕೊಳ್ರಿ. 102/100 102/100 ಅಂತ. ಇಷ್ಟ ಆಯ್ತಾ? ಇದು ಕ್ಲಿಯರ್ ಇದೆನಾ? ಇವಾಗ ಛೇದ ಹೊಡ್ಕೊಳ್ರಿ. ನೋಡ್ರಿ, ಇಲ್ಲೂ ಕೂಡ ಏನಿಲ್ಲ, ಓನ್ಲಿ ಕೊಟ್ಟಂತದನ್ನ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಯಾವ್ದು ಬರ್ತದ ಅದು ನೋಡ್ಕೋಬೇಕು. 1,32,651 ಅಂತ ಬರ್ತದ. ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ. ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ಮಾಡೋಣ ಅಂತ. 80 80 ಕ್ಯಾನ್ಸಲ್, 80 80. ಇವಾಗ ಇಲ್ಲೊಂದು ಅರ್ಥ ಮಾಡ್ಕೊಡ್ರಿ, ಮೇಲೆ ಎಷ್ಟೇ 0 ಇರ್ಲಿ, ಕೆಳಗೆ ಎಷ್ಟೇ 0 ಇರ್ಲಿ, ಫಸ್ಟ್ ಅವುಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡು ಕಲೀರಿ. ಅಂದ್ರೆ ಕೆಳಗ ಕಡಿಮೆ ಇದ್ದು ಮೇಲೆ ಹೆಚ್ಚಿಗಿದ್ದು ಅಂದ್ರೆ ಕೆಳಗೆ ಎಷ್ಟು ಇರ್ತಾವಲ್ಲ ಅಷ್ಟೇ 0 ಹುಡ್ಕೋಬೇಕು. ಅರ್ಥ ಆಯ್ತಾ ಇದು? ಕೆಳಗೆ ಎಷ್ಟು 0 ಇರ್ತಾವ, ಮ್ಯಾಲ ಅಷ್ಟೇ 0.
ಹೆಚ್ಚು ಎಷ್ಟೇ ಇರ್ಲಿ ಬಟ್ ಕೆಳಗೆ ಎಷ್ಟು ಇರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೀರೋ ಕ್ಯಾನ್ಸಲ್ ಹೊಡ್ಕೊಳ್ಳೋದು. ಇವಾಗ ಏನ್ ಮಾಡಿದ್ವಿ, ಕ್ಯಾನ್ಸಲ್ ಹೊಡ್ಕೊಂಡಿವಾ. ಇವಾಗ 1250 ಅಂತ ಉಳಿತು. ಇವಾಗ ಇದನ್ನ ಇದು ಮಾಡ್ಕೋಣ. 2 5 10, 2 1 2. ದೆನ್ ಇದಕ್ಕೆ ಹಾಗಿದ್ರೆ 2 5 10 0 0 ಅಂತ ಆಯ್ತು. ದೆನ್ ಇದಕ್ ನೋಡ್ರಿ 2 5 10, 2 1 2, 2 25. ಅರ್ಥ ಆಯ್ತಾ? ದೆನ್ ಇಲ್ಲಿ ನೋಡ್ರಿ ಮತ್ತೆ 2 5 10, 2 1 2 5 10 0 0 ಅಂತ. ಇಲ್ಲಿ ನೋಡ್ರಿ 5 5 25, 5 2 10, 2 ಉಳಿತು, 5 5 25 ಆಗಿದ್ದೇನ ಇದು? ನೋಡ್ರಿ ಇಲ್ಲಿ ಮತ್ತೆ 5 1 5 5 25. ಇಲ್ಲಿ ಎಷ್ಟು ಉಳಿದಿದೆ? ಇಲ್ಲಿ 0 ಉಳಿದಿದೆ ನೋಡ್ರಿ, 0 0 ಅಂತ. 5 1 5 5 25 ಅಂದ್ರೆ 0 0 ಆಸ್ ಇಟ್ ಇಸ್ ಇಟ್ವಿ. ಇವಾಗ ಇನ್ನು ಉಳಿತು 50 ಉಳಿತು. ಈಗ ಕೆಳಗೇನಿದೆ 50 ಇದೆ. ಹಾಗಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಈ 50 ಕ್ಯಾನ್ಸಲ್, ಈ 50 ಕ್ಯಾನ್ಸಲ್. ಉಳಿದಿದೆ ಎಷ್ಟ್ರಿ ನಮ್ಗ? 51 51 ಇಂಟು 51. ಈ ಮೂರನ್ನ ಮಲ್ಟಿಪ್ಲೈ ಮಾಡ್ಕೊಡ್ರಿ ಎಷ್ಟು ಬರುತ್ತಾ? 1,33,651 ಅಂತ ಬರುತ್ತ. ಈ ಮೂರನ್ನ ಅಂದ್ರೆ 51 ಕ್ಯೂಬ್ ಅಂದ್ರೆ ಎಷ್ಟಾಗತ್ತ? 1,32,651 ಅಂತ. ಎಲ್ಲಿದೆ ನೋಡ್ರಿ ಆಪ್ಷನ್? ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಯ್ತಾ ಇದು? ಇಲ್ಲೇನಿದೆ? ಫಸ್ಟ್ ಒಂದು ಜನಸಂಖ್ಯೆ ಕೊಟ್ಟಾರ. ಫಾರ್ ಎಕ್ಸಾಂಪಲ್ ತೋಡ್ರಿ, ನಮ್ಮ ಊರಲ್ಲಿ ಜನಸಂಖ್ಯೆ ತೋರಿ. ಇವಾಗ 10,000 ಒಂದು ಗ್ರಾಮದ ಜನಸಂಖ್ಯೆ ಇದೆ. ಅದೇನಾಗ್ಲತ್ತದ 2 ವರ್ಷ ಆದ್ಮೇಲೆ 1,000 2,000 ಹಿಂಗ್ ಇನ್ಕ್ರೀಸ್ ಆಗ್ಲತ್ತಾ ಹೋಗ್ತದ. ಬಟ್ ಅದನ್ನ ಏನ್ ಕೇಳಿದಾರೆ ನಮ್ಗೆ? ಪರ್ಸೆಂಟ್ ವೈಸ್ ಅಂದ್ರೆ 2% ಇನ್ಕ್ರೀಸ್ ಆಗ್ಲತ್ತದ್ರಿ ಅಂತ. ಅಂದ್ರೆ 100ಕ್ಕೆ 7% ಅಂದ್ರ ಎಷ್ಟಾಗುತ್ತಾ? 102/100 ಅಂತ. ಅದೇ 3 ವರ್ಷಕ್ಕಂತ ಕೇಳಿದಾಗ ಎಷ್ಟು ಬರುತ್ತಾ? ಇಂಟು 3 ಸಲ ಬರ್ಕೋಬೇಕು ಅದನ್ನ. ಕ್ಲಿಯರ್ ಇದೆನಾ? ಓಕೆನಾ? ಮುಂದೆ ಹೋಗೋಣ. ಏನ್ ಕೇಳಿದಾರೆ ನೋಡ್ರಿ, ಇದೇನ್ ಕೇಳಿದಾರೆ? ಶೇಕಡ ಲಾಭ ಮತ್ತು ನಷ್ಟದ ಬಗ್ಗೆ ಕೇಳಿದ್ದಾರೆ. ಡಿಸ್ಕೌಂಟ್ ರಿಯಾಯಿತಿ ಕೊಟ್ಟು ಲಾಭ ಮತ್ತು ನಷ್ಟವನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ ಇದು? ಯಾವ ಒಂದು ಟಾಪಿಕ್ ಮೇಲೆ ಕೊಟ್ಟಿದ್ದಾರೆ ಅನ್ನೋದು? ಇಲ್ಲಿ ನೋಡ್ರಿ ಕ್ವಶನ್ ಹಾಗಿದ್ರೆ ಓದ್ಕೋಣ. ದ ಮಾರ್ಕ್ ಪ್ರೈಸ್ ಆಫ್ ಅ ವಾಷಿಂಗ್ ಮಷೀನ್ ಈಸ್ Rs 23,500 and the shopkeeper sold it for Rs 20,950. Then what is the percentage of discount offered by the shopkeeper ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಒಂದ್ ಕಡೆ ಗಮನ ಹರಿಸ್ರಿ. ಇಲ್ಲಿ ವಾಷಿಂಗ್ ಮಷೀನ್ ಮಾರ್ಕ್ ನ ಮೇಲೆ ರೂಪಾಯಿ 23,500 ಮತ್ತು ಅಂಗಡಿಯವನು ಅದನ್ನ 20,915ಕ್ಕೆ ಮಾರಾಟ ಮಾಡಿದನು. ಅಂಗಡಿಯವರು ನೀಡುವ ರಿಯಾಯಿತಿ ಶೇಕಡಾವಾರು ಎಷ್ಟು? ಅಂದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ, ಒಂದು ವಸ್ತುವಿಗೆ 23,500 ಅಂತ ಅದಕ್ಕ ಮಾರ್ಕ್ ಮಾಡ್ತಾನ. ಆದ್ರೆ ಅದಕ್ಕ ಮಾರಾಟ ಮಾಡೋ ಮತ್ತಿಗೆ ಎಷ್ಟು ಮಾಡ್ತಾನೆ? 20,000 ಅಂತ ಮಾರಾಟ ಮಾಡ್ತಾನ. ಅಂದ್ರೆ ಹೆಚ್ಚಿದ್ದಾನೆ ಕಡಿಮೆ ಮಾರಾಟ ಮಾಡ್ತಾನೆ. ಮಾರಾಟ ಮಾಡಿದಾಗ ಅವ್ರು ಏನ್ ಕೇಳಿದಾರೆ? ಆ ಅಂಗಡಿ ಎಷ್ಟು ರಿಯಾಯಿತಿ ಒಳಗ ಕೊಟ್ಟ. ಈಗ ನಾವೇ ಫಾರ್ ಎಕ್ಸಾಂಪಲ್ ಎಲ್ರ ಅಂಗಡಿ ಹೋಗಿರ್ತಾರ ಅಂತ ಅನ್ಕೊಳ್ಳಿ, ಆ ವಸ್ತುವಿನ ಮೇಲೆ ಹೆಚ್ಚಿಗದ. ಬಟ್ ಅವ್ರ ಏನ್ ಮಾಡ್ತಾರ? ಡಿಸ್ಕೌಂಟ್ ಎಲ್ಲ ಮುರಿದು ನಿಮಗ ಇಷ್ಟ ಒಂದ್ ಫಾರ್ ಎಕ್ಸಾಂಪಲ್ ಈಗ ಏನ್ ದೀಪಾವಳಿ ದಸರಾ ಅಂತ ಬರ್ತಾವಲ್ಲ, ಅವಾಗ ಆಫರ್ಸ್ ಅಂತ ಇರ್ತಾವ. ಅವಾಗ ಮೇನ್ ರೇಟ್ ನೀವು MRP ರೇಟ್ ನೋಡಿದ್ರೆ ಎಷ್ಟಿರುತ್ತ? ಹೆಚ್ಚಿಗಿರುತ್ತ. ಆದ್ರೆ ನಿಮ್ಗೆ 20% ಡಿಸ್ಕೌಂಟ್ 30% ಡಿಸ್ಕೌಂಟ್ ಅಂತ ಕೊಟ್ಟಾಗ ಒಂದು ವ್ಯಾಲ್ಯೂ ಬೇರೆ ಸಿಗುತ್ತ. ಆಗ ಇವಾಗ ಏನ್ ಕೊಟ್ಟಿದ್ದಾರೆ? ಇದು ಮಾರ್ಕ್ ಪ್ರೈಸ್ ಆಯ್ತು, MRP ರೇಟ್ ಆಯ್ತು. ಮತ್ತ ಅದು ಆದ್ಮೇಲೆ ನಾವು ಏನಂತಾರ ರೊಕ್ಕ ಕೊಟ್ಟು ಎಷ್ಟು ರೊಕ್ಕ ಕೊಟ್ಟಿವಿ ನಾವು? ಇಲ್ಲಿ ಇಷ್ಟು ರೊಕ್ಕ ಕೊಟ್ಟಿವಿ. ಬಟ್ ಎಷ್ಟು ಪರ್ಸೆಂಟ್ ಕೊಟ್ಟಾರ ಅಂಗಡಿಯವರು? ಅದು ಕೇಳತ್ತಾರ ಈ ಕ್ವಶನ್. ಕ್ಲಿಯರ್ ಇದೆನಾ? ನೋಡ್ರಿ ಇಲ್ಲಿ ಒಂದ್ ಸೆಕೆಂಡ್ ಏನಿದೆ. 23,500 ಅದೇ ರೀತಿಯಾಗಿ 20,915 ಅಂತ. ಇದಕ್ಕ ಫಸ್ಟ್ ಏನ್ ಮಾಡ್ಕೊಳ್ಳೋಣ? ಫಸ್ಟ್ ಏನು ರೇಷೋ ತಗೊಳ್ರಿ, ಎಷ್ಟಾಗುತ್ತೆ ನೋಡಮ್. 5 ಹೊಡೋಣ. 5 4 20, 3 ಉಳಿತು, 5 7 35, 0 0 ಅಂತ ಆಯ್ತು. ದೆನ್ 5 4 20, 5 1 5, 4 ಉಳಿತು, 5 8 40, 5 1 5, 5 4 20, 5 1 5, 4 ಉಳಿತು, 5 8 40, 5 3 ಎಷ್ಟಾಗುತ್ತ? 15 ಅಂತ ಆಯ್ತು. ಇಷ್ಟ ಅರ್ಥ ಆಯ್ತಾ ಇದು? ಇವಾಗ ಈ 4,700 ರೂಪಾಯಿಗೆ ತಗೊಂಡು 4,180 ರೂಪಾಯಿಗೆ ಮಾರ್ಯಾರ. ಹಾಗಿದ್ರೆ ಆ ಒಂದು ರೂಪಾಯಿ ಎಷ್ಟಾಗುತ್ತ? ಡಿಸ್ಕೌಂಟ್ ಎಷ್ಟಾಗುತ್ತೆ ನೋಡ್ರಿ. ಅಂದ್ರೆ ನಮ್ಗೆ ರೊಕ್ಕ ಎಷ್ಟು ಇನ್ಕ್ರೀಸ್ ಆಗ್ಯದ? ಇಲ್ಲಿ ಮೈನಸ್ ಮಾಡ್ಕೋರಿ. ಎಷ್ಟು ಉಳಿತು ನೋಡ್ರಿ? 4,700 ಒಳಗ 4,183. ಇದು 700 ಇದೆ. 10ರೊಳಗ 3 ಕಳೆದ್ರ 7 ಆಯ್ತು. 10ರೊಳಗ 9 ಕಳೆದ್ರ 1 ಅಂತ ಆಯ್ತು. ದೆನ್ 7 2 ಕಳೆದ್ರ 5 0. ಹಾಗಿದ್ದಾಗ ಎಷ್ಟು ರೂಪಾಯಿ ಕಡಿಮೆ ಕೊಟ್ಟಾರ ನಮಗವರು? 517 ರೂಪಾಯಿ ಡಿಸ್ಕೌಂಟ್.
ಅಂತ ಆಯ್ತು. ಇದನ್ನ ನಾವ್ ಏನ್ ಕಂಡಿಡ್ಬೇಕು? ಪರ್ಸೆಂಟ್ ಒಳಗ್ ಕಂಡಿಡ್ಬೇಕು. ಪರ್ಸೆಂಟ್ ಒಳಗ್ ಹೆಂಗ್ ಕಂಡಿಡಿತೀರಿ ಸರ್? 4,700 ಅಪ್ಪನ್, ಯಾಕಂದ್ರೆ ಆ ವಸ್ತುವಿನ ಮೂಲ ಬೆಲೆ ಎಷ್ಟಿದೆ? 4,700. ಹಾಗಿದ್ರೆ 4,700 ಇಂಟು 100 ಅಂತ ಮಾಡ್ಕೋತೀವಿ. ನೋಡ್ರಿ, ಎಲ್ಲಾ ಒಂದು ಈಗ ಇಷ್ಟು ಪ್ರಾಬ್ಲಮ್ ಬಿಡ್ಸ್ಕೊಟ್ ಬಂದಿವಲ್ಲ, ಈ ಎಲ್ಲಾ ಒಂದು ಪ್ರಾಬ್ಲಮ್ ಬಿಡ್ಸ್ಕೊಟ್ಟು ಫಸ್ಟ್ ಏನೇನು ಕೊಟ್ಟರ ಅದೆಲ್ಲ ಬರ್ಕೊಂಡಿವಿ. ಬರ್ಕೊಂಡಾದ್ಮೇಲೆ ಸ್ವಲ್ಪ ಬಿಡ್ಸ್ಕೊಂಡಿವಿ. ಮತ್ ಮಲ್ಟಿಪ್ಲಿಕೇಶನ್ ಏನಿರುತ್ತೆ? ಹೆಚ್ಚಾಗಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಹೆಚ್ಚಾಗಿ ಮಗ್ಗಿ ಕಲೀರಿ, ಮಗ್ಗಿ ಓದ್ರಿ, ಮಗ್ಗಿ ಪ್ರಾಕ್ಟೀಸ್ ಮಾಡ್ರಿ. ಹಾಗಿದ್ದಾಗ ಏನಾಯ್ತ? ಈ ಪ್ರಾಬ್ಲಮ್ ಜಲ್ದಿ ಸಾಲ್ವ್ ಆಗ್ತಾವ. ಇಲ್ಲಿ 2 0, ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0, ಇಲ್ಲಿ 2 0 ಕ್ಯಾನ್ಸಲ್ ಅಂತ ಆಯ್ತು. ಇವಾಗ 517 ಡಿವೈಡೆಡ್ ಬೈ 47 ಅಂತ ಇದೆ. ಇದೇನಾ? ಇದಕ್ಕ ಮತ್ತೇನ್ ಮಾಡ್ರಿ? ಈ ರೀತಿಯಾಗಿ ಇಟ್ಕೊಳ್ರಿ. ಹಾಗಿದ್ದಾಗ 47 ಒಂದೇ 47, 47 11 ಮಲ್ಟಿಪ್ಲೈ ಮಾಡ್ಕೊ ಎಷ್ಟು ಬರುತ್ತಾ? 517 ಅಂತ ಬರುತ್ತಾ. ಅಂದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಒಳಗೆ ಕೊಟ್ರು? 11% ಡಿಸ್ಕೌಂಟ್ ಒಳಗ ನಮಗ ಅವ್ರು ಕೊಟ್ಟಿದ್ದಾರೆ, ಅಂಗಡಿಯವರು ಅಂತ. ಅರ್ಥ ಆಯ್ತಾ? ಯಾವ್ದು ಆಪ್ಷನ್ ಇದೆ ನೋಡ್ರಿ ಇಲ್ಲಿ. ಆಪ್ಷನ್ ನಂಬರ್ 4 ಇಸ್ ಎ ಕರೆಕ್ಟ್ ಆನ್ಸರ್. ಓಕೆನಾ? ಕ್ಲಿಯರ್ ಇದೆನಾ? ಸೇಮ್ ನಾವೇನ್ ದಿನನಿತ್ಯ ಮಾಡ್ತೀವಲ್ಲ ಆ ಬೇಸಿಸ್ ಮೇಲೆ ಈ ಒಂದು ಶೇಕಡ ಲಾಭ ಮತ್ತು ನಷ್ಟದ ಒಂದು ಪ್ರಶ್ನೆನ ಕೇಳಿದ್ದಾರೆ. ಇನ್ನು ರಿಯಾಯಿತಿ ಎಷ್ಟು ಅಂತ ಕೇಳಿದಾರೆ ಇಲ್ಲ ಅಷ್ಟೇ. ಕ್ಲಿಯರ್ ಫಂಡಮೆಂಟಲ್ ಇದೆ. ಓಕೆನಾ? ಕ್ಲಿಯರ್ ಇದೆನಾ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ ಟ್ರೈ ಮಾಡ್ಕೊಳ್ರಿ. ಇವಾಗ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅ ಡೀಲರ್ ಪ್ರೊಫೆಸರ್ಸ್ ಟು ಸೆಲ್ ಹಿಸ್ ಗೂಡ್ಸ್ ಅಟ್ ಅ ಲಾಸ್ ಆಫ್ 16%, ಬಟ್ ವೇಟ್ಸ್ 750 ಗ್ರಾಮ್ ಇನ್ ಪ್ಲೇಸ್ ಆಫ್ ಅ kg ವೇಟ್. ಫೈಂಡ್ ಇಸ್ ಟೋಟಲ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ. ಇದನ್ನು ಕೂಡ ಪರ್ಸೆಂಟೇಜ್ ಅಂದ್ರೆ ಪ್ರಾಫಿಟ್, ಲಾಭ ಮತ್ತು ನಷ್ಟದ ಬಗ್ಗೆ ಕೇಳಿದ್ದಾರೆ ಕ್ವಶನ್. ಹಾಗಿದ್ರೆ ನೋಡ್ರಿ ಏನ್ ಕೇಳಿದ್ದಾರೆ. ಒಬ್ಬ ಡೀಲರ್ ತನ್ನ ಸರಕುಗಳನ್ನ 16% ನಷ್ಟಕ್ಕೆ ಮಾರಾಟ ಮಾಡುವುದಾಗಿ ಹೇಳಿಕೊಳ್ಳುತ್ತಾನೆ. ಆದರೆ 1 kg ತೂಕದ ಬದಲಿಗೆ, ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ರಿ, 1 kg ತೂಕದ ಬದಲಿಗೆ 750 ಗ್ರಾಂ ತೂಕವನ್ನ ಹೊಂದಿದ್ದಾನೆ. ಇವಾಗ ಅವನ ಒಟ್ಟು ಲಾಭದ ಪ್ರತಿಶತ ಎಷ್ಟು ಅಂತ ನೋಡ್ರಿ. ಇಲ್ಲಿ 1 kg ಬದಲಾಗಿ ಎಷ್ಟು ಮಾಡಿದಾರೆ ನಮ್ಗ? 750 ಗ್ರಾಮ್ ಅಂತ. 750 ಗ್ರಾಮ್ ಇನ್ ಪ್ಲೇಸ್ ಆಫ್ kg ಅಂದ್ರೆ ಈಗ 1 kg ಅಂತ ತಗೋಣ. 1 kg ಅನ್ನ ಎಷ್ಟಾಗಿದೆ? 1 kgಗೆ 750 ಗ್ರಾಮ್. ಈ kg ಇದನ್ನ ನಾವು ಗ್ರಾಮ್ನ ಕನ್ವರ್ಟ್ ಮಾಡ್ಕೋಬಹುದಾ? 1 kg ಅಂದ್ರೆ ಎಷ್ಟಾಗುತ್ತಾ? 1000 ಗ್ರಾಮ್ ಅಂತ. ಈ 1000 ಗ್ರಾಮ್ಕ ನಮ್ಗೆ ಎಷ್ಟು ಸಿಕ್ಕಿದೆ? 750 ಗ್ರಾಮ್ ಅಂತ ಸಿಕ್ಕಿದೆ. ಇವಾಗ ಆ ವ್ಯಕ್ತಿಗೆ ಎಷ್ಟು ಪರ್ಸೆಂಟ್ ನಷ್ಟ ಆಗಿದೆ ಅಂತ? 16% ನಷ್ಟ ಆಗಿದೆ ಅಂತ. ಈ 16% ಅಂದ್ರೆ ಎಷ್ಟಾಯ್ತು? 100ಕ್ಕೆ 16 ಅಂದ್ರೆ 1000ಕ್ಕೆ 840 ಅಂತ ಆಯ್ತಾ? ನಾವು ಅಮೌಂಟ್ ಎಷ್ಟು ಕೊಟ್ಟಿರ್ತೀವಿ? ಇದು ಕೊಟ್ಟಿರ್ತೀವಿ 1000 ರೂಪಾಯಿಗೆ ನಮ್ಗೆ ಬೇಕಾಗಿತ್ತು 1 kg ನಾವು ಕೊಟ್ಟಿರ್ತೀವಿ. ಬಟ್ ನಮ್ಗೆ ಸಿಕ್ಕಿದೆಷ್ಟು? 750. ಅರ್ಥ ಆಯ್ತಾ ಇದು? ಇವಾಗ ಇವೆರಡರ ನಡುವಿನ ಡಿಫ್ರೆನ್ಸ್ ತಗೊಳ್ರಿ. ಎಷ್ಟು ಬರುತ್ತಾ? 90 ಬರುತ್ತಾ? 840 750 0 14 5 ಎಷ್ಟು? 9 ಅಂತ ಆಯ್ತಾ? ನೋಡ್ರಿ 90 ಬಂದಿದ್ದಾನ ಅಂದ್ರೆ ಎಷ್ಟು? 90 ರೂಪೀಸ್ ಕಡಿಮೆ ಇದೆ. ಹಾಗಾಗಿ ಎಷ್ಟು ಕಡಿಮೆ ಇದೆ ಸರ್ ನಮ್ಗ? ನಮ್ಗೆ ಸಿಕ್ಕಿದೆಷ್ಟು? 750. 90 ಅಪಾನ್ 750 ಇಂಟು 100ಕ್ಕೆ ಎಷ್ಟು ಅಂತ. ಇಷ್ಟೇ, ಇಲ್ಲಿ ಏನಿಲ್ಲ. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಇವಾಗ ನೋಡ್ರಿ ಮತ್ತೆ ಚೇದೆ ಈ 1 2 0 ಕ್ಯಾನ್ಸಲ್ ಆಯ್ತಾ? ಈ 1 0 ಈ 1 0 ಕ್ಯಾನ್ಸಲ್ ಆಯ್ತು. ಇವಾಗ 3 3 9 3 2 6 1 ಉಳಿತು 3 5 15 ಅಂತ. ಇಷ್ಟ ಆಯ್ತಾ? 25 1 25 4 100 ಅಂದ್ರೆ ಎಷ್ಟಾಯ್ತು? 4 3 12% ಅಂತ ಬಂದಿದೆ. ಅಂದ್ರೆ ಒಟ್ಟು ಲಾಭದ ಪ್ರತಿಶತ ಎಷ್ಟು ಅಂದ್ರೆ 12%. ಕ್ಲಿಯರ್ ಇದೆನಾ? ನೋಡ್ರಿ ಆಪ್ಷನ್ಸ್ ಯಾವ್ದಿದೆ? ಆಪ್ಷನ್ ನಂಬರ್ 4 ಇಸ್ ಎ ಕರೆಕ್ಟ್ ಆನ್ಸರ್. ಇಲ್ಲಿ ಅಂತ ಪರಿ ಏನಿಲ್ಲ. ನಾವು ಅಂಗಡಿ ಒಳಗೆ ಹೋಗ್ತೀವ, ಅಂಗಡಿ ಒಳಗೆ ಹೋದಾಗ ಏನ್ ಮಾಡ್ತೀವಿ? 1 kg ಸಕ್ರಿ ಏನೋ ಕೇಳ್ತೀವಿ. 1 kg ಅಂದ್ರೆ ಎಷ್ಟು? 1000 ಗ್ರಾಮ್ ರೀ. ಆ 1000 ಗ್ರಾಮ್ಕ ಆ ಅಂಗಡಿಯವ್ರ ಹೇಳ್ತಾರೆ ನನಗೆ 16% ಲಾಭ ಆಗಿದೆ ಅಂದ್ರೆ 16% ನಷ್ಟ ಆಗಿದೆ ನಂಗೆ ಅಂದಾಗ ಎಷ್ಟು ನಷ್ಟ ಆಗುತ್ತೆ? 1000ಕ್ಕೆ 840 ರೂಪಾಯಿ ನಷ್ಟ ಆಗಿದೆ ಅಂತ. ಬಟ್ ಆ 1000 ಗ್ರಾಮ್ ಬದ್ಲಿಗೆ ನಮ್ಗೆ ಎಷ್ಟು ಬೆಳೆಸಿರ್ತಾರ ಅವ್ರು? 750 ಗ್ರಾಮ್ ಅನ್ನ ಕೊಟ್ಟಿರ್ತಾರ. ಹಾಗಿದ್ರೆ ನಮಗೂ ನಷ್ಟ ಆಯ್ತಿಲ್ಲ? ಅಂದ್ರೆ ಎಷ್ಟು ರೂಪಾಯಿ? 90 ರೂಪಾಯಿ. ಅಂದ್ರೆ ಪರ್ಸೆಂಟ್ ಎಷ್ಟಾಗುತ್ತೆ ಇಲ್ಲಿ? 90 ಅಪಾನ್ 750. ಅಂದ್ರೆ ಇಲ್ಲಿ ನಮ್ದು ಕಂಡು ಹಿಡಿಯೋದಿಲ್ಲ, ಅಂಗಡಿಯವ್ರಿಗೆ ಎಷ್ಟು ಲಾಭ ಆಯ್ತು ಅನ್ನೋದಷ್ಟೇ. 90 ಅಪಾನ್ 750 ಅಂತ ಮಾಡಿದಾಗ ಎಷ್ಟು ಬಂತು? 12%. ಅವ್ರಿಗೆ ಎಷ್ಟು ಪರ್ಸೆಂಟ್ ಲಾಭ ಆಗಿದೆ? 12%. ಕ್ಲಿಯರ್ ಇದೆನಾ? ಓಕೆನಾ? ಮುಂದಕ್ಕೆ ಹೋಗೋಣ. ನೋಡ್ರಿ ಮತ್ತೇನಿದೆ. The LCM of 32 and 40 equals to 9 less than the square of x. Find the positive value of x ಅಂತ. ಇದೇನು ಕೇಳಿದ್ದಾರೆ? ಲಸ ಅದ್ರ ಇನ್ಕ್ಲೂಡ್ ಆಗಿ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ. ನೋಡ್ರಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ರಿ. 32 ಮತ್ತು 40ರ LCM ಎಷ್ಟು? ಫಸ್ಟ್ ಅದು ಕಂಡುಹಿಡಿಯೋಣ. 30 ಮತ್ತು
42 ಎಲ್ಲರಿಗೂ ಎಲ್ಸಿಎಂ ಬರ್ತಾವ. ಹಾಗಿದ್ರೆ ನೋಡ್ರಿ ಇಲ್ಲಿ ನೆನ್ಸ್ದ ಬರೀಲಿ ಯಾವ್ಯಾವ ಮಗ್ಗಿಲೆ ಹೋಗ್ತಾವ ಹೇಳ್ರಿ. 2 ಒಂದ್ಲೆ 2 15 30 ರೈಟಾ. 3 ಒಂದ್ಲೆ 3 15 3 5 15 ಆಯ್ತು. ದೆನ್ 5 ಒಂದ್ಲೆ 5 ಅಂತ ಆಯ್ತು. 32 ಇದೆ, ಸಾರಿ 32 ಇದೆ. ಹಾಗಾಗಿ ಸ್ವಲ್ಪ ಚೇಂಜ್ ಆಗುತ್ತೆ ವ್ಯಾಲ್ಯೂ. 32 2 ಒಂದ್ಲೆ 2 6 12 ಅಂತ ಆಯ್ತು. ಹಾಗಿದ್ದಾಗ ಇಲ್ಲಿ 2 8 16 2 4 8 2 2 4 2 ಒಂದ್ಲೆ ಆಯ್ತಾಯ್ತು. 2 ಒಂದ್ಲೆ 2 16 ಎಷ್ಟು 32 2 8 2 4 2 2 2 ಒಂದ್ಲೆ ಇದು ಇಷ್ಟು ಮುಗಿತಾ. ಇವಾಗ ಇದು ನೋಡ್ರಿ 2 7 4 2 ಒಂದ್ಲೆ 2 2ರ ಬಗ್ಗೆ ಹೋಗೋದಿಲ್ಲ. 3 7 21 7 ಒಂದ್ಲೆ 7 ಅಂತ ಆಯ್ತು. ಇವೆರಡನ್ನ ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗುತ್ತೆ ನೋಡ್ರಿ. 2 7 4 4 7 8 8 7 16 16 7 32 ಅಂತ ಆಯ್ತು. 32 3 2 6 6 7 42 ಇವೆರಡನ್ನ ಗುಣಾಕಾರ ಮಾಡ್ರಿ ಎಷ್ಟು ಬರುತ್ತೆ ನಿಮ್ಗ 160 ಅಂತ ಬರುತ್ತಾ. ಎಷ್ಟು ಬರುತ್ತಾ 160. ಇವಾಗ ಈ 160 ಬಂದಿದೆನಾ. ಈ 160 ಎಕ್ಸ್ ನ ಚೌಕಕ್ಕಿಂತ ಏನ್ ಕೇಳಿದಾರೆ ನೋಡ್ರಿ 9 ಲೆಸ್ ದನ್ ದ ಸ್ಕ್ವೈರ್ ಆಫ್ ಎಕ್ಸ್ ಅಂತ. ಅಂದ್ರೆ ಸ್ಕ್ವೈರ್ ಆಫ್ ಎಕ್ಸ್ ಇದೇನದಲ್ಲ ಅದು 9ಕ್ಕಿಂತ ಕಡಿಮೆ ಇದೆ. ಅಂದ್ರೆ ಹೆಂಗ್ ಬರ್ಕೊಳ್ಳೋಣ. ಸ್ಕ್ವೈರ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೈರ್, ಲೆಸ್ ಇದೆ ಅಂದ್ರೆ ಏನ್ ಬರ್ಕೋತೀವಿ ನಾವು ಆಲ್ವೇಸ್ ಮೈನಸ್. ಹಾಗಾಗಿ 9 ಅನ್ನ ಬರ್ಕೋತೀವಿ. ಎಕ್ಸ್ ಸ್ಕ್ವೈರ್ ಇಸ್ ಲೆಸ್ ದನ್ 9 ಅಂತ. ಇದು ಕರೆಕ್ಟ್ ಇದೆನಾ. ಇವಾಗ 160 ಇದೆ, ಇದು ಮೈನಸ್ ಇದೆ, ಈ ಕಡೆ ಬಂದ್ರೆ ಏನಾಗುತ್ತಾ ಪ್ಲಸ್ ಅಂತ ಆಯ್ತಾ. ಅಂದ್ರೆ 169 ಈಕ್ವಲ್ ಟು ಎಕ್ಸ್ ಸ್ಕ್ವೈರ್. ನಮ್ಗೆ ಏನ್ ಬೇಕಾಗಿದೆ ಸರ್ ಎಕ್ಸ್ ವ್ಯಾಲ್ಯೂ ಕಂಡಿಡಿ ಅಂದಾರ. ಅಂದ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಫೈಂಡ್ ದ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾರೆ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ. ಎಕ್ಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 169 ಅಂತ 149ರ ವರ್ಗ. ಈಗ ಸ್ಕ್ವೈರ್ ಕೇಳಿದಾರೆ ನಮ್ಗೆ ಅವರು. ಸ್ಕ್ವೈರ್ ಕೇಳಿದಾಗ ಏನ್ ಮಾಡ್ತೀವಿ ಎಕ್ಸ್ ವ್ಯಾಲ್ಯೂ ಓನ್ಲಿ ನಮ್ಗೆ ಏನ್ ಬೇಕಾಗಿದೆ ಎಕ್ಸ್ ಬೇಕಾಗಿದೆ. ಹಾಗಾಗಿ ಅಂಡರ್ ರೂಟ್ ಆಫ್ 169 ಅಂತ. ಇವಾಗ ಎಷ್ಟು ಬರುತ್ತಾ 13 ಅಂತ. 13 ಎಷ್ಟು 169. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 13 ಇದೆನಾ. ಕ್ಲಿಯರ್ ಇದೆನಾ. ಆಪ್ಷನ್ಸ್ ಯಾವ್ದೇ ನೋಡ್ರಿ ಇಲ್ಲಿ. ಆಪ್ಷನ್ ನಂಬರ್ 4 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ. ಇದು ಡೌಟ್ ಇಲ್ವಾ ಏನು ನೋಡ್ರಿ. ಹಾಗಿದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ದೆನ್ ಏನಿದೆ ನೋಡ್ರಿ. ಎ ಮ್ಯಾನ್ ಬೈಸ್ ಅ ಟಾಯ್ ಕಾರ್ ಫಾರ್ RS 135 ಅಂಡ್ ಸೆಲ್ಸ್ ಇಟ್ ಫಾರ್ RS 150. ಫೈಂಡ್ ಹಿಸ್ ಗೇನ್ ಪರ್ಸೆಂಟೇಜ್. ಅಂದ್ರೆ ಇಲ್ಲಿ ಏನ್ ಕೇಳಿದಾರೆ ನೋಡ್ರಿ ಲಾಭದ ಶೇಕಡಾವಾರು, ಲಾಭ ಮತ್ತು ನಷ್ಟದ ಬಗ್ಗೆ ಕೇಳಿದಾರೆ. ಒಬ್ಬ ವ್ಯಕ್ತಿಯ ಒಂದು ಆಟಿಕೆ ಕಾರನ್ನ 135 ರೂಪಾಯಿಗೆ ಖರೀದಿಸ್ತಾನೆ. ತಗೊಂಡ್ ಬರ್ತೀವಿ ನಾವು ಮಾರ್ಕೆಟ್ ನಿಂತ. ಅದನ್ನ ಎಷ್ಟಕ್ಕೆ ಮಾರಾಟ ಮಾಡ್ತಾರೆ 150ಕ್ಕೆ ಮಾರಾಟ ಮಾಡ್ತಾರೆ. ಹಾಗಾದ್ರೆ ಅವನ ಲಾಭದ ಶೇಕಡಾವಾರು ಎಷ್ಟು. 150ರೊಳಗ 135 ಕಳೀರಿ ಎಷ್ಟು ಉಳಿತು ನಮ್ಗ 15 ಅಂತ ಉಳಿತಾ. 15 ಅಪಾನ್ ನಮ್ಗೆ ಎಷ್ಟಕ್ಕೆ ಲಾಭ ಆಗಿದೆ 135ಕ್ಕ 15 ಅಪಾನ್ 135 ಅಂತ ಇಂಟು ಪರ್ಸೆಂಟ್ ಅಂತ ಕೇಳಿದಾರಲ್ಲ. ಹಾಗಾಗಿ ಶೇಕಡ 100 ಇಟ್ಕೊಂಡ್ವಾ. ಇಷ್ಟು ನೋಡ್ರಿ ಸಿಂಪಲ್ ಆಗ್ಯದ. ಅಂತ ಪರಿ ಗಡದ್ ಗುಡ್ಡ ಏನಂತಾರ ಕಟ್ಟಿ ಹಾಕೋದೇನ ಇಲ್ಲಿ ಅಂತ ಪರಿ. 15 ಇದೆ 135 ಇದೆ. ಹಾಗಾಗಿ ಏನ್ ಮಾಡ್ಕೊಳ್ಳೋಣ ಇಲ್ಲಿ ಛೇದ ಹೊಡ್ಕೊಳ್ಳೋಣ. ಇವಾಗ ಎಷ್ಟೆಲ್ಲ ಹೋಗ್ತದೆ ನೋಡ್ರಿ. 5 3 15 5 2 10 3 ಉಳಿತು 5 7 35 ಅಂತ ಆಯ್ತು. ದೆನ್ 3 1 3 9 ಇಷ್ಟ ಆಯ್ತಾ. ಎಷ್ಟು ಬಂತು 100 ಡಿವೈಡೆಡ್ ಬೈ 9 ಅಂತ. ಇದನ್ನ ಭಾಗಾಕಾರ ಮಾಡ್ಕೋರಿ ಎಷ್ಟಾಗುತ್ತಾ 9 1 9 1 ಉಳಿತು 10 ಅಂತ ಆಯ್ತು. ದೆನ್ 9 1 9 1 ಉಳಿತು. ಮತ್ತೇನ್ ಮಾಡ್ತೀವಿ 0 ಇಲ್ಲ, ಹಾಗಾಗಿ ಪಾಯಿಂಟ್ ಕೊಟ್ಟು ಮತ್ತೆ 0 ತಗೋತೀವಿ. ಎಷ್ಟಾಯ್ತು ಮತ್ತ 9 1 9 ಅಂತ ಆಯ್ತು. ಅಂದ್ರೆ ಎಷ್ಟು ಬಂತ 11.1 ಅಂತ ಬಂದಿದೆ. ಆಪ್ಷನ್ಸ್ ಯಾವ್ದೇ ನೋಡ್ರಿ. ಆಪ್ಷನ್ ನಂಬರ್ 11 ಇದೆ. ಇದು ಆಗೋದಿಲ್ಲ. ಈ ರೀತಿಯಾಗಿ ಬಂದಾಗ ಅದು ಕಂಟಿನ್ಯೂ ಮಾಡ್ರಿ. ಯಾಕಂದ್ರೆ ಇಲ್ಲಿ ಮುಂದೆ ಪಾಯಿಂಟ್ ಇತ್ತಕ್ಕೋ ಇಲ್ಲಾಂದ್ರೆ 1 ಮಾರ್ಕ್ ಏನಂತಾರ ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಡುತ್ತೆ ಇದು. ಹಾಗಾಗಿ ಇದು ಕಂಟಿನ್ಯೂ ಪಾಯಿಂಟ್ ಅನ್ನ ಮಾಡ್ಕೊತ ಹೋಗ್ಬೇಕು. ಓನ್ಲಿ 1 ಪಾಯಿಂಟ್ ಆದ್ರೂ ಮಾಡ್ಕೊತ ಹೋಗ್ಬೇಕು. ಅಂದ್ರೆ ನಮಗ ಆಪ್ಷನ್ಸ್ ಒಳಗ ಫೈಂಡ್ ಔಟ್ ಮಾಡಕ್ ಬರುತ್ತೆ ಯಾವ್ದು ತಪ್ಪು ಯಾವ್ದು ಕರೆಕ್ಟ್ ಅನ್ನೋದು. ಇಲ್ಲಿ ನೋಡ್ರಿ 11 ಅಷ್ಟೇ ಮಾಡಿದ್ವಿ ಅಂದ್ರೆ ಆಪ್ಷನ್ ನಂಬರ್ 3 ಕರೆಕ್ಟ್ ಆದಿತ್ತು. ಈಗ ನೋಡ್ರಿ 11.1 ಅಂತ ಮಾಡಿವ. ಹಾಗಿದ್ರೆ ಆಪ್ಷನ್ ಯಾವ್ದಿದೆ ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ. ಇಲ್ಲಿ ಏನ್ ಕೊಟ್ಟಿದಾರೆ ನೋಡ್ರಿ. ನಾವೇ ಎಕ್ಸಾಂಪಲ್ ತಗೊಳ್ರಿ. ಒಂದ್ ವಸ್ತುವನ್ನ ತಗೊಂಡಿವಿ. ಯಾರು ಕೇಳಿರ್ತಾರ ಮಗ ಆ ವಸ್ತುವಿಗ ನನ್ಗೆ ಇದು
ಅದ್ ನಂಗೆ ಇಷ್ಟ ಆಗ್ಯದಂಗೆ ಕೊಡ್ರಿ ಅಂತ. ಅವಾಗ ಏನ್ ಮಾಡ್ತೀವಿ, ಆ ಇಷ್ಟ ಆಗ್ಯದ ಒಂದು ಕಾರಣದಿಂದ ನಾವ್ ಏನ್ ಮಾಡ್ತೀವಿ, ಆ ವಸ್ತು ಕಡಿಮೆ ಇರ್ತದೆ ನಮ್ಮಲ್ಲಿ ರೇಟ್, ಅಂದ್ರೆ ನಾವ್ ಏನ್ ಮಾಡ್ತೀವಿ, ಹೆಚ್ಚಿಗೆ ಮಾರಾಟ ಮಾಡ್ಬಿಡ್ತೀವಿ. ಎಷ್ಟು ರೂಪಾಯಿ? 15 ರೂಪಾಯಿ ಅಂತ ಇನ್ಕ್ರೀಸ್ ಆಗಿದೆ ಅಂದ್ರೆ 135ಕ್ಕೆ ಎಷ್ಟು ಅಂತ ಅಂದಾಗ ಕ್ಲಿಯರ್ ಆಗಿದೆನಾ? ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ, ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್ ಇಸ್ 4455 centimeter square and its diameter is 105 centimeter. ವಾಟ್ ಈಸ್ ಇಟ್ಸ್ ಸ್ಲಾಂಟ್ ಹೈಟ್? ಟೇಕ್ 22/7 ಅಂತ ಕೇಳಿದ್ದಾರೆ. ಅವಾಗ್ಲೇ ಹೇಳಿದೆ ನಾನು, ಈ ರೀತಿಯ ಪ್ರಶ್ನೆಗಳ ಮೇಲೆ ಆಲ್ವೇಸ್ ಏನಾಗುತ್ತೆ, ನಮಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ 2 ಕ್ವಶನ್ಗಳನ್ನು ಕೇಳಲಾಗುತ್ತಾ. ಮೊದಲನೇದಾಗಿ ಯಾವ್ದು ಕೇಳಿದ್ರು? ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಕೇಳಿದ್ರು. ಇವಾಗ ಯಾವ್ದು ಕೇಳಿದಾರೆ ನೋಡ್ರಿ, ಒಂದು ಕೋನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ. ಇವೇ ಕೇಳ್ತಾರ, ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣ, ಒಂದು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳ್ತಾರೆ. ಇಷ್ಟೇ ಇದ್ರ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಇವಾಗ ನೋಡ್ರಿ, ಇಲ್ಲಿ ಏನಿದೆ ಒತ್ಕೊಟ್ರಿ ಒಂದ್ ಸೆಕೆಂಡ್. ಒಂದು ಕೋನ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 4455 ಅಂತ ಇದೆ. ಅದರ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ? 105 ಸೆಂಟಿಮೀಟರ್. ನೋಡ್ರಿ ಕೋನ್ ಹೆಂಗಿರುತ್ತ, ಎಲ್ಲರೂ ಕೋನ್ ಐಸ್ ಕ್ರೀಮ್ ತಿಂದಿರಿ ಮನ್ಯಾಗ. ಹಾಗಿದ್ರೆ ಈ ಕೋನ ಒಂದು ವ್ಯಾಸ ಎಷ್ಟು ಅಂತ, ನಮ್ದು ಐಸ್ ಕ್ರೀಮ್ ಕೋನಿಗೆ ವ್ಯಾಸ ಅಂತ ಇರುತ್ತಾ, ಬಟ್ ಇದಕ್ ವ್ಯಾಸ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿರ್ತಾರ? 105 ಸೆಂಟಿಮೀಟರ್. ದೆನ್ ಇದ್ರದ್ದು ವಿಸ್ತೀರ್ಣ ಎಷ್ಟಿದೆ ಟೋಟಲ್ ಆಗಿ? 4455 ಅಂತಿದೆ. ಇವಾಗ ಅದ್ರದ್ದು ಏನ್ ಕಂಡಿಡ್ಬೇಕು? ಕೋನದು ಕರ್ಡ್ ಸರ್ಫೇಸ್ ಏರಿಯಾ ಇದೆ. ಕರ್ಡ್ ಸರ್ಫೇಸ್ ಏರಿಯಾ ಅಲ್ಲ, ಅದ್ರದ್ದು ಫಾರ್ಮುಲಾ ಕಂಡು ಹಿಡಿಬೇಕು. ಅಂದ್ರೆ ಫಾರ್ಮುಲಾ ಏನಿದೆ? ಪೈ ಆರ್ ಎಲ್ ಅಂತ. ಒಟ್ಟು 4 ಅಥವಾ 3 ಅಕ್ಷರದಿಂದ ಕೂಡಿರ್ತದ ಓನ್ಲಿ ಫಾರ್ಮುಲಾಸ್. ಅದೆಷ್ಟಾಗಿತ್ತು? ಪೈ ಆರ್ ಸ್ಕ್ವೇರ್ ಎಚ್ ಅಂತ ಆಗಿತ್ತು. ಇದೇನಿದೆ? ಪೈ ಆರ್ ಎಲ್. ಅಂದ್ರೆ ಪೈ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 22/7 ಇಂಟು ಆರ್ ಅಂದ್ರೆ ಎಷ್ಟಿದೆ ನಮ್ಗ? ಆರ್ ಕೊಟ್ಟಿಲ್ಲ. ಏನ್ ಕೊಟ್ಟಾರ? ಇದು ಡಯಾಮೀಟರ್ ಅದ. ಇಲ್ಲಿ ತಿಳ್ಕೊರಿ, ಏನು ಹಿಂಗಿರ್ಲಿ, ಹಿಂಗಿರ್ಲಿ, ಅದ್ ಹಿಂಗಿರ್ಲಿ, ಈ 3 ಡಯಾಗ್ರಾಮ್ ಒಳಗ ನಾವ್ ಏನ್ ಮಾಡ್ತೀವಿ, ತ್ರಿಜ್ಯ ಅಂದ್ರೆ ಇಷ್ಟ ಅಂತ ಕರಿತೀವ. ತ್ರಿಜ್ಯ ಅಂದ್ರೆ ಇಷ್ಟು, ರೇಡಿಯಸ್ ಅಂದ್ರೆ ಎಷ್ಟಾಗುತ್ತಾ? ಇಷ್ಟಾಗುತ್ತಾ? ಹಾಗಾದ್ರೆ ನಮ್ಗೆ ಏನ್ ಕೇಳಿದಾರೆ ಅವರು? ಏನ್ ಕೊಟ್ಟಿದ್ದಾರೆ? ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಡಯಾಮೀಟರ್ ಏನಾಗುತ್ತಾ? ಇದ್ರದ್ದು ಏನಾಗುತ್ತಾ? ಫುಲ್ ಆಗುತ್ತಾ? ಅಂದ್ರೆ ಯಾವಾಗ್ಲೂ ಕೂಡ ಅರ್ಥ ಮಾಡ್ಕೊಡ್ರಿ, ವ್ಯಾಸದ ಅರ್ಧ ತ್ರಿಜ್ಯ ಇರುತ್ತ. ಹಾಗಾಗಿ ಇದ್ರದ್ದು ಅರ್ಧ ಮಾಡ್ಕೋಬೇಕೀಗ ನಾವು ತ್ರಿಜ್ಯ ಕಂಡುಹಿಡಬೇಕಾದ್ರೆ. 105/2 ಅಂತ. ಇವಾಗ ಹೈಟ್ ಎಲ್ ಕೊಟ್ಟಿದ್ದಾರೆ ನೋಡ್ರಿ, ಎಲ್ ಕೊಟ್ಟಿಲ್ಲ. ಎಲ್ ಅನ್ನೇ ಕಂಡು ಹಿಡಿಬೇಕು ನಾವು. ಇವಾಗ ಎಷ್ಟಿದೆ ಇಲ್ಲಿ? ಈ ಪೈ ಆರ್ ಎಲ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 4455 ಅಂತ ಇಷ್ಟು ಕೊಟ್ಟಿದ್ದಾರೆ. ಇವಾಗ ಏನ್ ಮಾಡ್ಕೊಳ್ಳೋಣ? ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಚೇರ್ ಹಿಡ್ಕೋರಿ ಫಾಸ್ಟ್. ನೋಡ್ರಿ, 7 ಒಂದೇ 7, 7 ಒಂದೇ 7, 3 ಉಳಿತು, 7 5 35 ಅಂತ. ಇಷ್ಟ ಆಯ್ತಾ? ಇಲ್ಲಿಕಂದ್ರೆ ಮೇಲ್ಮೇಲೆ ಹೊಡ್ಕೋಣ, ಅದನ್ನು ಮಾಡ್ಕೊಡ್ರಿ. ಎಷ್ಟಿದೆ ಇಲ್ಲಿ? 105/7 ಅಂತ ಐತಾ? ಇವಾಗ ಇಲ್ಲಿ ನೋಡ್ರಿ, ಸಮೀಪ ಆಗುತ್ತಾ? 5 8 40 ಆಯ್ತಾ? ಇಲ್ಲಿ 5 8 40, 4 ಉಳಿತು, 5 9 45, 5 1 5 ಅಂತ ಉಳಿತು. ದೆನ್ ಹಾಗಿದ್ರೆ ಈ ಕಡೆ ಯಾವ್ದು ಬರುತ್ತಾ? 5 2 10, 5 1. ಇಲ್ಲಿ ನೋಡ್ರಿ, 11 2 22, 11 2 22, 11 8 88, 9 8 ಕಳೆದ್ರೆ ಎಷ್ಟು ಉಳಿತು? 1 ಅಂತ ಉಳಿತು. ಅಂದ್ರೆ 11 ಆಯ್ತು. 11 1 ಎಷ್ಟು? 11 ಅಂತ ಆಯ್ತು. ದೆನ್ ಇವಾಗ 3 ಮಗಿಲಿ ಹೋಗ್ತಾವ, 3 9 27, ಎಷ್ಟಿದೆ ಇಲ್ಲಿ? 21. 3 7 21, 3 2 6, 2 ಉಳಿತಾ? 3 7 21 ಅಂತ ಆಯ್ತು. ಈಗ ಮಲ್ಟಿಪ್ಲೈ ಮಾಡ್ಕೋರಿ, ಎಷ್ಟು ಬರುತ್ತಾ? 7 2 ಎಷ್ಟು? 14 ಇಂಟು ಎಲ್ ಈಕ್ವಲ್ ಟು 27 ಡಿವೈಡೆಡ್ ಬೈ ಎಷ್ಟಿದೆ ಇಲ್ಲಿ? 14 ಅಂತ ಇದೆನಾ? 7 2 ಎಷ್ಟು? 14. ಇವಾಗ ನಮ್ಗೇನ್ ಕಂಡು ಹಿಡಿದ್ದೆ? ಎಲ್ ವ್ಯಾಲ್ಯೂ ಕಂಡು ಹಿಡಿದ. ಇಲ್ಲಿ ನೋಡ್ರಿ, ಮುಂದೆ ಕಂಟಿನ್ಯೂ ಪಾರ್ಟ್. ಎಲ್ ಈಕ್ವಲ್ ಟು 27. ಈ 14 ಇದೆಯಲ್ಲ, ಈ ಕಡೆ ಬಂದ್ರೆ ಏನಾಗುತ್ತಾ? ಮಲ್ಟಿಪ್ಲೈ ಆಗುತ್ತಾ? 27 ಇಂಟು 14 ಇದೇನಾಗುತ್ತಾ? ಕೆಳಗೆ ಬರುತ್ತಾ? ಬಂತ? ಇವಾಗ ನೋಡ್ರಿ, ಇಲ್ಲಿ ಈ 14 ಕ್ಯಾನ್ಸಲ್ ಆಯ್ತು. ಉಳಿದಿದೆಷ್ಟು? ಎಲ್ ಈಕ್ವಲ್ ಟು 27 ಸೆಂಟಿಮೀಟರ್. ಆಪ್ಷನ್ಸ್ ಇದೆನಾ ನೋಡ್ರಿ, ಯಾವ್ದಿದೆ ಆಪ್ಷನ್? ಆಪ್ಷನ್ ನಂಬರ್ 4 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು? ಓನ್ಲಿ ಇಲ್ಲಿ ಏನ್ ಯೂಸ್ ಮಾಡ್ಬೇಕಂದ್ರೆ ಪೈ ಆರ್ ಎಲ್ ಅನ್ನೊಂದು ಫಾರ್ಮುಲಾ ಯೂಸ್ ಮಾಡ್ಬೇಕಷ್ಟೇ. ಅದು ಮಾಡಿದಾಗ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತಾ? 27 ಸೆಂಟಿಮೀಟರ್ ಅಂತ ಬರುತ್ತಾ. ಮುಂದಿನ ಕ್ವಶನ್ ಹೋಗೋಣ. ಓಕೆನಾ? ಕ್ಲಿಯರ್ ಆಯ್ತಾ?
ಏನಿದೆ ನೋಡಿ, ಇನ್ ಅ ಲೀನಿಯರ್ ರೇಸ್ ಆಫ್ 1000 meters, Saloni beat Shweta by 100 meters, while Shweta beat Sonam by 150 meters. By how many meters does Saloni beat Sonam in the same race ಅಂತ ಕೇಳಿದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ, 1000 ಮೀಟರ್ ಓಟದಲ್ಲಿ ಸಲೋನಿ ಶ್ವೇತಾ ಅವರನ್ನ 100 ಮೀಟರ್ಗಳಿಂದ ಸೋಲಿಸ್ತಾರ. ಫಸ್ಟ್ ಯಾರು ಕೊಟ್ಟಿದ್ದಾರೆ? ಸಲೋನಿ. ನೋಡ್ರಿ ಇಲ್ಲಿ ಸಲೋನಿ ಮತ್ತೆ ಶ್ವೇತಾ ಅಂತ ಕೊಟ್ಟಿದ್ದಾರೆ. ಬರ್ಕೊಂಡ್ವಾ ಅದನ್ನ. ಇವರು ಏನ್ ಮಾಡಿದಾರಂತೆ, 1000 ಮೀಟರ್ ಓಡಿದಾರ ಒಂದು ಓಟದ ಪಂದ್ಯದಲ್ಲಿ. ಇವಾಗ ಇವ್ರಕ್ಕಿಂತ ಇವ್ರು ಎಷ್ಟು ಕಡಿಮೆ ಓಡಿದಾರ? 100 ಮೀಟರ್ ಅಂದ್ರೆ ಎಷ್ಟಾಯ್ತು? 1000ದಾಗ 900 ಮೀಟರ್ ಅಂತ ಆಯ್ತು. ಇಷ್ಟ ಅಂತ ಇದು ಮುಗಿತಾ ಇಲ್ಲಿ ತನ ಸೋಲಿಸಿರೆ ಅಂತ ಆಯ್ತು. ದೆನ್ ಶ್ವೇತಾ ಸೋನಂ ಅವರನ್ನ, ಶ್ವೇತಾ ಏನ್ ಮಾಡಿದ್ದಾರೆ? ಸೋನಂ. ಮತ್ತೆ ಯಾರು ಬಂತು ಇಲ್ಲಿ? ಸೋನಂ ಅಂತ ಬಂತು. 3 ಮಂದಿ ಕೊಟ್ಟಿದ್ದಾರೆ ಇಲ್ಲಿ. ಈಗ ಶ್ವೇತಾ ಸೋನಂ ಅವರನ್ನ 150 ಮೀಟರ್ಗಳಿಂದ ಸೋಲಿಸ್ತಾರ. ಅಂದ್ರೆ ಇವರು 150 ಮೀಟರ್ ಕಡಿಮೆ ಓಡ್ಯಾರ. ಅಂದ್ರೆ ಇವ್ರ ಎಷ್ಟು ಓಡಿರ್ತಾರ? 1000 ಮೀಟರ್ ಅಂತ ಓಡ್ಯಾರ ತಂದ್ಕೊಡ್ರಿ. ಇವ್ರ ಎಷ್ಟು ಕಡಿಮೆ ಓಡಿದಾರ? 150 ಅಂದ್ರೆ ಎಷ್ಟಾಗುತ್ತ? 850 ಅಂತ ಆಯ್ತಾ? ಇವಾಗ ಏನ್ ಮಾಡ್ಕೋಣ? 0 ಕ್ಯಾನ್ಸಲ್ ಮಾಡ್ಕೊಡ್ರಿ. ಎಷ್ಟು ಉಳಿತು ನೋಡ್ರಿ ಇಲ್ಲಿ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್ ಮಾಡ್ಕೊಂಡ್ವಾ. ಇವಾಗ ಈ ಸಂಖ್ಯೆ ಎಷ್ಟಿದೆಲ್ಲ, ಈ 2 ಸಂಖ್ಯೆಗಳು ಆ ಒಂದು ಮುಂದಿನ ಸಂಖ್ಯೆ ಏನ್ ಇಟ್ಕೋಬೇಕು ಅಂದ್ರೆ ಸೇಮ್ ಏನ್ ಕೊಟ್ಟಿರ್ತಾರಲ್ಲ ಅದೇ ಒಂದು ಸಂಖ್ಯೆಯನ್ನ ಇಟ್ಕೋಬೇಕು. ಅಂದ್ರೆ ಇಲ್ಲಿ 90 ಇಟ್ಕೊಂಡ್ವಿ, ಇಲ್ಲಿ 100 ಅಂತ ಇಟ್ಕೊಂಡ್ವಿ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಈ 2 ಸಂಖ್ಯೆನ ಮಲ್ಟಿಪ್ಲೈ ಮಾಡ್ಕೋರಿ. ಎಷ್ಟಾಗುತ್ತಾ? 10,000 ಅಂತ ಆಯ್ತಾ? ದೆನ್ ಇದೆಷ್ಟಾಯ್ತು? 9,000. ಇದೆಷ್ಟಾಗುತ್ತಾ? ಮಲ್ಟಿಪ್ಲೈ ಮಾಡ್ರಿ. 9 ಎಷ್ಟು? 45. 9 45, 9 72, 4 76 ಅಂತ ಆಯ್ತು. ಇಲ್ಲಿ 0 ಇದೆ, ಈ 0ನ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ರಿ, ಮತ್ತೆ 0 ಕ್ಯಾನ್ಸಲ್ ಆಗ್ತಾವ. ಎಲ್ಲೆಲ್ಲಿ 0 ಬರ್ತಾವ, ಎಲ್ಲೆಲ್ಲಿ 0 ಬರ್ತಾವಲ್ಲ ಫಟಾಫಟ್ ಕ್ಯಾನ್ಸಲ್ ಮಾಡ್ಬಿಡ್ಬೇಕು. ಇಲ್ಲೊಂದ್ 0 ಕ್ಯಾನ್ಸಲ್, ಇಲ್ಲೊಂದ್ 0 ಕ್ಯಾನ್ಸಲ್, ಇಲ್ಲೊಂದ್ 0 ಕ್ಯಾನ್ಸಲ್. ಇಲ್ಲಿ 3 0 ಅದಾವಲ್ರಿ, ಇಲ್ಲಿ 2 0 ಅದಾವಲ್ರಿ, ಇಲ್ಲಿ ಏನ್ರಿ 0 ಅದಾವೇನ್ರಿ? ಹಾಗಾಗಿ ಇಲ್ಲ. ಅಂದ್ರೆ 3 ಕಡೆ ಇದ್ದಾಗ ಏನ್ ಮಾಡ್ಕೊಳಕ್ ಬರುತ್ತಾ? ಕ್ಯಾನ್ಸಲ್ ಮಾಡ್ಕೊಳಕ್ ಬರುತ್ತಾ. ಇವಾಗ ಇಷ್ಟ ಆಯ್ತಾ? ಇವಾಗ ಏನ್ ಕೇಳಿದಾರ ನೋಡ್ರಿ, ಅದೇ ಓಟದಲ್ಲಿ ಸಲೋನಿ ಸೋನಂ ಅವರನ್ನ ಎಷ್ಟು ಮೀಟರ್ಗಳಿಂದ ಸೋಲಿಸುತ್ತಾಳೆ ಅಂತ. ಇವ್ರಕ್ಕಿಂತ ಎಷ್ಟು ಮೀಟರ್ ಕಡಿಮೆ ಓಡ್ಯಾರ ಅದನ್ನ ಮೈನಸ್ ಮಾಡ್ಕೊಡ್ರಿ. ಅಂದ್ರೆ ಔಟ್ ಆಫ್ ಎಷ್ಟಿದೆ? 1000 ಅಂತ ಇದೆ. ಅದನ್ನ 765. 10ರೊಳಗ 5 10ರೊಳಗೆ 7 ಕಳೆದ್ರೆ ಎಷ್ಟಾಗುತ್ತೆ? 3. ಎಷ್ಟು ಬಂತು? 235. ಇಬ್ಬರ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ? 235 ಅಂತ. 235 ಮೀಟರ್. ಅಂದ್ರ ಕ್ಲಿಯರ್ ಇದೆನಾ? ಇದು ಯಾವ್ದೇ ನೋಡ್ರಿ ಆಪ್ಷನ್ ನಂಬರ್ 4 ಇಸ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನ್ ಕೇಳಿದ್ರೆ ಓನ್ಲಿ ರೇಷಿಯೋ ಕೇಳಿದಾರೆ. ಅಂದ್ರೆ ಇವ್ರು 1000 ಓಡಿದಾರೆ, ಇವ್ರಕ್ಕಿಂತ ಇವರು ಎಷ್ಟು? 100 ಅಂದ್ರೆ ಎಷ್ಟಾಗತ್ರಿ ಸರ್? 1000ಕ್ಕೆ 100 ಅಂದ್ರೆ ಎಷ್ಟು? 900 ಅಂತ ಆಯ್ತು. ದೆನ್ ಇವಾಗ ಮತ್ತೆ ಶ್ವೇತಾ ಮತ್ತೆ ಸೋನಂ ನಡುವೆ ಸ್ಪರ್ಧೆ ಏರ್ಪಟ್ಟದ. ಇವಾಗ ಇವ್ರು 1000 ಓಡಿದ್ರೆ ಇವ್ರಕ್ಕಿಂತ 150 ಮೀಟರ್ ಕಡಿಮೆ ಓಡ್ತಾರ. ಅಂದ್ರೆ 1000 ಮೈನಸ್ ಮಾಡ್ಕೋರಿ. ಎಷ್ಟು ಬರುತ್ತಾ? 850 ಅಂತ ಬರುತ್ತಾ. ಇವಾಗ ಈ 2 ಸಂಖ್ಯೆ ಅದಲ್ಲ, 90 ಇದೆ, 100 ಇದೆ. ಈ ಒಂದು ಸಂಖ್ಯೆನ ಮುಂದಿನ ಸಂಖ್ಯೆನ ಸೇಮ್ ಆಸ್ ಇಟ್ ಇಸ್ ಆಗಿ ಇಟ್ಕೋಬೇಕು. ಇಟ್ಕೊಂಡ್ವಾ. ಇವಾಗ ಮಲ್ಟಿಪ್ಲೈ ಮಾಡ್ಕೋರಿ. ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ? 10,000, 9,000, 7,650. 0 0 0 ಇದಾವೆ, ಹಾಗೆ ಕ್ಯಾನ್ಸಲ್ ಮಾಡ್ಕೊಂಡಿವಿ. ಏನ್ ಕೇಳಿದಾರೆ ಲಾಸ್ಟ್ ಕ್ವಶನ್? ಸಲೋನಿ ಮತ್ತೆ ಸೋನಂ ಇವ್ರಿಬ್ಬರ ನಡುವಿನ ಡಿಫ್ರೆನ್ಸ್ ಎಷ್ಟು ಅಂತ. 235. ಕ್ಲಿಯರ್ ಇದೆನಾ? ಮುಂದಕ್ಕೆ ಹೋಗೋಣ. 4 prime numbers are arranged in ascending order. The product of the first 3 numbers is 255 and that of the last 3 is 1955. The largest prime number is. ನಾ ಅವಾಗ್ಲೇ ಹೇಳಿದ್ದ ನಂಬರ್ ಸಿಸ್ಟಮ್ ಇಂದ ಒಂದು ಕ್ವಶನ್ ಬಂದಿದೆ ಅಂತ. ಪ್ರೈಮ್ ನಂಬರ್ಸ್ ಕೂಡ ನಂಬರ್ ಸಿಸ್ಟಮ್ ನಿಂದ ಬರುತ್ತಾ. ಹಾಗಾಗಿ ಆ ಒಂದು ಏನಂತಾರೆ ಕಾನ್ಸೆಪ್ಟ್ ನಿಂದ ಈ ಒಂದು ಪ್ರಶ್ನೆನ ಕೇಳಲಾಗ್ಯದ. ಇಲ್ಲಿ ನೋಡ್ರಿ ಏನ್ ಕೇಳಿದಾರೆ, 4 ಪ್ರಧಾನ ಸಂಖ್ಯೆಗಳನ್ನ ಆರೋಹಣ ಕ್ರಮದಲ್ಲಿ ಜೋಡಿಸಲಾಗಿದೆ. ಮೊದಲ 3 ಸಂಖ್ಯೆಗಳ ಉತ್ಪನ್ನ ಎಷ್ಟಿದೆ? ಇಲ್ಲಿ 250 ಅಂತ ಇದೆ. ದೆನ್ ಕೊನೆಯ 3 ಸಂಖ್ಯೆಗಳ ಉತ್ಪನ್ನ ಎಷ್ಟಿದೆ? 1955 ಅಂತ ಇದೆ. ಇವಾಗ ಅತಿ ದೊಡ್ಡ ಪ್ರಧಾನ ಸಂಖ್ಯೆ ಎಷ್ಟು ಅಂತ. ಇಲ್ಲಿ ನೋಡ್ರಿ 4 ಸಂಖ್ಯೆ ಕೊಟ್ಟಾರ. 4 ಸಂಖ್ಯೆ ನಮ್ಗೆ ಏನ್ರಿ ಗೊತ್ತಿದಾವ? ಗೊತ್ತಿಲ್ಲದನ್ನ ಏನಂತ ಇಟ್ಕೋತಿ? ABCD 4 ಬರ್ತಾವ ನಮ್ಗೆ. ABCD ಇಷ್ಟ ಬಂದಾಗ ಏನ್ ಕೇಳಿದಾರೆ? ಮೊದಲ 3 ಸಂಖ್ಯೆಗಳ ಉತ್ಪನ್ನ. ಈ 3 ಸಂಖ್ಯೆಗಳ ಉತ್ಪನ್ನ ಎಷ್ಟಿದೆ? ಪ್ರಾಡಕ್ಟ್ ಎಷ್ಟಿದೆ ನಮ್ಗ? 255 ಅಂತಿದೆ. ದೆನ್ ಕೊನೆಯ 3 ಸಂಖ್ಯೆ, ಈ ಕೊನೆಯ 3 ಸಂಖ್ಯೆ ಅದಲ್ಲ, ಈ 3 ಸಂಖ್ಯೆಗಳ ಉತ್ಪನ್ನ ಎಷ್ಟಿದೆ? 1955. ಹಾಗಿದ್ದರೆ ಅತಿ ದೊಡ್ಡ ಪ್ರಧಾನ ಸಂಖ್ಯೆ ಎಷ್ಟು?
ಅಂತ ಕೇಳಿದಾಗ ಇವ್ದೇನ್ ಮಾಡ್ಕೋಬೇಕು, ಫಸ್ಟ್ LCM ಅನ್ನ ತಕ್ಕೋಬೇಕು. ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ 5 5 25, 5 1 5 ಆಯ್ತಾ. ಇದು ಇವಾಗ 17 ಬಗ್ಗೆ ಹೋಗ್ತಾ ನೋಡ್ರಿ, 17 3 51 3 1 ಅಂತ ಆಯ್ತು. ಕ್ಲಿಯರ್ ಇದೆನಾ ಇದು? ಇವಾಗ ಇದ್ರ ತಕೊಂಡಿ ಬಂದ್ರೆ ಇದ್ರನ್ನ ತಕೋಬೇಕಾ? ಇಲ್ಲಿ ನೋಡ್ರಿ 5 5 3 15 4 ಅಂತ ಉಳಿತು, 5 9 45, 5 1 5 ಅಂತ. ಇಲ್ಲಿ 17 ಹೋಗ್ಯದಂದ್ರೆ ಇದನ್ನು ಹೋಗಿರ್ಬಹುದು, ನೋಡ್ಕೋರಿ ಒಂದ್ಸತ. 17 2 34, 5 ಅಂತ ಉಳಿತು, 17 3 51 ಇಷ್ಟ ಆಯ್ತಾ. ಇವಾಗ 23 2ರಿಂದ ಹೋಗಲ್ಲ 3ರಿಂದ ಹೋಗಲ್ಲ, ಟೋಟಲ್ ಆಗಿ ಎಷ್ಟರಿಂದ ತಗೋತಾರೆ? 23 23 1 23. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಏನ್ ಕೇಳಿದಾರೆ, 5 17 5 17 ಕಾಮನ್ ಇದೆನಾ? ಎರಡು ಸಂಖ್ಯೆ ಬರ್ಕೊಳ್ಳೋಣ ನಾವು, 5 17. ಇವಾಗ ಅವ್ರ ಏನ್ ಕೇಳ್ಯಾರ, ಆರೋಹಣ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಫಸ್ಟ್ ಯಾವ ಸಂಖ್ಯೆ ಬರ್ಬೇಕು ನಾವಿಲ್ಲಿ? ಫಸ್ಟ್ 3 ಸೆಕೆಂಡ್ 5, ಫಸ್ಟ್ 3 ಇದೆ, ಸೆಕೆಂಡ್ 5 ಇದೆ, ಥರ್ಡ್ ಯಾವ್ದು ಬರುತ್ತೆ? 17 ಅಂತ ಬರುತ್ತೆ. ಕೊನೆಯದಾಗ ಯಾವ್ದು ನಮ್ ನಂಬರ್? 23 ಅಂತ. ಇವಾಗ ನಮ್ಗೆ ABCD ವ್ಯಾಲ್ಯೂ ಸಿಕ್ಕು. ಈ ABCD ಯಲ್ಲಿ ಯಾವ ವ್ಯಾಲ್ಯೂ ಅತಿ ದೊಡ್ಡ ಪ್ರಧಾನ ಸಂಖ್ಯೆ ಅಂದ್ರೆ ಹೈಯೆಸ್ಟ್ ಯಾವ್ದಿದೆ ನಂಬರ್? 23 ಇದೆನಾ? ನೋಡ್ರಿ ಇಲ್ಲಿ ಆಪ್ಷನ್ಸ್ ಯಾವ್ದಿದೆ? ಆಪ್ಷನ್ ನಂಬರ್ 1 ಇಸ್ ಕರೆಕ್ಟ್ ಆನ್ಸರ್. ಇವಾಗ ಏನಪ್ಪ ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಇವಾಗ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಅವಿಭಾಜ್ಯ ಸಂಖ್ಯೆ ಅಂತ ನಾವು ಕರಿತೀವ, ಪ್ರಧಾನ ಸಂಖ್ಯೆ ಅಥವಾ ಅವಿಭಾಜ್ಯ ಸಂಖ್ಯೆ. ಈ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಈ ಒಂದು ಸಂಖ್ಯೆ, ಈ 3 ಇದೆಲ್ಲ ಫಾರ್ ಎಕ್ಸಾಂಪಲ್ ತೊಗೊಳತಾದ್ರೆ ಈ 3 ಅನ್ನೋದು ಕೇವಲ 1 ಮತ್ತು ಯಾವ್ದಪ್ಪ ಅಂದ್ರೆ 3 ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ಬೇಕು, ಅದಕ್ಕೆ ಮಾತ್ರ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಕೇವಲ 1 ಮತ್ತು 3 ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ಬೇಕು. ಅರ್ಥ ಆಯ್ತಾ? ಕ್ಲಿಯರ್ ಇದೆನಾ? ಇಲ್ಲಿ ನೋಡ್ರಿ, ಹಾಗಿದ್ರಾಗ ಇಲ್ಲೂ ನೋಡ್ರಿ 5 ಇದೆ, 17 ಇದೆ, 23 ಇದೆ, ಇವಕ್ಕೆ ಯಾವುದ್ರ ಒಂದು ಸಂಖ್ಯೆಯಿಂದ ಡಿವೈಡ್ ಮಾಡ್ರಿ ಹೋಗ್ತಾವೇನಿಲ್ಲ? ಹೋಗೋದಿಲ್ಲ. ಅದು ಅದಕ್ಕಾಗಿ ಇವು ಏನುವ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳಿದಾವ. ಕ್ಲಿಯರ್ ಇದೆನಾ ಇದು? ಏನಿಲ್ಲ, ಓನ್ಲಿ ಲಸಾ ಕೇಳಿದಾರೆ, ಇಲ್ಲೇನು ಅಂತ ಪ್ರೇಮ್ ಇಲ್ಲ, ಓನ್ಲಿ ಸಿಂಪಲ್ ಆಗಿ ಲಸಾ ಮತ್ತು ಲಸಾ ಕೇಳಿದಾರೆ. ಆ ಲಸಾದಿಂದ ಕಾಮನ್ ಆಗಿ ತಗೊಂಡು ಅದ್ರೊಳಗೆ 4 ನಂಬರ್, ಆ 4 ನಂಬರ್ ಒಳಗೆ ಒಂದು ಬಿಗ್ ನಂಬರ್ ಯಾವುದು ಅಂತ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದಿನ ಕ್ವಶನ್ ಹೋಗೋಣ. ಇವಾಗ ಏನ್ ಕೇಳಿದಾರೆ ನೋಡ್ರಿ, ಅ ಬಾಯ್ ಟ್ರಾವೆಲ್ಡ್ ಫ್ರಮ್ ದ ಹೋಮ್ ಟು ದ ಕಾಲೇಜ್ ಅಟ್ ದ ರೇಟ್ ಆಫ್ 35 km/h and walked back at the rate of 3 km/h. If the whole journey took 6 hours 30 minutes, then the distance of the college from the home correct to 2 decimal places ಅಂತ ಕೇಳಿದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಒಬ್ಬ ಹುಡುಗನು ಮನೆಯಿಂದ ಕಾಲೇಜಿಗೆ ಎಷ್ಟು 35 km/h ವೇಗದಲ್ಲಿ ಪ್ರಯಾಣಿಸ್ತಾನೆ. ಮನೆಯಿಂದ ನಮ್ಮ ಕಾಲೇಜಿಗೆ ಎಷ್ಟಾಗುತ್ತೆ ನೋಡ್ರಿ. ದೆನ್ ಮತ್ತು 3 km/h ವೇಗದಲ್ಲಿ ಹಿಂತಿರುಗ್ತಾನ. ಮನೆಗೆ ಹೋಗೋ ಮತ್ತಿಗೆ ಎಷ್ಟಾಗುತ್ತಾ? 3 km/h ಗಂಟೆದಾಗ ಹೋಗ್ತಾನಂತೆ. ಇಡೀ ಪ್ರಯಾಣದ ಒಂದು ಟೈಮ್ ಎಷ್ಟಾಗಿದೆ ಇಲ್ಲಿ? 6 ಗಂಟೆ 30 ನಿಮಿಷ ಅಂತ ಆಗಿದೆ. ಇವಾಗ ಮನೆಯಿಂದ ಕಾಲೇಜಿನ ದೂರ ಎಷ್ಟು ಅಂದ್ರೆ, ಈಗ ನಮ್ಮ ಮನೆಯಿಂದ ಕಾಲೇಜಿಗೆ ಎಷ್ಟಾಗುತ್ತ, ನೀವು ಹೋಗೋ ಮನೆಯಿಂದ ನಿಮ್ ಕಾಲೇಜಿಗೆ ದೂರ ಎಷ್ಟದ ಅದನ್ನ ಇಲ್ಲಿ ಕಂಡು ಹಿಡ್ಕೊಂಡು ಬನ್ನಿ. ಇವಾಗ ಏನ್ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಏನಾಗುತ್ತೆ? ಯಾವತ್ತರ ಚೇಂಜ್ ಆಗುತ್ತಾ? ಚೇಂಜ್ ಆಗಲ್ಲ. ಹಾಗಾಗಿ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಕೊಟ್ಟು ಟೋಟಲ್ ಟೈಮ್ ಕೊಟ್ಟಾಗ ನಾವ್ ಏನ್ ಫಾರ್ಮುಲಾ ಕಂಡು ಹಿಡಿತೀವಿ ನೋಡ್ರಿ ಇಲ್ಲಿ, D = xy ಡಿವೈಡೆಡ್ ಬೈ x + y ಇಂಟು t ಅಂತ. ಅಂದ್ರೆ ಏನ್ ಕೊಟ್ಟಿದ್ದಾರೆ? ಟೋಟಲ್ ಟೈಮ್ ಕೊಟ್ಟಿದ್ದಾರೆ. ಟೋಟಲ್ ಟೈಮ್ ಕೊಟ್ಟಾಗ ಏನ್ ಮಾಡ್ತೀವಿ? ಇಂಟು t ಅಂತ ಮಾಡ್ಕೋತೀವಿ. ಇವಾಗ ಈ ರೀತಿಯಾಗಿ ಬರ್ಕೊಂಡಿವಿ. ಇವಾಗ ಒಂದು ವ್ಯಾಲ್ಯೂ ಏನಿದೆ? x 35 km ಹೋಗಿದ್ದಾರೆ, 3 km/h ವೇಗದಲ್ಲಿ ಬರ್ಲತ್ತಾರ. 35 ಇಂಟು 3 ಅಂತ ಮಾಡ್ಕೊಳ್ರಿ. ದೆನ್ ಇವಾಗ ನೋಡ್ರಿ ಇಲ್ಲಿ 35 + 3 ಎಷ್ಟಾಗುತ್ತಾ? 38 ಆಯ್ತಾ? ಇಂಟು ಟೋಟಲ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 6 ಗಂಟೆ 30 ನಿಮಿಷ. ಇದನ್ನ ಬರ್ಕೊಳ್ಳೋದು ಹೆಂಗ? ನಾವ್ ಏನಂತ ಕರಿತೀವಿ? 6:30 ಗಂಟೆ ಆಗಿದೆ. ಟೈಮ್ ಎಷ್ಟಾಗಿದ್ರಿ ಸರ್ ಅಂದ್ರೆ 6:30 ಗಂಟೆ. ಈ 6:30 ಗಂಟೆನ ಯಾವ ರೀತಿ, ಇದು ಪೂರ್ಣಾಂಕದಾಗದ, ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಮಲ್ಟಿಪ್ಲೈ ಮಾಡ್ಕೋಬೇಕು? 6 2 12 +1 ಮಾಡ್ಕೊಳ್ರಿ. ಎಷ್ಟಾಗುತ್ತಾ? 13/2 ಅಂತ. ಕ್ಲಿಯರ್ ಇದೆನಾ ಇದು? ಇವಾಗ ಕ್ಯಾನ್ಸಲ್ ಮಾಡ್ಕೊಳ್ರಿ. ಕ್ಯಾನ್ಸಲ್ ಆಗ್ತಾನೆ ನೋಡ್ರಿ ಇಲ್ಲಿ ಎಲ್ರಿ? ಕ್ಯಾನ್ಸಲ್ ಆಗೋದಿಲ್ಲ, ಹಾಗಾಗಿ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತ. 35 3 ಎಷ್ಟಾಗುತ್ತಾ? ಇದು ಕ್ಲಿಯರ್ ಇದೆನಾ? 3 5 15 ಅಂತ ಆಯ್ತು. ಒಂದ್ ಕೈಲ ಉಳಿತು. 3 3 9 1 10 ಅಂತ ಆಯ್ತು. 105 ಅದ. 3 5
15, 3 ಮೂರ್ಲೆ 9 1 10 ಅಂದ್ರೆ 105 ಅಂತ ಆಯ್ತು. ಇಂಟು 13 ಮಾಡ್ಕೊಡ್ರಿ ಇದಕ್ಕ. 105 ಇಂಟು 13. 13 5 ಎಷ್ಟು? 65. 6 ಉಳಿತು, 13 1 13. ಎಷ್ಟು ಬಂತು? 1365 ಅಂತ ಬಂತು ಮೇಲಿನ ಸಂಖ್ಯೆ. ಇವಾಗ ಡಿವೈಡ್ ಬೈ ಎಷ್ಟಿದೆ? 38. ಎರಡೇ ಎಷ್ಟಾಗುತ್ತಾ? 76 ಆಗುತ್ತಾ? 2 8 16, 2 3 6 1 7. ಇಷ್ಟಾಯ್ತು. ಈ ಒಂದು ಸಂಖ್ಯೆಯಿಂದ ಇವಾಗ ನಾವು ಭಾಗ ಹೊಡ್ಕೋಬೇಕು. ನೋಡ್ರಿ ಎಲ್ಲಾ ಕೂಡ ಫಸ್ಟ್ ಕಾಮನ್ ಏನಿದೆ? ನಂಬರ್ 1 1 1 ಅಂತ ಇದೆ. ಹಾಗಾಗಿ 76 ಸಂಖ್ಯೆ 1ರಿಂದ ಭಾಗ ಹೋಗುತ್ತಾ. 76 1365. ನೋಡ್ತಾ ಇದ್ರೆ ಎಲ್ಲರೂ? ನೋಡ್ರಿ ಇಲ್ಲಿ 76 1 76. ಇಟ್ಕೊಂಡ್ವಾ ಇದು? 6 ಒಳಗೆ 6 ಕಳೆದ್ರೆ ಎಷ್ಟು? 0 ಅಂತ ಉಳಿತು. 13 7 ಕಳೆದ್ರೆ ಎಷ್ಟು? 6 ಅಂತ ಬರುತ್ತಾ? 13 ಒಳಗೆ 7 ಕಳೀರಿ, 6 ಅಂತ ಬಂತು. 1 ಕಳೆದ್ರೆ ಎಷ್ಟು? 0. ಇವಾಗ ಮುಂದಿನ ಸಂಖ್ಯೆ ಯಾವ್ದಿದೆ? 605 ಅಂತ ಇದೆ. ಇವಾಗ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಎಷ್ಟಿದೆ? 76 ಇಂಟು 8 ಅಂತ ಮಾಡ್ಕೊಳ್ರಿ ನಮ್ಮ ಎಷ್ಟಾಗುತ್ತಾ? ಇಲ್ಲಿ ಕೊಟ್ಟಿದ್ದಾರಲ್ಲ, ಹಾಗಾಗಿ ಇವುಗಳನ್ನು ತಗೊಂಡ್ಬಿಡೋಣ. 8 6 48, 8 7 56, 4 ಎಷ್ಟು? 65. ಅಂದ್ರೆ 608 ಅಂತ ಬಂತು. ನಮ್ಗೆ ಎಷ್ಟಿದೆ? 605. ಅದಕ್ಕಿಂತ ಬಿಗ್ಗೆಸ್ಟ್ ನಂಬರ್ ಆಯ್ತು, ಇದು ಬರೋದಿಲ್ಲ. ಇವಾಗ 7ರಲ್ಲಿ ಮಾಡ್ಕೊಳ್ಳೋಣ. 7ರಲ್ಲಿ ಬರುತ್ತಾ ಆಗಿದ್ರೆ, ಯಾಕಂದ್ರೆ ಇಲ್ಲಿ ಕಾಮನ್ ಇದೆ. 7 7 7. 76 ಇಂಟು 7. 7 6 ಎಷ್ಟು? 42. 7 7 49. 50 ಪ್ಲಸ್ 3 53. ಅಂದ್ರೆ 76 ಇಂಟು 7 ಮಾಡಿದಾಗ ಎಷ್ಟು ಬರುತ್ತಾ? 532 ಅಂತ ಬರುತ್ತಾ? 532. ಇದಕ್ಕ ಮೈನಸ್ ಮಾಡ್ಕೊಳ್ರಿ. 5ರಾಗ 2 ಕಳೆದ್ರೆ ಎಷ್ಟು? 3. 10ರೊಳಗೆ 3 ಕಳೆದ್ರೆ 7. ಇಷ್ಟು ಉಳಿತು. ಇವಾಗ 76 ಎಷ್ಟು ಉಳಿತು? 73 ಅಂತ ಉಳಿತು. ಇವಾಗ 76 ಅನ್ನೋದು ಒಂದು ಸಂಖ್ಯೆ ಈ ಒಂದು ಸಂಖ್ಯೆಯಿಂದ ಭಾಗ ಹೋಗ್ತದ? ಹೋಗೋದಿಲ್ಲ. ಯಾಕಂದ್ರೆ ಇಲ್ಲಿ ಏನದ? ದೊಡ್ಡ ಸಂಖ್ಯೆ ಇದೆ, ಇದು ಚಿಕ್ಕ ಸಂಖ್ಯೆ ಇದೆ. ಇವಾಗ ಏನ್ ಮಾಡ್ತೀವಿ? ಪಾಯಿಂಟ್ ಕೊಡ್ತೀವ, ಪಾಯಿಂಟ್ ಕೊಟ್ಟು 0 ಇಳಿಸ್ಕೋತೀವಿ. ಹಾಗಿದ್ದಾಗ 76 ಸಂಖ್ಯೆ 730ರಲ್ಲಿ ಎಷ್ಟೆಲ್ಲ ಭಾಗ ಹೋಗ್ತದ? 76 ಎರಡೇ ಎಷ್ಟಾಗತ್ತಾ? ಕಡಿಮೆ ಆಗತ್ತಾ? 76 5ಲೇನೂ ಕಡಿಮೆ ಆಗತ್ತೆ. ಹಾಗಾಗಿ 76 9ನೇ ನೋಡ್ರಿ. 9 6 50. 9 6 ಎಷ್ಟು? 54. 9 7 63 5 68. 684 ಅಂತ ಆಯ್ತು. ಅಂದ್ರೆ 0.9 ಅಂತ. 684. 10ರೊಳಗೆ 4 ಕಳೆದ್ರೆ 6. 13ರಾಗ 9 ಕಳೆದ್ರೆ ಎಷ್ಟು? 4 0 ಅಂತ. ಅಂದ್ರೆ ಎಷ್ಟು ಬಂತು? 17.9 ಅಂತ ಬಂದಿದೆ. ಈ ಆಪ್ಷನ್ ಒಳಗೆ ನೋಡ್ರಿ ಎಲ್ಲಿದ್ದಾವೆ 17.9 ಅಂತ ಕಾಣಿಸ್ತಿದ್ದಾನೆ ನಿಮ್ಗೆ? ಆಪ್ಷನ್ ನಂಬರ್ ಯಾವ್ದಿದೆ? ಆಪ್ಷನ್ ನಂಬರ್ 4 ಇಸ್ ಎ ಕರೆಕ್ಟ್ ಆನ್ಸರ್. ಎಷ್ಟು ಬಂದಿದೆ ಇಲ್ಲಿ? 17.96 km/h. ಅಂದ್ರೆ ಟೋಟಲ್ ಆಗಿ ಡಿಸ್ಟೆನ್ಸ್ ಎಷ್ಟು ಕೇಳಿದ್ದಾರೆ? 17.96 ಅಂತ. ಇದು ಕ್ಲಿಯರ್ ಇದೆನಾ? ಇಲ್ಲಿ ಏನೂ ಇಲ್ಲ. ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಕೊಟ್ಟು ಟೋಟಲ್ ಟೈಮ್ ಕೊಟ್ಟಾಗ ನಾವು ಫಾರ್ಮುಲಾ ಏನು ಯೂಸ್ ಮಾಡ್ಕೋಬೇಕು? xy ಡಿವೈಡೆಡ್ ಬೈ x ಪ್ಲಸ್ y ಇಂಟು t ಅಂತ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಂತ ಪ್ರಾಬ್ಲಮ್. ಇವಾಗ ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ. ಅಮನ್, ರಾಮ್ ಅಂಡ್ ಕಪಿಲ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 68 days, 51 days and 17 days respectively if they work on alternate days such that Aman works on first day, Rama works on second day, then Kapil works on third day, and then again Aman works on fourth day, then so on. Then find the approximate number of days in which 50% of the work is completed ಅಂತ. ಇಲ್ಲಿ ನೋಡ್ರಿ, ಓದ್ಕೊಡ್ರಿ ಇನ್ನೊಂದ್ಸಲ ಕನ್ನಡದೊಳಗೆ ಏನ್ ಕೊಟ್ಟಿದ್ದಾರೆ ಅಂತ. ಅಮನ್, ರಾಮ್ ಮತ್ತು ಕಪಿಲ್ ಮೂವರಿದ್ದಾರೆ. ಅಮನ್ ಇದ್ದಾರೆ, ರಾಮ್ ಇದ್ದಾರೆ, ಕಪಿಲ್ ಇದ್ದಾರೆ. ಇದಿಷ್ಟ ಆಯ್ತಾ? ಒಂದು ಕೆಲಸವನ್ನ 68 ದಿನ, 51 ದಿನ ಮತ್ತೆ 17 ದಿನ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? 3 ಕೊಟ್ಟಿದ್ದಾರೆ. 68, 51 ಮತ್ತೆ 17 ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಇವರು ಪೂರ್ಣಗೊಳಿಸಬಲ್ಲರು ಒಂದು ಕೆಲಸನ. ದೆನ್ ಅಮನ್ ಮೊದಲ ದಿನ ಕೆಲಸ ಮಾಡುತ್ತಾನೆ, ದೆನ್ ರಾಮ್ 2ನೇ ದಿನ, ದೆನ್ ಕಪಿಲ್ ಏನ್ ಮಾಡ್ತಾರ? 3ನೇ ದಿನ ಕೆಲಸ ಮಾಡುತ್ತಾನೆ. ನಂತರ ಅಮನ್ 4ನೇ ದಿನ. ಅಂದ್ರ ಆಲ್ಟರ್ನೇಟಿವ್ ಡೇಸ್ ಆಗಿ 3 1 ದಿನ ಕೆಲಸ ಮಾಡ್ಲತ್ತಾರ. ಮತ್ತೆ 3 ದಿನ ಆದ್ಮೇಲೆ ಫಸ್ಟ್ ಯಾರಿರ್ತಾರಲ್ಲ ಅವರೇ ಮತ್ತೆ ಕಂಟಿನ್ಯೂ ಆಗ್ತಾರ. ಮುಂತಾದ ಪರ್ಯಾಯ ದಿನಗಳಲ್ಲಿ ಇಲ್ಲಿ ಮೆನ್ಷನ್ ಮಾಡ್ಕೊಟ್ರಿ, ಪರ್ಯಾಯ ದಿನ ಆಲ್ಟರ್ನೇಟಿವ್ ಡೇಸ್ ಅಂತ ಕೊಟ್ಟಿದ್ದಾರೆ. ಅವರು ಕೆಲಸ ಮಾಡಿದರೆ ಆಗ 50% ಕೆಲಸವು ಇರುವ ಅಂದಾಜು ದಿನಗಳ ಸಂಖ್ಯೆ. ಇಲ್ಲಿ ನಮ್ಗ ಟೋಟಲ್ ಎಷ್ಟು ದಿನ ಅಂತ ಕೇಳಿಲ್ಲ, ಓನ್ಲಿ ಎಷ್ಟು? 50% ಅಂತ ಕೇಳಿದ್ದಾರೆ. ಹಾಗಾಗಿ ಏನ್ ಮಾಡ್ಕೊಳ್ಳೋಣ? ಇಲ್ಲಿ ಫಸ್ಟ್ ಈ ಕೊಟ್ಟಂತಹ ಸಂಖ್ಯೆಗಳನ್ನ ಫಸ್ಟ್ ಎಲ್ಸಿಎಂ ತಕೊಳ್ಳೋಣ. ಎಷ್ಟು ಬರುತ್ತೆ ಎಲ್ಸಿಎಂ ಸರ್? 204 ಅಂತ. ಎಲ್ಸಿಎಂ ತೆಗೀರಿ, 204 ಅಂತ ಬರುತ್ತಾ. ಇವಾಗ 68 ಎಷ್ಟರಲ್ಲಿ? 204 ಅಂತ ಆಗುತ್ತಾ?
68 ಮೂರ್ಲೆ ನೋಡ್ರಿ 3 8 24 2 ಉಳಿತು 3 6 18 2 20 ಅಂತ ಆಯ್ತು ಅಂದ್ರೆ 204 ಅಂತ ಆಗಿದೆ. ಇವಾಗ 51ಕ್ಕೆ 204 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತಾ ಇಂಟು 4 ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡ್ರಿ 4 ಒಂದೇ 4 ಆಯ್ತಾ ಕರೆಕ್ಟ್ 5 4 20 ದೆನ್ 17 ಇಂಟು 12 ಎಷ್ಟು ಮಾಡ್ರಿ 17 ಇಂಟು 12 ಮಾಡಿದಾಗ ಎಷ್ಟಾಗುತ್ತೆ ನಮ್ಗೆ 204 ಅಂತ ಬರುತ್ತೆ. ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ಏನ್ ಕೇಳಿದ್ದಾರೆ ಫಸ್ಟ್ ಡೇ ಸೆಕೆಂಡ್ ಡೇ 3 ಜನ ಕೆಲಸ ಮಾಡಿದ್ದಾರೆ. ಇವ್ರು ಒಂದಿನ ಇಲ್ಲಿ ನೋಡ್ರಿ ಇವ್ರು ಒಂದಿನ ಇವ್ರು ಒಂದಿನ ಇವ್ರು ಒಂದಿನ ಕೆಲಸ ಮಾಡಿದ್ದಾರೆ. ಅಂದ್ರೆ ಇವ್ರದ್ದು ಎಷ್ಟಿದೆ ಇವ್ರದ್ದು ಕೆಪಾಸಿಟಿ ಎಷ್ಟಿದೆ ನೋಡ್ರಿ 3 ಇದೆನಾ ಒಂದ್ ದಿನದೊಳಗ. ಇವ್ರದ್ದು ಎಷ್ಟಿದೆ 4 ಅಂತಿದೆ. ಇವ್ರದ್ದು ಎಷ್ಟಿದೆ 12 ಅಂತ ಇದೆ. ಹಾಗಿದ್ದಾಗ ಇಲ್ಲಿ ನೋಡ್ರಿ ಇವ್ರು 3 ಕೂಡಿ ಇದು ಅಲ್ಲ ಒಂದಿನ ಅಲ್ಲ, ಇವ್ರು ಒಂದಿನ ಇವ್ರು 2 ದಿನ ಇವ್ರು 3 ದಿನ. ಇದು ಕ್ಲಿಯರ್ ಆಗಿ ತಲೆ ಇಟ್ಕೊಳ್ರಿ. ಎಷ್ಟಾಯ್ತು 3 4 ಮತ್ತೆ 12 ಇಷ್ಟಾಯ್ತು. ಇವ್ರದೆಲ್ಲ ಏನ್ ಮಾಡ್ಕೋಬೇಕು ಪ್ಲಸ್ ಮಾಡ್ಕೋಬೇಕು. ಎಷ್ಟು ದಿನ ಆಯ್ತು ನೋಡ್ರಿ 12 4 16 16 3 ಎಷ್ಟಾಯ್ತು 19 ಆಯ್ತು. 19 ಇದು ಎಷ್ಟು ದಿನದಾಗಿದೆ ಹೇಳ್ರಿ 19 ಇದು ಎಷ್ಟು ದಿನದಾಗಿದೆ 1 2 3 ಅಂದ್ರೆ ಎಷ್ಟಾಗಿದೆ 3 ದಿನದ್ದು. ಇದೇನಾಯ್ತು 3 ದಿನದ್ದು 19 ದಿನ ಆಯ್ತು. ಇವಾಗ ಏನ್ ಕೇಳಿದಾರೆ ನಮ್ಗವ್ರು ಇದೆಲ್ಲ ಕೆಲಸ ಆದ್ಮೇಲೆ ನಮ್ಗೆ ಏನ್ ಬೇಕು 50% ಕೆಲಸ ಅಷ್ಟೇ ಬೇಕು. ಅಂದ್ರೆ ಆ ಒಂದು ಟೈಮ್ ಪೀರಿಯಡ್ ಒಳಗೆ ಎಷ್ಟು ಟೈಮ್ ತಗೋತಾರ ಎಷ್ಟು ದಿನಗಳದಾವ ಅಂತ. ಅಂದ್ರೆ 240ಕ್ಕ 50% ಅಂದ್ರೆ ಎಷ್ಟಾಗುತ್ತಾ 244 204 ಅರ್ಧ ಅಂದ್ರೆ ಎಷ್ಟಾಯ್ತು 102 ಅಂತ ಆಯ್ತು. ಅಂದ್ರೆ 19ಕ್ಕ 102 ಎಷ್ಟಾಗುತ್ತಾ 102 ಅಪಾನ್ 19 ಅಂತ ಮಾಡ್ಕೊಳ್ರಿ ಎಷ್ಟಾಗುತ್ತಾ 19 5 95. ಇವಾಗ ಎಷ್ಟು ಉಳಿತಾ ಇಲ್ಲಿ ಕೆಳಗ 7 ಅಂತ ಉಳಿತಾ. ನೋಡ್ರಿ 105 19 ಎಷ್ಟಾಯ್ತು 19 ಇಂಟು 5 ಮಾಡ್ಕೊಟ್ರೆ ಎಷ್ಟಾಗುತ್ತಾ 9 5 45 5 4 ಎಷ್ಟಾಯ್ತು 95 ಅಂತ ಆಯ್ತಾ. ಹ್ಮ್ 19 5 95 105 ಅಂತ ಇದೆ. ಇವಾಗ ಎಷ್ಟು ಬಂತು 5 ದಿನ ಅಂತ ಬಂದಿದೆ. ಇವಾಗ ಈ 5 ದಿನವನ್ನ 3 ದಿನಕ್ಕೆ ಮಲ್ಟಿಪ್ಲೈ ಮಾಡ್ರಿ 5 ಇಂಟು 3 ಅಂದ್ರೆ ಎಷ್ಟಾಯ್ತು 15 ಡೇಸ್ ಅಂತ ಆಯ್ತಾ. 19 ಇದಕ್ಕ ಡಿವೈಡ್ ಮಾಡ್ರಿ 5 ಅಂತ 19 5 ಎಷ್ಟು ನೋಡ್ರಿ ಇಲ್ಲಿ 1 ಸೆಕೆಂಡ್ ಮತ್ತೆ 9 5 5 9 9 5 45 5 1 5 ಪ್ಲಸ್ 4 9 19 5 95 ಅಂದ್ರೆ 102 ಒಳಗ 95 ಮೈನಸ್. ಈಗ ಕರೆಕ್ಟ್ ಆಗಿದೆ ನೋಡ್ರಿ ಇಲ್ಲಿ 102 ಒಳಗ ಎಷ್ಟು 19ನ ಭಾಗಾಕಾರ ಮಾಡ್ತೀವಿ 19 ಎಷ್ಟು 95 12 ಒಳಗ 5 ಕಳೆದ್ರೆ ಎಷ್ಟು 7 ಅಂತ ಉಳಿತಾ. ಇಲ್ಲಿ ಏನು ಉಳಿದಿದೆ ಇನ್ನು 7 ಅಂತ ಉಳಿದಿದೆ. ಇವಾಗ ಎಷ್ಟಾಯ್ತು 5 ಇಂಟು 3 ಮಾಡಿದಾಗ ಎಷ್ಟಾಯ್ತು 15 ಡೇಸ್ ಅಂತ ಉಳಿತು. ಇದು ಕ್ಲಿಯರ್ ಇದೆನಾ? ಇವಾಗ ನಮ್ಗಿನ್ನ ಎಷ್ಟು ಉಳಿದಿದೆ ಸರ್ ಇನ್ನು 7 ದಿನ ಅಂತ ಉಳಿದಿದೆ. ಆ 7 ದಿನವನ್ನ ಹೆಂಗ್ ಬರ್ಕೋಬೇಕು ಇಲ್ಲಿ ಇವ್ರು 1 ದಿನದೊಳಗ 3 ದಿನಕ್ಕೆ 3 ಕೆಲಸ ಮಾಡ್ಯಾರ, ಇಲ್ಲಿ 4 ಮಾಡ್ಯಾರ ಅಂದ್ರೆ 4 + 3 ಎಷ್ಟಾಯ್ತು 7 ಅಂತ ಆಯ್ತು. ಅಂದ್ರೆ ಇದು ಎಷ್ಟಾಯ್ತು 2 ದಿನ ಕೆಲಸ ಆಯ್ತು. 15 1 + 1 ಇವ್ರು 1 ದಿನ ಇವ್ರು 1 ದಿನ ಅಂದ್ರೆ ಎಷ್ಟು ಬಂತ ಆನ್ಸರ್ 17 ಅಂತ. ಔಟ್ ಆಫ್ ಈ ಒಂದು 50% ಕೆಲಸ ಆಗ್ಬೇಕು ಅಂದ್ರ 17 ಡೇಸ್ ತಗೋತಾರ. ಇದು ಕ್ಲಿಯರ್ ಇದೆನಾ? ಫಸ್ಟ್ ಏನು ಕೊಟ್ಟಿಲ್ರಿ ಸರ್ ಇಲ್ಲಿ ಏನು ಹಂತಾಪರಿ ಏನ್ ಇದು ಇಲ್ಲ, ಓನ್ಲಿ ಸಿಂಪಲ್ ಆಗಿ ಕೊಟ್ಟಿದಾರ. ಫಸ್ಟ್ ಈ 3 ಜನ ಕೊಟ್ಟಾರ, 3 ಜನ ದಿನಗಳು ಕೊಟ್ಟಾರ. ಆ ದಿನಗಳು ಫಸ್ಟ್ ನಾವ್ ಏನ್ ಕಂಡುಹಿಡಬೇಕು LCM ಅನ್ನ ಕಂಡುಹಿಡಬೇಕಾ. ಈ LCM ಕಂಡುಹಿಡಿದಾಗ ಅವ್ರ ಕೆಪಾಸಿಟಿ ಬರುತ್ತೆ, ಎಫಿಷಿಯನ್ಸಿ ಬರುತ್ತೆ. ಈ ಎಫಿಷಿಯನ್ಸಿ ಆದ್ಮೇಲೆ ಅವ್ರ ಏನ್ ಕೊಟ್ಟಿದಾರೆ 1 ದಿನ ಇಷ್ಟ ಕೆಲಸ ಮಾಡ್ತಾರ 1 ದಿನ ಇಷ್ಟ ಅಂದ್ರೆ ಅದು ಕೆಪಾಸಿಟಿಯನ್ನ ಪ್ಲಸ್ ಮಾಡ್ಕೊಳ್ರಿ. ಎಷ್ಟಾಗುತ್ತಾ 3 ದಿನದಾಯ್ತಾಯ್ತು. ಈ 3 ದಿನ ಆದ್ರೆ ಎಷ್ಟು 19ಕ್ಕೆ 3 ದಿನ ಆದ್ರೆ ಔಟ್ ಆಫ್ 204ಗೆ 50% ಅಷ್ಟದ 102 ಅಂತ ಆಯ್ತು. ಈ 102ಕ್ಕೆ 19 ದಿನ ಅಂದ್ರೆ 5 ದಿನ ಅಂತ ಆಯ್ತು. ಈ 5 ಇಂಟು 3 ಮಾಡ್ಕೊಂಡ್ರೆ ಎಷ್ಟಾಯ್ತು ಟೋಟಲ್ ಆಗಿ 15 ದಿನ ಅಂತ ಆಯ್ತು. ಇನ್ನ ಎಷ್ಟು ಉಳಿದಿದೆ ನಮ್ಗೆ ಶೇಷ 7 ಅಂತ ಉಳಿದಿದೆ. ಹಾಗಾಗಿ ಇಲ್ಲಿ ಬರ್ರಿ 3 ಮತ್ತು 4 ಮಾಡಿದಾಗ ಎಷ್ಟಾಗುತ್ತೆ 7 ಅಂತ ಅಂದ್ರೆ 2 ದಿನ ಕೆಲಸ ಅಂತ ಆಯ್ತು. ಅಂದ್ರೆ ಎಷ್ಟು ಬಂತ ಆನ್ಸರ್ 17 ಬಂತು. ಆಪ್ಷನ್ ಯಾವ್ದೇ ನೋಡ್ರಿ ಇಲ್ಲಿ 19 16 15 18 ಆಪ್ಷನ್ 17 ಇಲ್ಲ. ಹಾಗಾಗಿ ಏನದ ಇದು ಆನ್ಸರ್ ಅಂದ್ರೆ ಕರೆಕ್ಟ್ ಆಗಿದೆ 17 ಆನ್ಸರ್. ಆಪ್ಷನ್ ಯಾವ್ದಿದೆ ಆಪ್ಷನ್ ನಂಬರ್ 2 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು? ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಟೇಕ್ ಅಂದ್ರೆ ಆಗ್ಬಹುದು, ಸ್ವಲ್ಪ ಮಿಸ್ ಹೊಡಿಬಹುದು, ಬಟ್ ಆನ್ಸರ್ ಏನಾಗಿರುತ್ತ ಕರೆಕ್ಟ್ ಆಗಿರುತ್ತ. ಇವಾಗ ಮುಂದಿನ ಕ್ವಶನ್ ಹೋಗೋಣ.
ಫೈಂಡ್ ದ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ 0.64 ಅಂಡ್ 0.81 ಅಂತ ಕೇಳಿದ್ದಾರೆ. ಇದು ನೋಡ್ರಿ ಅನುಪಾತ ಮತ್ತು ಸಮಾನುಪಾತ ಮತ್ತು ಮಧ್ಯ ಅನುಪಾತ ಆ ಒಂದು ಟಾಪಿಕ್ ನಿಂದ ಬಂದಿರುವಂತದ್ದು ಕ್ವಶನ್. ಇವಾಗ ಏನ್ ಕೇಳಿದ್ದಾರೆ 0.64, 0.84 ಇವೆರಡು ಸಂಖ್ಯೆಗಳ ಮಧ್ಯ ಅನುಪಾತ ಎಷ್ಟು ಅಂದಾಗ ನಾವೇನ್ ಮಾಡ್ತೀವಿ, ಎ ಒಂದ್ ವ್ಯಾಲ್ಯೂ ಕೊಟ್ಟಾರ, ಬಿ ವ್ಯಾಲ್ಯೂ ಒಂದ್ ಕೊಟ್ಟಾರ. ಇವೆರಡು ಸಂಖ್ಯೆಗಳ ಮಧ್ಯ ಅನುಪಾತ ಹೆಂಗ್ ಮಾಡ್ತೀವಿ ನಾವು ಅಂದ್ರೆ √AB ಅಂತ. ಇಷ್ಟೇ ಇದ್ರ ಫಾರ್ಮುಲಾ. ಈ AB ಒಳಗೆ ಇವೆರಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ. ಸಿಂಪಲ್ ಆಗಿದೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ಕೋರಿ. 0.64 ಅಂತ ಇಟ್ಕೊಂಡಿವಾ ಇಂಟು 0.81 ಇಷ್ಟಿದೇನಾ, ಕ್ಲಿಯರ್ ಇದೆನಾ? ಇವಾಗ √0.64 ಅಂದ್ರ ಇದ್ರ ವರ್ಗ ಇಷ್ಟ ಆಗಿದೆ. ಇದ್ರದ್ದು ಎಷ್ಟು ಸಂಖ್ಯೆ ನಮ್ಗ ಈ ಒಂದು ಸಂಖ್ಯೆನ ಒಂದು ಸಂಖ್ಯೆನ ಗುಣಿಸ್ರಿ ಎಷ್ಟು ಬರ್ಬೇಕು 0.64 ಅಂತ. ಅಂದ್ರೆ ಯಾವ ಸಂಖ್ಯೆಯಪ್ಪ ಅದು 0.8 ಅಂತ. 8 ಎಂಟ್ಲೆ ಎಷ್ಟು 64. ದೆನ್ ಇದು ಎಷ್ಟು ಬರುತ್ತಾ 0.9 ಅಂತ. ಇಷ್ಟಾಗಿದೆ. 9 ಎಂಟ್ಲೆ ಎಷ್ಟು 72. ಆ 0 ಸುಮ್ ಆಸ್ ಇಟ್ ಇಸ್ ಹಂಗೆ ಇಟ್ಬಿಡ್ರಿ, ಏನ್ ಅವಕ್ಕೇನೋ ಟಚ್ ಮಾಡಂಗಿಲ್ಲ. 9 ಇಂಟು ಎಷ್ಟು 9 ಇಂಟು 8 ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗುತ್ತೆ 72 ಅಂತ ಆಯ್ತು. ಈ 0 ಅದನ ಆ 0 ಮತ್ತು ಪಾಯಿಂಟ್ ಆಸ್ ಇಟ್ ಇಸ್ ಅವಕ್ಕೇನು ಮಾಡಂಗಿಲ್ಲ. ಎಷ್ಟು ಬಂತು 0.72. ಕ್ಲಿಯರ್ ಆಗಿದೆನಾ? ಇದು ಭಾಳ ಈಸಿ ಇದೆ, ಸಿಂಪಲ್ ಆಗಿದೆ, ಫಂಡಮೆಂಟಲ್ ಇದೆ, ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ರಿ. ಅಪಾನ್ ಅಕಸ್ಮಾತ್ ಇದು ಆಗ್ಲಿಲ್ಲ ಅಂದ್ರೆ, ಇದು ಪಾಯಿಂಟ್ ಇದೆ ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ನೋಡ್ಕೋರಿ ಒಂದ್ ಸೆಕೆಂಡ್. ಈಗ ಈ 0.64 ಅನ್ನ ಯಾವ ರೀತಿಯಾಗಿ ಬರ್ಕೋಬಹುದಪ್ಪ ಅಂದ್ರೆ √64 ಡಿವೈಡೆಡ್ ಬೈ 100 ಅಂತ ಬರ್ಕೋಬೋದಾ? 100 ಇದ್ದಿದ್ದಾನೆ ನಾವೇನ್ ಮಾಡ್ತೀವಿ ಪಾಯಿಂಟ್ ಒಳಗೆ ಇಟ್ಕೋತೀವಿ ಇಂಟು √81 ಡಿವೈಡೆಡ್ ಬೈ 100 ಅಂತ. ದೆನ್ ಇವಾಗ ಇವೆರಡರ ವರ್ಗ ಎಷ್ಟಾಗುತ್ತಾ 8 ಎಂಟ್ಲೆ 64, 10 ಹತ್ಲೆ 100. ಕ್ಲಿಯರ್ ಆಯ್ತಾ ಇದು? ದೆನ್ 9 81, 10 ಹತ್ಲೆ 100. ಇವಾಗ ಮಲ್ಟಿಪ್ಲೈ ಮಾಡ್ಕೋರಿ 9 ಎಂಟ್ಲೆ 72, 10 ಇಂಟು 10 100. ಇವಾಗ ಏನ್ ಮಾಡ್ತೀರಿ, ಮೇಲೆ ಎರಡು ಸಂಖ್ಯೆಗಳಿದ್ದು ಅಂದ್ರೆ ಬೇರೆ ಬೇರೆ ನಂಬರ್ಸ್ ಇದ್ದು ಕೆಳಗ್ 0 ಇದ್ದು ಅಂದ್ರೆ ಆಲ್ವೇಸ್ ಏನ್ ಮಾಡ್ಕೋಬೇಕು, ಚೇರ್ ಹೊಡಕ್ ಹೋಗ್ಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಕೆಳಗಿನ ಎರಡು ಸಂಖ್ಯೆಗಳನ್ನ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ರಿ. ಎಷ್ಟಾಗುತ್ತೆ ನೋಡಿ, ಒಂದ್ ಸಂಖ್ಯೆ ಇದೆ, ಎರಡು ಸಂಖ್ಯೆ ಇದೆ, 1 2 ಇಲ್ಲಿ ಬಿಟ್ಟು ಪಾಯಿಂಟ್ ಕೊಡ್ರಿ. ಅಂದ್ರೆ ಎಷ್ಟು ಬಂತು 0.72 ಅಂತ. ಕ್ಲಿಯರ್ ಇದೆನಾ? ಅರ್ಥ ಆಯ್ತಾ ಇದು? ಹಾಗಿದ್ದಾಗ ಆಪ್ಷನ್ ಯಾವ್ದೇ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ಎ ಕರೆಕ್ಟ್ ಆನ್ಸರ್. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡಿ, 2 numbers are in the ratio 3:8. If 8 is added to each number, then the ratio become 1:2. If 4 is subtracted from each number, then the ratio will become ಅಂತ ಕೇಳಿದ್ದಾರೆ. ಇದನ್ನು ಕೂಡ ಅನುಪಾತ ಮತ್ತು ಸಮಾನುಪಾತದಿಂದ ಕೇಳಿದ್ದಾರೆ. ಅಂದ್ರೆ 7 ಪ್ರಶ್ನೆ ಆದವು, ಅಬ್ಸರ್ವ್ ಮಾಡ್ಬೇಕು. ಹಂಗೆ ಎರಡು ಸಂಖ್ಯೆಗಳು 3 ಮತ್ತು 8ರ ಅನುಪಾತ. ಎರಡು ಸಂಖ್ಯೆ ಏನಿದಾವಂತೆ 3 ಮತ್ತು 8ರ ಅನುಪಾತ. ಪ್ರತಿ ಸಂಖ್ಯೆಗೆ 8ಅನ್ನ ಸೇರಿಸ್ಬೇಕು ಅಂದ್ರೆ 3x ಅಂತ ಇಟ್ಕೊಳ್ಳೋಣ ಪ್ಲಸ್ 8 ಅಂತ ಆಡ್ ಮಾಡ್ಕೊಂಡಿವಾ. ಆಡ್ ಮಾಡಿದಾಗ ಎಷ್ಟು ಬಂತು ನಮ್ಗೆ ಅನುಪಾತ 1:2 ಅಂದ್ರೆ 1:2 ಬಂದಾಗ ಪ್ರತಿ ಸಂಖ್ಯೆನ 4ಅನ್ನ ಕಡಿತಗೊಳಿಸಿದರೆ 4ರಿಂದ ಮತ್ತೆ ಮೈನಸ್ ಮಾಡ್ಕೋರಿ, ಅವಾಗ ಎಷ್ಟು ಬರುತ್ತಾ ಅಂತ ಕೇಳಿದಾರೆ. ಇವಾಗ ನೋಡ್ರಿ, ಈ ರೀತಿಯಾಗಿ ಕೊಟ್ಟಾಗ ನಾವೇನ್ ಮಾಡ್ಕೋಬೇಕು ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋರಿ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ. ಅಂದ್ರೆ ಎಷ್ಟಾಗುತ್ತಾ 2 3 6x, 2 8 16 ಈಕ್ವಲ್ ಟು 8x ಪ್ಲಸ್ 8 ಅಂತ. ಇಲ್ಲಿ ಸೇಮ್ ಇದೆ, ಇಲ್ಲಿ ಸೇಮ್ ಇದೆ, ಮೈನಸ್ ಮಾಡ್ಕೊಂಡ್ಬಿಡ್ರಿ. ಈ ಕಡೆ ಪ್ಲಸ್ ಇದೆ, ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತಾ. ಅಂದ್ರೆ 2x ಈಕ್ವಲ್ ಟು ಇದು ಪ್ಲಸ್ ಇದೆ, ಈ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ. ಅಂದ್ರೆ ಎಷ್ಟಾಯ್ತು 8 ಅಂತ ಆಯ್ತಾ. ದೆನ್ ನಮ್ಗೆ ಏನ್ ಕಂಡಿರೋದು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 4 ಅಂತ ಬಂತು. ಈ ಎಕ್ಸ್ ವ್ಯಾಲ್ಯೂ 4 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಟ್ರೆ ಎಷ್ಟು ಬರುತ್ತಾ ನೋಡ್ರಿ. 4 3 ಎಷ್ಟು 12, 8 4 32 ಇಷ್ಟು ಬಂದಿದೆ. ಅಂದ್ರ ಇದೇನಾಗಿದೆ ನಮಗೂ ಸಿಕ್ಕಂತ ಆಕ್ಚುವಲ್ ವ್ಯಾಲ್ಯೂ, ಇದು ನಿಜವಾದ ಒಂದು ಮೌಲ್ಯ ಆಗಿರುತ್ತ. ಬಟ್ ಇದಕ್ಕೆ ಏನ್ ಮಾಡಂದಾರ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಏನ್ ಮಾಡಂದಾರ 4ಅನ್ನ ಮೈನಸ್ ಮಾಡ್ಕೋರಿ. ಕಾಣಿಸ್ತಾ ಇದ್ದಾನ ಇದು, 4ಅನ್ನ ಮೈನಸ್ ಮಾಡ್ಕೋರಿ ಅಂತ ಅಂದಿದ್ದಾರೆ. ಅಂದ್ರೆ 4 ಮೈನಸ್ ಮಾಡ್ಕೋರಿ ಎಷ್ಟಾಗುತ್ತಾ 12 4 ಆದ್ರೆ 8, 32 4 ಆದ್ರೆ 28, ಅಂದ್ರೆ 8:28 ಬಂದಿದೆ. ಇವಾಗ ಇದು ಛೇದ್ ಹೋಗ್ತವೆ ನೋಡ್ರಿ. 2 4 8, 2 1 2 4 8, 7 7 4, 2 7 14 ಅಂದ್ರೆ ಎಷ್ಟು ಬಂತು 2:7 ಅಂತ ಬಂದಿದೆನಾ. 2:7 ಕ್ಲಿಯರ್ ಇದೆನಾ ಇದು? ನೋಡ್ರಿ ಆಪ್ಷನ್ ಯಾವ್ದಿದೆ, ಆಪ್ಷನ್ ನಂಬರ್ 3 ಇಸ್ ಎ ಕರೆಕ್ಟ್ ಆನ್ಸರ್. ಇಲ್ಲಿ ಏನ್ ಕೊಟ್ಟಿಲ್ಲ, ಅವ್ರು ಕೊಟ್ಟಂತದನ್ನ ಫಾಲೋ ಮಾಡ್ಕೋತಾ ಹೋಗ್ಬೇಕು ಆಸ್ ಇಟ್ ಇಸ್. 3:8 ಅಂತ ಕೊಟ್ಟಿದ್ರೆ ಬರ್ಕೊಂಡಿವಿ, ಪ್ರತಿ ಸಂಖ್ಯೆಗೆ 8 ಆಡ್ ಮಾಡಿವಿ. ಅದ್ರ ರೇಷಿಯೋ ಎಷ್ಟು ಬರುತ್ತಾ ಕೂಡ್ಸ್ದಾಗ ಎಲ್ಲ ಮಾಡಿದಾಗ 1/2 ಅಂತ. ಅದನ್ನ ಮಾಡ್ಕೊಳ್ರಿ. ಎಷ್ಟು ಬಂದಿದೆ x = ವ್ಯಾಲ್ಯೂ 4, ಅದನ್ನ ಫಸ್ಟ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ.
ಮಾಡ್ಕೊಂಡಾಗ 12:32 ಅಂತ ಬರುತ್ತೆ. ಈ 32ಕ್ಕ ಏನ್ ಮಾಡಂದಾರ ಅವರು 4ರಿಂದ ಮೈನಸ್ ಮಾಡ್ಕೋರಿ 8:28. ಆ 28 8ಅನ್ನ ಛೇದ ಹೊಡ್ಕೊಟ್ರೆ ಎಷ್ಟು ಬರುತ್ತಾ 2:7 ಅಂತ. ಕ್ಲಿಯರ್ ಇದೆನಾ? ಅರ್ಥ ಆಗಿದ್ದೆ ಅಂತ ಅನ್ಕೊಂಡಿದೀನಿ. ಇವಾಗ ಏನ್ ಮಾಡ್ಕೊಳ್ಳೋಣ ಮತ್ತೆ, ಓಕೆನಾ? ಇದು ನೋಡಿ ಮತ್ತೆ, a farmer has 10 parrots and 40 horses. Find the average number of legs per animal ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೊಟ್ಟಿದ್ದಾರೆ, ಒಬ್ಬ ರೈತನ ಬಳಿ 10 ಗಿಳಿಗಳು 40 ಕುದುರೆಗಳಿವೆ. ನೋಡ್ರಿ ಎಷ್ಟು ಚೆನ್ನಾಗದಾವ, 10 ಗಿಳಿಗಳು ಮತ್ತು 40 ಕುದುರೆಗಳಿವೆ. ಪ್ರತಿ ಪ್ರಾಣಿಗೆ ಸರಾಸರಿ ಕಾಲುಗಳ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಅಷ್ಟು ಕುದುರೆ ಅವ ಅದು ಕೇಳತ್ತಿಲ್ಲ ಅವರು, ಆ ಕಾಲುಗಳು ಎಷ್ಟವ ಅಂತ ಕೇಳತ್ತಿದ್ದಾರೆ. ಅಂದ್ರೆ ನೋಡ್ರಿ 10 ಪ್ಯಾರೆಟ್ಸ್ ಇದಾವ. ಪ್ಯಾರೆಟ್ಸಿಗೆ ಕಾಲು ಎಷ್ಟಿರ್ತಾವ ಹೇಳ್ರಿ ಸರ್? ಎಷ್ಟಿರ್ತಾವ ಪ್ಯಾರೆಟ್ಸಿಗೆ ಕಾಲು? 2 ಇರ್ತಾವೆ. 12 ಎಷ್ಟು 20 ಅಂತ ಆಯ್ತಾ, ಅಂದ್ರೆ 20 ಅಂತ ಆಯ್ತು. ದೆನ್ ಈ 40 ಹಾರ್ಸಸ್ 40 ಕುದುರೆಗಳಿಗೆ ಎಷ್ಟು ಕಾಲ ಇರ್ತಾವ? 2 ಇರ್ತಾವ, 3 ಇರ್ತಾವ, 4 ಇರ್ತಾವ? ಆಪ್ಷನ್ 1 2 3 4 ಯಾವ್ದು ಇರ್ತಾವ? 4 ಅಂತ ಇರ್ತಾವ. ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್ ಆನ್ಸರ್. ಹಾಗಾಗಿ ಎಷ್ಟು ಬಂತು? 4 ಅಂತ ಬಂತು. ಅಂದ್ರೆ ಎಷ್ಟು ಮಲ್ಟಿಪ್ಲೈ ಮಾಡ್ಕೋರಿ? 4 4 ಎಷ್ಟು 16 ಅಂದ್ರೆ ಎಷ್ಟಾಯ್ತು? 160 ಅಂತ ಆಯ್ತಾ. ಇವೆರಡನ್ನ ಪ್ಲಸ್ ಮಾಡ್ಕೊಳ್ಳೋಣ. ಎಷ್ಟು ಬಂತು? 180 ಅಂತ ಬಂದಿದ್ದಾನ. ಇವಾಗ ಈ 180 ಬಂದಿದೆ. ಇವಾಗ ಒಟ್ಟು ಸಂಖ್ಯೆಗಳು ಎಷ್ಟಿದಾವ? ಅಪಾನ್ 180 ಬಂದಿದೆ, ಅಪಾನ್ ಎಷ್ಟಿದೆ? 50 ಅಂತ ಇದೆ. ಇಲ್ಲಿ ಒಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಇಲ್ಲಿ ಏನ್ ಕೇಳಿದಾರೆ ನಮಗ? ಸರಾಸರಿ. ನಮ್ಗೆ ಯಾವಾಗ್ಲೂ ಗೊತ್ತಿರ್ಬೇಕು, ನಾವು ಸರಾಸರಿಯನ್ನು 5ನೇ ಹಿಡಿದು ಇಲ್ಲಿವರೆಗೂ ಕೂಡ ಕಲಿತಾ ಬಂದಾ ಇದ್ವಿ ಮೆಂಟಲ್ ಬಿಟ್ ಸಬ್ಜೆಕ್ಟ್ ಅಲ್ಲಿ. ಹಾಗಿದ್ರೆ ಸರಾಸರಿ ಫಾರ್ಮುಲಾ ಏನಪ್ಪಾ? 1 ಸೆಕೆಂಡ್ ಅಂತ ಹೇಳೋದಾದ್ರೆ, ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಇಲ್ಲಿ ಏನಾಗಿದೆ? ಒಟ್ಟು ಸಂಖ್ಯೆಗಳ ಮೊತ್ತ ಅಂದ್ರೆ ಇವೆರಡನ್ನ ಪ್ಲಸ್ ಮಾಡ್ಕೊಂಡಿವ. ಕರೆಕ್ಟ್ ಇದೆನಾ? ಇದು ಇವೇನಾಗಿದೆ? ಪ್ಲಸ್ ಅಂತ ಇದೆ. ದೆನ್ ಈ ಒಟ್ಟು ಸಂಖ್ಯೆಗಳನ್ನ ಆಡ್ ಮಾಡ್ಕೋಬೇಕು. ಎಷ್ಟಿದೆ? 50 ಅಂತ ಇದೆ. ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಹಾಗಿದ್ದಾಗ ಇಲ್ಲಿ ನೋಡ್ರಿ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಈ 0 ಕ್ಯಾನ್ಸಲ್. 5 ಒಂದೇ 5 3 15. 3 ಅಂತ ಉಳಿತು, ಪಾಯಿಂಟ್ ಕೊಟ್ಟು 0 ತಗೋತೀವಿ. 5 6 ಎಷ್ಟಾಯ್ತು? 30 ಅಂತ ಆಯ್ತು. ಅಂದ್ರೆ ಸರಾಸರಿ ಎಷ್ಟಪ್ಪ ಅಂದ್ರೆ 3.6. ಆಪ್ಷನ್ಸ್ ಯಾವ್ದೇ ನೋಡ್ರಿ ಇಲ್ಲಿ. ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಓಕೆನಾ? ಫುಲ್ ಬೇಸಿಕ್ ಆಗಿ ಫಂಡಮೆಂಟಲ್ ಕ್ವಶನ್ಸ್ ಇದೆ ಇದು. ಅಂದ್ರೆ ನೋಡಿದ್ರೆ ಕೂಡ ಮಾಡಬಹುದು, ಬಟ್ ಅರ್ಥ ಆಗ್ಲಿ ಅನ್ನೋ ಒಂದು ಕಾರಣದಿಂದ ಈ ರೀತಿಯಾಗಿ ಅಂದ್ರೆ ಸರಾಸರಿನ ಯಾವ ರೀತಿಯಾಗಿ ಬಿಡಿಸಲಾಗುತ್ತಾ ಅನ್ನೋದು ಒಂದು ತೋರಿಸಿದ್ದು. ಓಕೆನಾ? ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡಿ, ವಿತ್ ಅ 10% ಡಿಸ್ಕೌಂಟ್ ಆನ್ ದ ಮಾರ್ಕ್ ಪ್ರೈಸ್ a seller earns 5% profit if the mark price is increased by 5% and two successive discounts of 5% each are offered. How much percentage profit does a seller earn? ಇದನ್ನು ಕೂಡ ಏನ್ ಮಾಡಿದರೆ, ಶೇಕಡ ಲಾಭ ಮತ್ತು ನಷ್ಟದ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಗುರುತಿಸಲಾದ ಬೆಲೆಯ ಮೇಲೆ 10% ರಿಯಾಯಿತಿಯೊಂದಿಗೆ ಒಬ್ಬ ಮಾರಾಟಗಾರನು 5% ಲಾಭವನ್ನ ಗಳಿಸುತ್ತಾನೆ. ಗುರುತಿಸಲಾದ ಬೆಲೆಯನ್ನ 5% ನಷ್ಟು ಹೆಚ್ಚಿಸಿದರೆ ತಲಾ 5% ನಷ್ಟು 2 ಸತತ ರಿಯಾಯಿತಿಗಳನ್ನ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ಕೊಡ್ರಿ. 2 ಡಿಸ್ಕೌಂಟ್ ಅನ್ನ ಕೊಟ್ಟಿರ್ತಾರೆ. ಮಾರಾಟಗಾರನು ಎಷ್ಟು ಶೇಕಡಾವಾರು ಲಾಭವನ್ನ ಗಳಿಸುತ್ತಾನೆ ಅಂತ ಕೇಳಿದಾರೆ. ನಮ್ಗೆ ಆಲ್ವೇಸ್ ಒಂದ್ ಅರ್ಥ ಆಗಿರ್ಲಿ, ಗುರುತಿಸಲಾದ ಬೆಲೆ ಅಂದ್ರೆ ಏನ್ರಿ ಸರ್? ಮಾರ್ಕ್ ಪ್ರೈಸ್ ಅಂತ. ಮಾರ್ಕ್ ಪ್ರೈಸ್ಗೆ ಎಷ್ಟು ಪರ್ಸೆಂಟ್ ರಿಯಾಯಿತಿ ಅದೇ? 10%. ಅಂದ್ರೆ 100ಕ್ಕೆ 10% ಡಿಸ್ಕೌಂಟ್ ಅಂದ್ರೆ ಎಷ್ಟಾಯ್ತು? 90 ಡಿವೈಡೆಡ್ ಬೈ 100 ಅಂತ ಆಯ್ತಾ? ಕರೆಕ್ಟ್ ಇದೆನಾ ಇದು? ದೆನ್ ಒಬ್ಬ ಮಾರಾಟಗಾರ 5% ಲಾಭವನ್ನ, ಅಂದ್ರೆ ಯಾವಾಗ್ಲೂ ಕೂಡ ನಮ್ಗೆ ಲಾಭ ಎದ್ರ ಮೇಲೆ ಆಗುತ್ತಾ? CP ಮೇಲೆ ಆಗುತ್ತಾ? ರೈಟ್ ಇದೆನಾ ಇದು? CP ಮೇಲೆ ಆಯ್ತಂದ್ರೆ ಎಷ್ಟು ಲಾಭ ಆಗಿದೆ ನಮಗ? 5% ಲಾಭ. ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇತ್ತು ಅಂದ್ರೆ ಯಾವಾಗ್ಲೂ ಕೂಡ 100 ಅಂತ ತಗೊಂಡಾಗ 5% ಲಾಭ ಅಂದ್ರೆ ಎಷ್ಟಾಗುತ್ತಾ? 105 ಡಿವೈಡೆಡ್ ಬೈ 100. ಇದು ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ರೇಷೋ ತಗೊಳ್ರಿ. ಈಗ ಈ 10 ಈ 100 ಕ್ಯಾನ್ಸಲ್ ಆಯ್ತಾ? ಇವಾಗ MP ಅಪಾನ್ CP ಈಕ್ವಲ್ ಟು 105 ಡಿವೈಡೆಡ್ ಬೈ 90 ಅಂತ ಬರುತ್ತಾ? ಬಂದಿದೆ ಇದು ಇಷ್ಟು. ಇವಾಗ ಮತ್ತೆ ಎಷ್ಟು ತಿಳ್ಕೊಳ್ಳಿ. 3 3 9, 3 3 9, 1 ಉಳಿತು, 3 5 15. 3 3 9 0 ಆಯ್ತು, 3 3 9, 1 ಉಳಿತು, 3 5 15 ಅಂತ ಆಯ್ತು. 5 7 35, 5 6 30. ಅಂದ್ರೆ MP ಮತ್ತು CP ಎಷ್ಟು ಬಂದಿದೆ? 7:6 ಅಂತ ಬಂದಿದೆ. ಇದು MPದು, ಇದು CPದು. ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಏನಂತ ಇಟ್ಕೊಳ್ಳೋಣ, ಇದನ್ನ 700 ಅಂತ ಮಾಡ್ಕೊಳ್ಳೋಣ. ಏನು ಡಿಫ್ರೆನ್ಸ್ ಬರಲ್ಲ. ಇದನ್ನ 600. ಅಂದ್ರೆ ಒಂದು ವಸ್ತುವಿನ ಬೆಲೆ, ಅದ್ರ ಮೂಲ ಬೆಲೆ 600 ರೂಪಾಯಿ ಅದ. ಈಗ ಮಾರ್ಕ್ ಪ್ರೈಸ್ ಎಷ್ಟು ಇಟ್ಟಿದ್ದಾರೆ? 700. ಈ 700ಕ್ಕ ಮತ್ತೆ ಏನ್ ಮಾಡಿದಾರೆ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ. 5% ನಷ್ಟು ಹೆಚ್ಚಿಗೆ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಮಾರ್ಕ್ ಪ್ರೈಸಿಗೆ 5% ನಷ್ಟು ಇನ್ಕ್ರೀಸ್ ಮಾಡಿದಾಗ ಎಷ್ಟಾಗುತ್ತಾ? 5% ಅಂದ್ರೆ
735 ರೂಪಾಯಿ ಅಂತ ಆಯ್ತಾ. ಇದಾಗಿದೆನಾ. ಈ 735 ಅಪಾನ್ ಎಷ್ಟಕ್ಕಾಗಿದೆ ನಮ್ಗ 600 ರೂಪಾಯಿಗೆ ಆಗಿದೆ. ಅಂದ್ರೆ ಡಿವೈಡೆಡ್ ಏನಂತಾರ ಡಿವೈಡೆಡ್ ಬೈ 600 ಅಂತ ಇಷ್ಟಾಗಿದೆನಾ. ಇಂಟು ಈ 700 ಮಾಡ್ಕೊಂಡಿವ 735 ಅಂತ ಆಗಿದೆ. 735 ಇವಾಗ 5% ಆಗಿದೆ. ಈ 735 ಏನ್ ಕೇಳಿದಾರೆ ಮತ್ತೆ ಅವರು ತಲಾ 5% ನಷ್ಟು. ಇದು ಆಗಲ್ಲ. ಇಲ್ಲಿ ಏನ್ ಕೇಳಿದಾರೆ ಮತ್ತೆ ನೋಡ್ರಿ ಮುಂದಿನ ಕ್ವಶನ್ 5% ನಷ್ಟು 2 ಸತತ ರಿಯಾಯಿತಿಗಳು. ಅಂದ್ರೆ 5% ಅಂದ್ರೆ ನಾವ್ ಹೆಂಗ್ ಬರ್ಕೋತೀವಿ 5/100 ಅಂದ್ರೆ 5 ಒಂದೇ 5 ಎರಡೇ 10 ಅಂದ್ರೆ 1/20 ಅಂತ ಆಯ್ತು. ಅಂದ್ರೆ 1/20 ಅಂದ್ರೆ ಎಷ್ಟಾಯ್ತು 20ಕ್ಕೆ ಒಂದ್ ಕಡಿಮೆ ಇದೆ ಅಂದಂಗ. ಅಂದ್ರೆ ಎಷ್ಟು ಬಂತು 19 ಡಿವೈಡೆಡ್ ಬೈ 20. 19 ಡಿವೈಡೆಡ್ ಬೈ 20 ಅಂದ್ರೆ 2 ಸತ. ಯಾಕೆ 2 ಸತ ಬರ್ಕೊಂಡಿವಿ ಅಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ 2 ಸತತ ರಿಯಾಯಿತಿಗಳು ಅಂತ ಕೇಳಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಾವು ಬರ್ಕೊಂಡಿದ್ವಿ. ಇವಾಗ ಈ 735 20ಕ್ಕ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಕ್ಯಾನ್ಸಲ್ ಹೋಗುತ್ತಲ್ಲ. 5 4 20 5 1 5 2 ಉಳಿತು. 5 4 20 3 ಉಳಿತು. 5 7 35 ಅಂತ ಆಯ್ತು. ಇವಾಗ ಮತ್ತೆ ಚೇತ್ ಹೋಗೋಲ್ಲ. ಇವಾಗ ಇಷ್ಟೇ ಇಟ್ಕೊಳ್ಳೋಣ. 147 ಇಂಟು 19 ಮಲ್ಟಿಪ್ಲೈ ಮಾಡ್ರೆ ಎಷ್ಟಾಗುತ್ತಾ 361 ಡಿವೈಡೆಡ್ ಬೈ 4 ಇಂಟು 20. ಇಷ್ಟು ಕ್ಲಿಯರ್ ಇದೆನಾ. ಇವಾಗ ನೋಡ್ರಿ ಇಲ್ಲಿ 147 ಇಂಟು 361 ಇದೆನಾ. ಈ 361 ನಾವು ಮಲ್ಟಿಪ್ಲೈ ಮಾಡಕ್ ಆಗಲ್ಲ. ಸ್ವಲ್ಪ ಹಾರ್ಡ್ ಏನಂತಾರ ಭಾಳ ಕ್ಯಾಲ್ಕುಲೇಷನ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ಕೋಣ 360 ಅಂತ ಮಾಡ್ಕೋಣ. ಅಬ್ಸರ್ವ್ ಮಾಡ್ಕೊಡ್ರಿ ಇಲ್ಲಿ 360 ಅಂತ ಮಾಡ್ಕೋಣ. ಇವಾಗ 147 ಇಂಟು 360 ಡಿವೈಡೆಡ್ ಬೈ ಎಷ್ಟಿದೆ 4 ಇಂಟು 20 ಅಂತ ಇದೆ. ಇವಾಗ ಛೇದ ಹೊಡ್ಕೋಬೋದಾ. ಈ 0 ಕ್ಯಾನ್ಸಲ್. 4 ಒಂದ್ಲೆ ಎಷ್ಟಾಯ್ತು 4 ಎಂಟ್ಲೆ ಎಷ್ಟ 4 2 ಏಳೆ 4 2 ಒಂದ್ಲೆ 2 ಎಂಟ್ಲೆ 16 2 ಒಂದ್ಲೆ 2 9 ಇಷ್ಟ ಆಯ್ತಾ. ಇವಾಗ 147 ಇಂಟು 9 ಮಾಡ್ಕೊಡ್ರಿ ಎಷ್ಟು ಬರುತ್ತಾ 9 7 63 6 ಉಳಿತು. 9 4 36 6 ಎಷ್ಟಾಯ್ತು 42 ಅಂತ ಆಯ್ತಾ. 9 ಒಂದ್ಲೆ 9 10 13 ಅಂದ್ರೆ 1323 ಅಂತ ಬಂತು. ಅಂದ್ರೆ ಮೇಲಿನ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ ಡಿವೈಡೆಡ್ ಬೈ ಎಷ್ಟಿದೆ ಇಲ್ಲಿ 2 ಅಂತ ಇದೆನಾ. ಇದನ್ನ 2 ಅಂತ ಇಟ್ಕೊಂಡಿದ್ವಾ. ಇವಾಗ ನೋಡ್ರಿ 2 ಒಂದ್ಲೆ 2 6 12 1 ಉಳಿತು. 2 6 12 ದೆನ್ 2 ಒಂದ್ಲೆ 1 ಉಳಿತು. ಹಾಗಾಗಿ ಮತ್ತೆ ಪಾಯಿಂಟ್ ಕೊಟ್ಟು ಏನ್ ಮಾಡ್ತೀವಿ 5 ಅಂತ ತಗೋತೀವಿ. ಅಂದ್ರೆ ಎಷ್ಟು ಬಂತು 661.5 ಅಂತ ಬಂತು. 5% ಡಿಸ್ಕೌಂಟ್ ಕೊಟ್ಟಾಗ ಎಷ್ಟು ಬಂದಿದೆ ನಮ್ಗೆ ವ್ಯಾಲ್ಯೂ. ಇದಿಷ್ಟು ರಬ್ ಮಾಡೋಣ. ಇಲ್ಲಿ ನೋಡ್ರಿ 661.5 ಅಂತ ಬಂದಿದೆ. ಅಪಾನ್ ಎಷ್ಟಕ್ಕೆ ನಮ್ಗೆ ಇನ್ಕ್ರೀಸ್ ಆಗ್ಯದ 600 ರೂಪಾಯಿಗೆ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಿದೆ ನಮ್ದು 600 ಅಂತಿದೇನ. 600 ಇಂಟು ನಮ್ಗೆ ಏನ್ ಕಂಡಿಡಿದ ಶೇಕಡ ಲಾಭ. ಶೇಕಡ ಅಂದ್ರೆ ಎಷ್ಟು 100. 100ಕ್ಕೆ ಎಷ್ಟು ಅಂದಾಗ ಇವಾಗ ನಾವ್ ಏನ್ ಮಾಡಿದ್ವಿ ಇಲ್ಲಿ 360 ಮಾಡಿದ್ವಿ. ಅಂದ್ರೆ 361 ಇತ್ತ. ಹಾಗಾಗಿ ಇಲ್ಲೊಂದು ವ್ಯಾಲ್ಯೂ ತೆಗಿರಿ. ಈಗ ತೆಗೆದಾಗ ಇವಾಗ ಈ 0 ಕ್ಯಾನ್ಸಲ್. 6 ಒಂದ್ಲೆ 6 0 ತಗೋತೀವಿ 1 ಹೋಗಲ್ಲ. 6 ಎರಡ್ಲೆ ಅಂತ 12 ಅಂತ ಆಯ್ತಾ. ಅಂದ್ರೆ ಪಾಯಿಂಟ್ ಕೊಟ್ಟು 12 ಅಂತ ತಗೋತೀವಿ. ಮತ್ತೆ 3 ಉಳಿತು. 6 4 24 ಅಂದ್ರೆ ಎಷ್ಟು ಬಂತ ಆನ್ಸರ್ ಇಲ್ಲಿ 10.24 ಅಂತ. ಆಪ್ಷನ್ಸ್ ಯಾವ್ದೇ ನೋಡ್ರಿ ಇಲ್ಲಿ 11.5 ಆಗಲ್ಲ, 11 ಆಗೋದಿಲ್ಲ, 10 ಆಗೋದಿಲ್ಲ, 10.5 ಇದೆನಾ. ಅಂದ್ರೆ ಇದ್ರ ಸಮೀಪವಾದ ಸಂಖ್ಯೆ ಇದೆನಾ. ಹಾಗಾಗಿ ಆನ್ಸರ್ ಯಾವ್ದು ಬರುತ್ತೋ ಆಪ್ಷನ್ ಫಸ್ಟ್ ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ. ಇಲ್ಲಿ ಆಲ್ವೇಸ್ ಇದು ಫಸ್ಟ್ ಈ ಒಂದು ಪ್ರಶ್ನೆನ ಅರ್ಥ ಮಾಡೋಕ್ಕಿಂತ ಮುಂಚೆ ಏನ್ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ MP ಮೇಲೆ ಆಲ್ವೇಸ್ ಏನಾಗುತ್ತೆ ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ MRP ರೇಟ್ ಮೇಲೆ ಆಲ್ವೇಸ್ ಏನ್ ಕೊಡ್ತಾರೆ ಅಂದ್ರೆ ಡಿಸ್ಕೌಂಟ್ ಕೊಡ್ತಾರೆ 10-20%. ದೆನ್ ಯಾವಾಗ್ಲೂ ಕೂಡ ಲಾಭ ಎದ್ರ ಮೇಲೆ ಆಗುತ್ತೆ ಅಂದ್ರೆ ಆಲ್ವೇಸ್ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಮೇಲೆ ಲಾಭ ಆಗುತ್ತೆ. ಇವೆರಡು ಕಾನ್ಸೆಪ್ಟ್ ಕ್ಲಿಯರ್ ಇರ್ಲಿ. ಅರ್ಥ ಆಯ್ತಾ ಈ ಪ್ರಶ್ನೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಆಯ್ತಾ 20 ಕ್ವಶನ್ಸ್ ಆಗಿದಾವೆ. ಈ ರೀತಿಯಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಈ ತರಗತಿಯಲ್ಲಿ ನಾವು SSC GD ಪ್ರಶ್ನೆ ಪತ್ರಿಕೆ ಒಂದು 4ನೇ ಶಿಫ್ಟ್ನ ಒಂದು ಪ್ರಶ್ನೆ ಪತ್ರಿಕೆನ ಕಂಪ್ಲೀಟ್ ಮಾಡಿದೀವಿ. ಇದನ್ನ ಮಾಡೋದಕ್ಕಿಂತ ಮುಂಚೆ ನಾವು ಏನ್ ಹೇಳಿದ್ವಿ ಟಾಪಿಕ್ ವೈಸ್ ಕ್ವಶನ್ಸ್ ಅಂತ ಹೇಳಿದ್ವಿ. ಅಂದ್ರೆ ಎಷ್ಟು ಟಾಪಿಕ್ ವೈಸ್ ಅಂದ್ರೆ ಪ್ರತಿಯೊಂದು ಟಾಪಿಕ್ ನಿಂತನೂ ಕೂಡ ಕೇಳಿದ್ದಾರೆ. ಅಂದ್ರೆ 3 ಕ್ವಶನ್ ಆಗಿರ್ಬೋದು 2 ಕ್ವಶನ್ ಆಗಿರ್ಬೋದು ಕೇಳಿದ್ದಾರೆ. ಮತ್ತೆ ಈ ಮ್ಯಾಥ್ಸ್ ಅನ್ನೋದನ್ನ ಎಲ್ಲರೂ ಕೂಡ ಹಾರ್ಡ್ ಅಂತ ಕರಿತೀವಿ ನಾವು. ಬಟ್ ಇದ್ರೊಳಗೆ ಏನಿದೆ ಓನ್ಲಿ ಮಗ್ಗಿ ಮಾಡ್ಬೇಕು. ಅದ ಸ್ವಲ್ಪ ಕ್ಯಾಲ್ಕುಲೇಷನ್ ಹಿಂದಿನ ಮ್ಯಾಲ್ ತರ್ಬೇಕು, ಮ್ಯಾಲಿನ ಕೆಳಗ್ ತರ್ಬೇಕು ಅಷ್ಟೇ. ಇದ್ರೊಳಗೆ ಬಿಟ್ಟು ಏನು ಅಂತ ಪರಿ ಇರೋದಿಲ್ಲ. ಅರ್ಥ ಮಾಡ್ಕೊಳಕ್ ಹೋಗ್ರಿ. ಅಂದ್ರೆ ಫಸ್ಟ್ ಯಾವಾಗ್ಲೂ ಕೂಡ ಹಾರ್ಡ್ ಅಂತ ಅನ್ಕೊಂತ ಕೂತ್ರೆ ಏನಾಗುತ್ತೆ ನಮ್ಗ ಬರೋದಿಲ್ಲ. ಬಟ್ ಇಲ್ಲಿ ನೋಡ್ರಿ ಈ ಮಗ್ಗಿಗೆ ನಾ ಬಾಗ್ಲ ಹೊಡಿತೀನಿ ಅಂದ್ರೆ ಹೊಡಿತೀನಿ. ಬಟ್ ನನಗೆ ಇದು ಯಾವ ಸಂಖ್ಯೆ ಅದ ಅನ್ನೋದು ಗೊತ್ತೇ ಇಲ್ಲ.
ಈ 105 ನನ್ ಮಗ್ಗಿ ಬರಲ್ಲ ಅಂದ್ರೆ ಆಗೋದಿಲ್ಲ. ಫಸ್ಟ್ 2 ಹೊಡ್ಕೊಂತ ಹೋಗ್ರಿ. ಹೋಗ್ಲಿಲ್ಲ ಫಸ್ಟ್ ಅಂದ್ರೆ ಏನಂತಾರೆ ಸ್ಲೋ ಆಗಿ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ರಿ, ಅಂದ್ರೆ ಸ್ಲೋ ಆಗಿ ಮಗ್ಗಿಯನ್ನು ಬೆಫೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಮತ್ತೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಯಾವ್ದಂದ್ರೆ ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಚೆನ್ನಾಗಿರಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.